ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಒಂದು ವಿಶೇಷವಾದ ಸ್ಥಳಕ್ಕೆ ಬಂದಿದ್ದೀನಿ. ನಿಮ್ಮ ಎಲ್ಲರ ಜೀವನದಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸೋದು ಗೆಳೆತನ ಅಂತ. ಗೆಳೆತನ ಅಂದ್ರೆ ಗೆಳೆಯರಾಗ್ಲಿ ಗೆಳತಿಯರಾಗ್ಲಿ ನಾವು ಕಷ್ಟದಲ್ಲಿದ್ದಾಗ ಬಂದು ಸಹಾಯನೂ ಮಾಡ್ತಾರೆ, ನಾವು ಗೆದ್ದಾಗ ಬಂದು ಬೆನ್ನು ಕೂಡ ತಟ್ತಾರೆ. ಅಂತ ಒಂದು ಬೆನ್ನು ತಟ್ಟುವಿಕೆಯ ಆ ಒಂದು ಹಳೆಯ ಒಂದು ಗೆಳೆತನದ ಬೇರುಗಳನ್ನ ಬಿಟ್ಟು ಮುಂದಿನ ಪೀಳಿಗೆಗೆ ಮಾರ್ಗದರ್ಶನ ಆಗುವಂತ ಎಷ್ಟೊಂದು ಗೆಳೆಯ ಗೆಳತಿಯರು ಇಲ್ಲಿ ಸೇರಿದ್ದಾರೆ. ಯಾಕೆ ಸೇರಿದ್ದಾರೆ, ಅವರು ಒಂದು ಒಳ್ಳೆ ಕಾರ್ಯಕ್ಕೆ ಯಾರನ್ನ ಬೆನ್ ತಟ್ಟಕ್ ಸೇರಿದ್ದಾರೆ ಅನ್ನೋದನ್ನ ಅವ್ರ ಕಡೆಯಿಂದನೇ ಕೇಳೋಣ. ಎಲ್ಲರಿಗೂ ಅರಿವೇ ಗುರು ಶೈಲಾ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿಹ ತಣ್ಣೆಳಲ ತಂಪಿನಲ್ಲಿ ತಂಗಿರುವೆನು. ಜೀವನದ ನಂತ ದುರ್ಭರ ಬವಣೆ ನೋವುಗಳ ಕಾವುಗಳ ಮೌನದಲ್ಲಿ ನುಂಗಿರುವೆನು. ಗೆಳೆತನವೇ ಇಹಲೋಕಕ್ಕಿರುವ ಅಮೃತ, ಅದನುಳಿದರೆ ನಿಹುದು ಜೀವನ್ಮೃತ. ಇಲ್ಲಿ ವಂಚನೆ ಇಲ್ಲ, ಚಂಚಲತೆ ಇನಿತಿಲ್ಲ, ಮೇಲು ಕೀಳುಗಳೆಂಬ ಭೇದವಿಲ್ಲ. ಅಹಮಿಕೆಯ ನೆವಮಿಲ್ಲ, ದ್ವೇಷ ಗುಣಮಣಮಿಲ್ಲ, ಸಣ್ಣತನ ಸಂಕೋಚ ಮೊದಲಿಗಿಲ್ಲ. ಮನವು ಬಾನಗಳ ಎಲೆ ತಿಳಿಗೊಳದಲು, ಭಾವ ಶುದ್ಧ ಸ್ಥಟಿಕ ಬೆಳದಿಂಗಳು. ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂಧು, ಇಲ್ಲೆಂಬ ಗಾದೆ ನುಡಿ ಕೇಳಿರುವೆನು. ಗೆಳೆತನದ ಶುಚಿ ರುಚಿಯು ಇದಕ್ಕೂ ಮಿಗಿಲಾಗಿಹುದು ಎಂಬ ಸಾಹಸ ಮಾಡೇ ದೋಷವೇನು. ಕಂಡವರೇನು ಬಲ್ಲರಿದನು, ಉಂಡವನು ಕಂಡಿಹನು ಇದರ ಹದನು. ಸುಖಕ್ಕೆ ಸಂತಸವಟ್ಟು ದುಃಖದಲ್ಲಿ ಸಹಭಾಗಿಯಾಗೆ, ಜೀವನ ರಸದ ಪಾಕದಂತೆ ಸರಸಾವಿರಸವನೆಲ್ಲ ಅಪ್ಪು ಕೈದು, ಬಾಳುವರು ಗಂಧದೊಲು ಜೀವತೇದು. ಮೇಡಮ್ ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು? ನಾ ಡಾಕ್ಟರ್ ಎಚ್.ಎಲ್. ಪುಷ್ಪ ಅಂತ ಹೇಳಿ. ಹಾ. ಆ, ಇವತ್ತು ನಿಮ್ಮ ಸ್ನೇಹ ಬಳಗ ಎಲ್ಲ ಒಂದ್ ಕಡೆ ಸೇರಿದ್ದೀರಾ, ಕಾರಣ ಮ್ಯಾಮ್? ಸುಮಾರು ವರ್ಷಗಳಿಂದ ನಾವು ಬಹುಶಃ ಒಬ್ರಿಗೊಬ್ರು ಮೀಟೇ ಆಗಿರ್ಲಿಲ್ಲ. ಕೆಲವ್ರನ್ನ ಬಿಟ್ಟರೆ ನಾವು ಹಾ. ಉಪನ್ಯಾಸಕ ವೃತ್ತಿ ಇದ್ವಿ ನಾವು. ಆ ನಂತರ ಪ್ರಾಂಶುಪಾಲರಾದ್ವಿ, ಆಮೇಲೆ ರಿಟೈರ್ಡ್ ಆದ್ವಿ. ಕೆಲವ್ರು ಸಿಗ್ತಿದ್ವಿ, ಕೆಲವರು ಸಿಗ್ತಾ ಇರ್ಲಿಲ್ಲ, ಬೇರೆ ಬೇರೆ ಕ್ಷೇತ್ರಗಳಿಗೆಲ್ಲ ಹೋದ್ರು. ಇವತ್ತೊಂಥರ ಹಂಗ್ ನೋಡಿದ್ರೆ ನಾವು 84ನೇ ಇಸ್ವಿ ಕಡೆಗೆ ಹೋಗ್ತಾ ಇದ್ದೀವಿ ಎಲ್ಲ. ಆ ಕಳೆದ ನೆನಪುಗಳು, ಆ ಕಳೆದ ಸಹವಾಸಗಳು, ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಜ್ಞಾನ ಭಾರತಿ ವಾತಾವರಣ, ಅಲ್ಲಿಗೆ ಮತ್ತೆ ಶಿಫ್ಟ್ ಆಗಿದ್ದೀವಿ. ಅದೆಲ್ಲ ನೆನಪಿಸ್ಕೊಳ್ಳೋದಾದ್ರೆ ಒಂಥರ ಚಂದ ಇದೆಲ್ಲ. ನಾನು ಈ ನಿವೃತ್ತರಾದ ನಂತರ ತಿರುಗಿ ಮಾತಾಡೋದಿದೆಯಲ್ಲ, ಬಹಳ ಚಂದ. ಅದು ವಿಶೇಷ ಏನು ಅಂದ್ರೆ, ಅವತ್ತು ಯಾರ್ಯಾರು ನಾವೆಲ್ಲ ಸಹಪಾಠಿಗಳಾಗಿದ್ದೀವಿ, ಇವತ್ತೆಲ್ಲ ಬೇರೆ ಬೇರೆ ಜಾಗಗಳಲ್ಲಿ ಇದೀವಿ ನಾವು. ವೃತ್ತಿಯನ್ನು ಮಾಡಿ, ಉಪನ್ಯಾಸಕರ ಕೆಲಸಗಳನ್ನು ಮಾಡಿ, ತುಂಬಾ ಜವಾಬ್ದಾರಿಯುತವಾದಂತಹ ಹುದ್ದೆಗಳನ್ನು ಕೂಡ ನಿರ್ವಹಿಸಿದಂತಹ ಹಲವಾರು ಸಹಪಾಠಿಗಳು ಇದ್ದಾರೆ. ಉದಾಹರಣೆಗಳದಾದ್ರೆ ಮುಕುಂದರಾಜ್ ಅವರು, ಅವರ ಅಕಾಡೆಮಿ ಚೇಂಬರ್ ಅಲ್ಲೇ ಇದೆಲ್ಲವನ್ನು ನಾವು ಸೇರಿ ಇದೆಲ್ಲ ಮಾಡ್ತಾ ಇದ್ವಿ. ಮುಕುಂದರಾಜು ನಮ್ಮ ಬ್ಯಾಚ್ ಅಲ್ಲಿ ಇದ್ದಂತಹ, ನಮ್ಮನ್ನೆಲ್ಲ MA ದಿನಗಳಲ್ಲಿ ಸೇರಿಸ್ತಾ ಇದ್ದಂತಹ, ಸಂಘಟಿಸ್ತಾ ಇದ್ದಂತಹ, ಆ ಕಾಲದಲ್ಲೇ ಕವಿಯಾಗಿದ್ದಂತಹ ನಮ್ಮ ಸೋಮವನ್ನು ಒಳಗೊಂಡು ಸುಜಾತ ಅವರೆಲ್ಲ ಒಳಗೊಂಡು 84ರಲ್ಲೇ ಕವಿತೆಗಳನ್ನ ಬರೆತಿದ್ದಂಥವ್ರು. ಇಲ್ಲಿರುವಂತಹ ನಾವೆಲ್ಲರೂ ಕೂಡ ಸಾಹಿತ್ಯದ ವಿದ್ಯಾರ್ಥಿಗಳು ಅಂದ್ರೆ ಸಾಹಿತ್ಯವನ್ನ ಬೋಧಿಸ್ತಲೇನೆ ಇನ್ನೂ ನಿರಂತರವಾಗಿ ಕಲಿತಾ ಇರುವಂಥವ್ರು. ಹಲವಾರು ಕ್ಷೇತ್ರಗಳಲ್ಲಿ ಇಲ್ಲಿ ಬಹಳಷ್ಟು ಜನ ಕೆಲಸ ಮಾಡಿದ್ದಾರೆ. ಬಹಳಷ್ಟು ಜನ ಪ್ರಾಂಶುಪಾಲರಾಗಿ ನಿವೃತ್ತರಾದಂಥವರು. ಈ 62, 63, 64ರ ವಯದಲ್ಲಿ ಕೂತು ಮಾತಾಡೋದಿದೆಯಲ್ಲ, ಬಹಳ ಅದು ಖುಷಿಯನ್ನ ಕೊಡುವಂಥದ್ದು. ಹೆಚ್ಚು ಕಮ್ಮಿ ಎಲ್ಲ ಸಾಂಸಾರಿಕ ಜವಾಬ್ದಾರಿಗಳನ್ನ, ವೃತ್ತಿಯ ಜವಾಬ್ದಾರಿಗಳನ್ನೆಲ್ಲ ನಿರ್ವಹಿಸಿ
ಒಂದು ರೀತಿ ನಿರಾಳವಾಗಿ ಇಲ್ಲಿ ಕೂತ್ಕೊಂಡಿದ್ವಿ. ಉದಾಹರಣೆ ಮುಕುಂದರಾಜ್ ಅವರು ಮೊಮ್ಮಗಳ ಜೊತೆ ಇಲ್ಲಿ ಕೂತು ಮಾತಾಡುವಷ್ಟು ಒಂದು ಆ ಥರದ ಒಂದು ವಾತಾವರಣದಲ್ಲಿ ನಾವೆಲ್ಲರೂ ಇದ್ದೀವಿ. ಖುಷಿ ಅನ್ಸುತ್ತೆ ನಮಗೆ. ಯಾಕಂದ್ರೆ ಮುಕುಂದರಾಜು ನಮ್ಮ ಸಹಪಾಠಿ, ಸಾಕಷ್ಟು ಆಕ್ಟಿವ್ ಆಗಿ ಆ ಕಾಲದಲ್ಲಿ ಇದ್ದಂಥವ್ರು. ಇವತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿ ತುಂಬಾ ಭಿನ್ನವಾದ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದಾರೆ. ಅವರ ಭಾಷಣಗಳು ಅದೆಲ್ಲ ಕೇಳಿದ್ರೆ ಅವರ ನೋಟ ಮತ್ತು ಚಿಂತನೆಗಳು ಎಷ್ಟು ಸ್ಪಷ್ಟವಾಗಿದೆ ಅನ್ನೋಂಥದ್ದು ಗೊತ್ತಾಗುತ್ತೆ. ಸುಜಾತ ನನ್ನ ಕ್ಲಾಸ್ಮೇಟ್, ಇವರು ಡಿಗ್ರಿಲಿ ವರ್ಕ್ ಮಾಡಿದವರು. ರಾಜಲಕ್ಷ್ಮಿ ಹೌಸ್ ವೈಫ್ ಹಾಕೊಂಡೆ ಕದಳಿ ವೇದಿಕೆಯಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದವರು. ಸುಮಿತ್ರಾ ಅಬಲಾಶ್ರಮದಲ್ಲಿ ಆ, ಅಭಯ ಆಶ್ರಮದಲ್ಲಿ ಸಾಕಷ್ಟು ಕೆಲಸಗಳನ್ನ ನಿರ್ವಹಿಸ್ತಾ ಜವಾಬ್ದಾರಿ ಒಂದು ನಿರ್ವಹಿಸ್ತಾ ಇರುವಂಥದ್ದು. ಹೀಗೆ ಭಿನ್ನ ಭಿನ್ನ ಕ್ಷೇತ್ರದಲ್ಲಿದ್ದೀವಿ. ಇವತ್ತೆಲ್ಲ ಇಲ್ಲಿ ಸೇರಿ ಒಂದು ನೆನಪುಗಳನ್ನ ಮೆಲ್ಕು ಹಾಕೊಂಡು ಮುಂದೆ ಈ ಸ್ನೇಹ ಸಮ್ಮಿಲನವನ್ನ ಎಲ್ಲಿಗೆ ತಗೊಂಡೋಗ್ಬೇಕು, ಹೇಗೆ ತಗೊಂಡೋಗ್ಬೇಕು ಅನ್ನೋ ಆಲೋಚನೆಯಲ್ಲಿ. ಅಂದ್ರೆ ನಿಮ್ಮದೇ ಆದ ಒಂದು ಹೆಜ್ಜೆ ಗುರುತನ್ನ ಮೂಡಿಸಿ ಮತ್ತೆ ನಿಮ್ಮ ಬಾಲ್ಯಕ್ಕೆ ನೀವು ಮರಳಿ ಬಾಲ್ಯ ಅಂದ್ರೆ 22, 23ನೇ ವಯಕ್ಕೆ ಎಲ್ಲ ಹೋಗಿದ್ರಿ. ತಿರುಗುವ ಯೌವನಕ್ಕೆ ಮತ್ತೆ ಮರಳಿ ಹೋಗುವಂಥದ್ದು. ಆ ದಿನಗಳನ್ನ ನಮ್ಗೆ ಯೂನಿವರ್ಸಿಟಿಲಿ ಬಹಳ ಒಳ್ಳೆ ಲೆಕ್ಚರರ್ಸ್ ಇದ್ರು. GSS ನಮ್ಗೆ ಡಿಪಾರ್ಟ್ಮೆಂಟ್ ಹೆಡ್ ಆಗಿದ್ರು. ಕಿರಂ ನಾಗರಾಜು, ಬರ್ಗು ರಾಮಚಂದ್ರಪ್ಪ, KV ನಾರಾಯಣ್, ಈ ತರ ತುಂಬಾ ಒಳ್ಳೆ ಲೆಕ್ಚರರ್ಸ್. ಇವತ್ತು ಅವರೆಲ್ಲ ನಮ್ಗೆ ಲೆಕ್ಚರರ್ಸ್ ಆಗೋದಕ್ಕೆ ಮಾಡೆಲ್ ಆಗಿದ್ರು ನಮ್ಗೆ. ಇಂತಹ ಸಂದರ್ಭದಲ್ಲಿ ಅವರನ್ನು ನೆನಪಿಸ್ಕೊಳ್ತಾ, ಇದೆಲ್ಲವನ್ನು ನೆನಪಿಸ್ಕೊಳ್ತಾ, ಮತ್ತೆ ಆ ಮರಳಿ ದಿನಗಳು ಬರಬಾರದೆ ಅಂತ ಅನ್ಕೊಳ್ತಾ ಇಷ್ಟು ಸಾಕು. ಥ್ಯಾಂಕ್ ಯು. ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾಗಿ ಕೆಲಸವನ್ನ ನಿರ್ವಹಿಸಿದೆ. ಈಗ 2 ತಿಂಗಳ ನಂತರ ಎಲೆಕ್ಷನ್ ಆಯ್ತು. ಆಮೇಲೆ ನನ್ನ ಅವಧಿ ಮುಗೀತು. ಹೀಗೆ ಎಲ್ರು ಒಂದಲ್ಲ ಒಂದೊಂದು ಕ್ಷೇತ್ರದಲ್ಲಿ ಕೆಲಸಗಳನ್ನ ಮಾಡ್ಕೊಂಡು ಬಂದಿರೋಂಥದ್ದು. ಇವತ್ತೆಲ್ಲರೂ ಬೇರೆ ಬೇರೆ ಊರುಗಳಿಂದ ಬಂದಿಲ್ಲೆಲ್ಲ ಸೇರಿದ್ವಿ. ತುಮಕೂರಿಂದ, ಚನ್ನಪಟ್ಟಣದಿಂದ, ಬೇರೆ ಬೇರೆ ಊರುಗಳಿಂದ ಎಲ್ಲರೂ ಬಂದಿದ್ದೀವಿ. ಓಕೆ. ಸರ್ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು HR ಸ್ವಾಮಿ ಅಂತ. 83, 84ರ ಈ ಒಂದು ಬ್ಯಾಚ್ ಇದೆಯಲ್ಲ, ನನಗನ್ಸುತ್ತೆ ಒಂದು ವಿಶೇಷವಾದಂಥ ಒಂದು ಬ್ಯಾಚ್. ಅಂತಂದರೆ ಆ ಬ್ಯಾಚಲ್ಲಿ ಇರ್ತಕ್ಕಂಥ ಭಾಳ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗಿರ್ತಕ್ಕಂಥ ಉದಾಹರಣೆ ಇದೆ. ನಮಗೆ ಮುಕುಂದರಾಜ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್. ಜೊತೆಗೆ ರುಕ್ಕೋಜಿ ರಾವ್ ಅಂತ ಇದ್ದಾರೆ. ಸುಮಾರು ಒಂದು 15 ವರ್ಷಗಳ ಕಾಲ ರಾಜ್ಕುಮಾರ್ ಪುಸ್ತಕ ಬರೆದು ಒಂದು ದಾಖಲೆ ಸುವರ್ಣ ಪದಕ ಬಂದಿದ್ದಾರೆ. ಹಾಗೆ ಪುಷ್ಪ ದೊಡ್ಡ ಕವಿಯತ್ರಿ. ಈ ಥರದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದವರು ಇದ್ದಾರೆ. ನಂದು ಕೂಡ ಬೇರೆ ಬೇರೆ ಕ್ಷೇತ್ರ. ನಿಮ್ದು ಯಾವ ಕ್ಷೇತ್ರ? ನಂದು ವಿದ್ಯಾರ್ಥಿಯಾಗಿ ಕನ್ನಡ ಡಿಪಾರ್ಟ್ಮೆಂಟ್ಗೆ ಸೇರ್ಕೊಂಡಾಗ ನನಗೆ ಯಾಕೆ ಸೇರ್ಕೊಂಡ್ರೆ ಅಂತ JSS ಕೇಳಿದ್ರು. ನನಗೆ ಗೊತ್ತಿಲ್ಲ ಸ್ವಾಮಿ, ಸೀಟ್ ಸಿಕ್ತು ಬಂದೆ ಅಂತ ಹೇಳಿ. ಓಕೆ. ಆದರೆ ಆ ಕ್ಯಾಂಪಸ್ ನನ್ನ ಜೀವನದಲ್ಲಿ ಊಟ ಹಾಕಿದಂಥ ಬದಲಾವಣೆ ಮತ್ತು ಉತ್ಸಾಹ ಇದೆಯಲ್ಲ, ಅದು ದೊಡ್ಡ ವಿಚಾರ. ಈಗ ಅಲ್ಲಿರ್ತಕ್ಕಂಥ ನಾನು ಹಾಸ್ಟೆಲ್ ಸ್ಟೂಡೆಂಟ್ ಅಲ್ಲ, ಹಾಸ್ಟೆಲ್ ಈಗ. ಹಂಗಾಗಿ ಇಡೀ ಕ್ಯಾಂಪಸ್ಸು ನನ್ನ ಮೇಲೆ ತುಂಬ ಪ್ರಭಾವ ಬೀರುತ್ತೆ. ಎಷ್ಟು ಪ್ರಭಾವ ಬೀರುತ್ತೆ ಅಂದರೆ ಇವತ್ತಿಗೂ ನಿಮ್ಗೆ ಆಶ್ಚರ್ಯಿಸ್ತಾ, ಆ ಕ್ಯಾಂಪಸ್ಸಲ್ಲಿ ಬಿಡುವಂಥ 2 ಮರಗಳಿದ್ದಾವೆ. ಒಂದು ವಸಂತರಾಣಿ ಅಂತ GSS ಹೆಸರಿಟ್ಟಿದ್ದಂಥ ಒಂದು ಗಿಡ, ಅದು ಟುಬುಬಿಯಾ ಎಲ್ಲೋ ಅಂತ ಬರುತ್ತೆ. ಇನ್ನೊಂದು ಟುಬುಬಿಯಾ ಪಿಂಕ್ ಅಂತ ಇದೆ. ಅಲ್ಲಿ 2 ಗಿಡಗಳು. ನಾನು ಎಲ್ಲೆಲ್ಲಿ ಹೋಗ್ತೀನೋ ಆ ಎಲ್ಲ 2 ಗಿಡಗಳು ಹಾಕ್ತೀನಿ. ಆ 2 ಗಿಡ ಇವತ್ತಿಗೂ ನಮ್ಮ ಮನೆ ಮುಂದಿದೆ. ಇಲ್ಲಿ ಬೆಂಗಳೂರಲ್ಲೂ ನಮ್ಮ ಮನೆ ಮುಂದಿದೆ. ಅದು ಎಷ್ಟು ಇನ್ಫ್ಲೂಯೆನ್ಸ್ ಆಯಿತು ಅಂದರೆ, ಆ ಪರಿಸರ ಕಾಳಜಿ ನನಗೆ, ನೀವು ನಂಬೋದಿಲ್ಲ, ನನ್ನ ಕಾಲೇಜ್ ಆವರಣದಲ್ಲಿ 1,000 ಗಿಡ ಬೆಳೆಸಿ 1,000 ಗಿಡ ಬೆಳೆಸಿ ಅದೊಂದು ದಾಖಲಾಗಿದೆ. ನಾನು ಇದ್ದಂಥ ಕಾಲೇಜುಗಳಲ್ಲಿ, NSS ಕ್ಯಾಂಪ್ಗಳಲ್ಲಿ ಆ ಥರದ ಒಂದು ಯೋಚನೆಯ ದಿಕ್ಕನ್ನೇ ಬದಲಾಯಿಸಿದ್ದು ನನಗೆ ಆ ಕ್ಯಾಂಪಸ್ಸು ಮತ್ತು ನಮ್ಮ ಜೊತೆ ಇದ್ದಂಥ ಮಾಸ್ಟರ್ಗಳು. ಒಬ್ಬರು GSS ಇಂದ ಹಿಡಿದು ಸಿದ್ಲಿಂಗರು, DRN, ಕೀರಮ್ಮು, ಬರ್ಗೂರು, ಈ ಥರದ ಒಂದು ವೈವಿಧ್ಯಮಯವಾದಂಥ ವಿಭಾಗ ಅಂದರೆ ಇಡೀ ಕರ್ನಾಟಕದಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಆ ವಿಭಾಗ ಆಗಿನ ಕಾಲದಲ್ಲಿ. ಅವರ ಇನ್ಫ್ಲೂಯೆನ್ಸಿಂದ ವೈಚಾರಿಕವಾಗಿ ಯೋಚನೆ ಮಾಡೋದನ್ನು ಕಲ್ತೀವಿ ನಾವು. H. ನರಸಿಂಹಯ್ಯನವರ ಆ ಹಿನ್ನೆಲೆಯಲ್ಲಿ ನಾವು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತನ್ನ ಒಂದು ಹಳ್ಳಿಗಡಲೆ ಶುರು ಮಾಡಿದೆ. ಅಲ್ಲಿಂದ ನಾನು ಸ್ಟೇಟ್ ಕಮಿಟಿ ವೈಸ್ ಪ್ರೆಸಿಡೆಂಟ್ ಆದೆ. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ಗೆ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಆದೆ. ಅವೇರ್ನೆಸ್ ತಕ್ಕಂಥ ಜಾಥಾಗಳು, ಪರಿಸರ ಜಾಥಾಗಳು, ಸಾಕ್ಷರತಾ ಜಾಥಾಗಳು, ವೈಜ್ಞಾನಿಕ ಮನೋಭಾವ, ಹಿಂಗೆ ವರ್ಷಾನುಗಟ್ಲೆ ನಾವು ಮಾಡಿದ್ವಿ. ನಾನು 4 ವರ್ಷ ಡೆಪ್ಯುಟೇಷನ್ನೇ ಇದ್ದೆ. ಡೆಪ್ಯುಟೇಷನ್ BGVSಗೆ 2 ವರ್ಷ, ಹಾಸನ ಜಿಲ್ಲಾ ಸಾಕ್ಷರತಾ ಕಮಿಟಿಗೆ 2 ವರ್ಷ. ಆ ಥರದ ಆಕ್ಟಿವಿಟೀಸ್ ಅದು ತುಂಬ ಇದೆ. ಆಮೇಲೆ ರಂಗಭೂಮಿ, ನನಗೆ ವಿಶೇಷವಾದಂಥ ರಂಗಭೂಮಿಲಿ
ನಾಟಕ ಅಕಾಡೆಮಿ ಮೆಂಬರ್ ಆಗಿದ್ದೆ, ನಾಟಕ ಅಕಾಡೆಮಿ ಅವಾರ್ಡ್ ಬಂದಿದೆ. ಜೊತೆಗೆ ಈ ಸರಿ 24ರ ರಾಜ್ಯೋತ್ಸವ ಅವಾರ್ಡ್ ಬಂದಿದೆ, ಪರಿಸರ ಅವಾರ್ಡ್ ಬಂದಿದೆ, ಬಾಲ ವಿಕಾಸ ಅಕಾಡೆಮಿ ಅವಾರ್ಡ್ ಬಂದಿದೆ. ಸೊ ಸುಮ್ಮನೆ ಅವಾರ್ಡ್ಗೆ ಸುಮ್ಮನೆ ಬಂದಿಲ್ಲ, ಅದು ನನ್ನ ವರ್ಕ್ ಇದೆ. ಅಷ್ಟೊಂದು ವರ್ಕ್ ಪೇಪರ್ ನ್ಯೂಸ್ ಇದೆ, ಅದಕ್ಕೆ ಬೇಕಾದ ದಾಖಲೆಗಳಲ್ಲಿದೆ, ಮಾಡಿದೀವಿ ನಾವು. ಸೊ ಆ ಥರದೊಂದು ರೂಪಿಸ್ಲಿಕ್ಕೆ ಕಾರಣ ನನ್ನ ಕನ್ನಡ ವಿಭಾಗ. ಅದು ತುಂಬಾ ನನಗೆ ಹೆಮ್ಮೆ ಅನ್ಸುತ್ತೆ. ನನ್ನ ಕನ್ನಡ ವಿದ್ಯಾರ್ಥಿಯಾಗಿ ಒಂದು ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಯೋಚನೆ ಮಾಡೋಂಥ ಅದನ್ನ ಮುಂದೆ ಎಲ್ಲ ಮಕ್ಕಳಿಗೂ ಕೂಡ ಅದನ್ನ ಫಾಲೋ ಮಾಡಂಗೆ ವೈಜ್ಞಾನಿಕ ಚಿಂತನೆಗಳ ಕುರಿತು ನಾವು ಒಂದು ಪ್ರಾತ್ಯಕ್ಷತೆ ತೋರಿಸ್ತೀವಿ. ಪವಾಡಗಳ ರಹಸ್ಯ ಬಯಲು ಅಂತ ಹೇಗೆ ಜನ ಮೋಸ ಹೋಗ್ತಾರೆ ಅನ್ನೋದನ್ನ ಸಾವಿರಾರು ಪ್ರೋಗ್ರಾಮ್ ಮಾಡಿದ್ದೀನಿ ನಾನು ಈಗಾಗಲೇ. ಅದು ಇವತ್ತಿಗೆ ನನಗೆ ಬೆನ್ನಿಗೆ ಕೊಕ್ಕೆ ಹಾಕೊಂಡು ಒಂದು ಕಾರಣ ಹೇಳ್ತಾ ಇದ್ದೀನಿ, ಔಟ್ ಇಸ್ ಸೈನ್ಸ್, ಇದು ವಿಜ್ಞಾನ, ಯಾವುದೇ ಪವಾಡ ಇಲ್ಲ ಅನ್ನೋದನ್ನ ನಾವು ಹೇಳಕ್ಕೋಸ್ಕರ ನಾವೇ ಪ್ರಯೋಗ ಮಾಡ್ಕೊಂಡು ತೋರಿಸಿರೋಂಥ ಉದಾಹರಣೆಗಳಿದೆ. ಈಗ ಸಾಕಷ್ಟು ವಿಚಾರಗಳು ಸಾಕಷ್ಟು ನಮ್ಮನ್ನ ಬೆಳೆಸಿದೆ. ವಿಜ್ಞಾನ ನೋಡಿ, ಸಾಹಿತ್ಯ ಮತ್ತು ವಿಜ್ಞಾನ ಒಟ್ಟೊಟ್ಟಿಗೆ ಹೋಗ್ಬೇಕು ಅಂತ ಕುವೆಂಪು ಹೇಳಿ. ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ವಿಜ್ಞಾನನೇ ಗೊತ್ತಿರಬೇಕು, ವಿಜ್ಞಾನ ವಿದ್ಯಾರ್ಥಿ ಸಾಹಿತ್ಯನೂ ಗೊತ್ತಿರಬೇಕು. ಹಾಗಾಗಿ ಕುವೆಂಪು ಮಾತಾಡ್ತಿದ್ದು ಜಿ ಟಿ ನಾರಾಯಣರಾವ್ ಜೊತೆ, ಆಕಾಶ ಕಾಯಗಳ ಬಗ್ಗೆ ಅವ್ರ ಜೊತೆ ಮಾತಾಡ್ತಿದ್ರಂತೆ. ಸೊ ಈ ರೀತಿ ಒಟ್ಟೊಟ್ಟಿಗೆ ಇದ್ದಾಗ ಮಾತ್ರ ಒಂದು ರೀತಿಯ ವೈಜ್ಞಾನಿಕ ಚಿಂತನೆಗಳು ಬೆಳೆಯಕ್ಕೆ ಸಾಧ್ಯ. ಅಲ್ಲಾದ್ರೆ ನಾವು ಸುಮ್ಮನೆ ಮತ್ತೆ ಮಕ್ಕಳಿಗೆ ಅದೇ ಸಾಹಿತ್ಯ ಪುರಾಣ ಮೌಢ್ಯಗಳನ್ನ ತುಂಬುವಂತ ಸಾಧ್ಯತೆ ಇರ್ತದೆ. ಕುವೆಂಪಿಗೆ ಆ ವಿಷನ್ ಇತ್ತು. ನನಗೆ ತುಂಬಾ ಖುಷಿ ಆಗಂತದ್ದು ಆ ದಿಕ್ಕಲ್ಲಿ ನಾನು ಇದೀನಲ್ಲ ಅಂತ ಸ್ನೇಹಿತರನ್ನೆಲ್ಲ ಸೇರಿಸ್ಲಿಕ್ಕೆ ಇವತ್ತೊಂದು ಅವಕಾಶ ಕೊಟ್ಟಂತ ನಮ್ಮ ಮುಕುಂದರಾಜ್ಗೆ ಧನ್ಯವಾದಗಳು. ನೋಡಿ, ನಮ್ಗೆಲ್ಲ ಬಹಳ ಒಳ್ಳೆ ಕ್ಲಾಸ್ ಮಾಡಿಸಿದ್ರು ಮೇಡಮ್ ಸುಮಿತ್ರಾ ಅವರು ನನಗೆ ಯಾವಾಗ್ಲೂ ಮೀನ್ ಊಟ ತಂದು ಕೊಡೋರು. ಇನ್ನೊಬ್ರು ಪ್ರೇಮ ಅಂತ ಒಬ್ರು ಇದ್ರು, ಅವರು ಮೀನು ಒಂದು ಮನೇಲಿ ತಿಂಡಿ, ಮಧ್ಯಾಹ್ನದ ತಿಂಡಿ ನಮ್ಗೆ ಕೊಡೋರು. ನಮ್ಗೆ ಅಂತ ಸ್ನೇಹ, ಅವ್ರು ಒಂಥರ ನಾವು ಫ್ಯಾಮಿಲಿ ಮೆಂಬರ್ಸ್ ತರ ಆಗಿದ್ವಿ. ಆ ತರದ ಒಂದು ಬಂದ ನೋಡಿ ಶೀಲಾ ಮಟ್ಟ, ಇವ್ರು ಕೂಡ ನಮ್ ಜೂನಿಯರ್ ಅನ್ಸತ್ತೆ, ಅಲ್ಲಿ ಇವ್ರು ನಮ್ ಜೊತೆನೆ ಇದ್ರು ಅನ್ಸುತ್ತೆ. ಸೊ ಈ ತರದ ಬಹಳ ದೊಡ್ಡ ಅನುಭವಗಳು ಆ ಕ್ಷೇತ್ರ. ಹಾಗಾಗಿ ನಾನು ಆ ಒಂದು ತಂಡ ಮತ್ತು ಆ ತಂಡದ ಬ್ಯಾಚ್ ಅಲ್ಲಿ ನಮ್ಮ ಬ್ಯಾಚ್ ಅಲ್ಲಿ ಇರ್ತಕ್ಕಂಥ ನಾವು ಮೇಲೆ ಹೋಗಿರ್ತಕ್ಕಂಥ ಉದಾಹರಣೆ, ಒಂದು ಯಾವ ಗುರುಗಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ರು JSS ಬರಗೂರು, ಅದೇ ಅಧ್ಯಕ್ಷ ಸ್ಥಾನವನ್ನ ನಮ್ಮ ಗೆಳೆಯ ಮುಕುಂದರಾಜಲ್ಲಿ ಕೂತಿದ್ದಾನೆ ಅಂದ್ರೆ ನನಗೆ ಹೆಮ್ಮೆ ಅನ್ಸುತ್ತೆ. ಹಾಗಾಗಿ ಇದೊಂದು ಅವಕಾಶಕ್ಕೆ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ತೆ. ಥ್ಯಾಂಕ್ ಯು ಸರ್. ಮೇಡಮ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಮೇಡಮ್? ರಾಜಲಕ್ಷ್ಮಿ ಬಸವರಾಜ್ ಅಂತ ನನ್ನ ಹೆಸರು. ನಾನು ಜಯನಗರ ಫಸ್ಟ್ ಬ್ಲಾಕ್ ಅಲ್ಲಿ ಇದ್ದೀನಿ. ನಾನು ಇವರೆಲ್ಲರ ಸಹಪಾಠಿ ಆಗಿದ್ದೆ. ಅಂದ್ರೆ ಇವರೆಲ್ಲರೂ ಪ್ರೊಫೆಸರ್ಗಳಾಗಿ ತುಂಬಾ ಬುದ್ಧಿಜೀವಿಗಳಾಗಿದ್ದಾರೆ. ನಾನು ಅವ್ರ ಮಟ್ಟಕ್ಕಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಆದ್ರೆ ನಾನು ನನ್ನದೇ ಆದ ಕ್ಷೇತ್ರ ಬೇರೆ ನಂದು. ಆದ್ರೆ ನಾನು ಒಂದು ಸಮಾಜ ಸೇವೆಯಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ. ನಮ್ದೊಂದು ಮಹಿಳಾ ಸಂಘ ಇದೆ, ಅಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತೀನಿ. ಆಮೇಲೆ ಲೇಖಕಿಯರ ಸಂಘದಲ್ಲಿ ಇವ್ರ ಜೊತೆ ಪುಷ್ಪ ಮೇಡಮ್ ಜೊತೆ ನಾನು ಸುಜಾತ ಇಬ್ರು ಕಾರ್ಯಕಾರಿ ಸಮಿತಿಯಲ್ಲಿ ಇದ್ವಿ. ಪುಷ್ಪ ಅವ್ರು ನಮ್ಗೆ ಅದೊಂದು ಅವಕಾಶ ಕೊಟ್ಟರು. ಅವ್ರ ಜೊತೆ 3 ವರ್ಷ ನಾವು ಕಾರ್ಯಕಾರಿ ಸಮಿತಿಯಲ್ಲಿ ಇದ್ವಿ. ಅದಾದ್ಮೇಲೆ ನಾನು ವೃತ್ತಿ ಅಂತ ಇಲ್ದಿದ್ರು ನಾನು ಪ್ರವೃತ್ತಿಯಲ್ಲಿ ಯೋಗ ಶಿಕ್ಷಕಿ. ನಾನು ಪ್ರತಿನಿತ್ಯ ಯೋಗ ಪ್ರಾಣಾಯಾಮ ಮತ್ತೆ ಧ್ಯಾನ ಮಾಡ್ತೀನಿ. ಬಟ್ ನಾನು ಉಚಿತವಾಗಿ ಕಲಿಸ್ತೀನಿ. ನಂದೇ ಒಂದು ಜೈನರ ಸ್ತ್ರೀ ಸಮಾಜ ಅಂತ ಇದೆ. ಜೈನರ ಸ್ತ್ರೀ ಸಮಾಜದಲ್ಲಿ ಬರೋ ಹೆಣ್ಮಕ್ಳಿಗೆಲ್ಲ ಅಲ್ಲಿ ಯಾವುದೇ ಕ್ಲಾಸು ಇದೆಲ್ಲ ಏನು ಇಲ್ಲ. ಬಡವರು ಶ್ರೀಮಂತರು ಅಂತಿಲ್ಲ, ಎಲ್ಲಾರನ್ನೂ ಸೇರಿಸ್ಕೊತೀನಿ ನಾನು. ಯಾರು ಬೇಕಾದ್ರೂ ಬರ್ಬೋದು ನನ್ನ ಕ್ಲಾಸಲ್ಲಿ. ಎಲ್ರಿಗೂ ಉಚಿತವಾಗಿ ನಾನು ಕ್ಲಾಸ್ ಮಾಡ್ತೀನಿ, ತರಗತಿ ನಡೆಸ್ತಾ ಇದ್ದೀನಿ. ಅಷ್ಟು ಬಿಟ್ರೆ ನಂದು ಹವ್ಯಾಸ ಅಂತ ಬಂದಾಗ ಲಾಲ್ಬಾಗ್ ಹತ್ರ ಇದೆ, ಡೈಲಿ ವಾಕಿಂಗ್ ಮಾಡ್ತೀನಿ, ಯೋಗ ಮಾಡ್ತೀನಿ. ಅದೇ ನಂದು ಮೇಯ್ನ್. ಅಷ್ಟು ಬಿಟ್ರೆ ಇವರೆಲ್ಲರೂ ನನ್ನನ್ನು ಇನ್ನೂ ಫ್ರೆಂಡ್ ಆಗಿ ಇಟ್ಕೊಂಡಿರೋದು ನನಗೆ ಸಂತೋಷ. ಇಲ್ಲ, ಅವರು ಜ್ಞಾನ ಕೊಡ್ತಾ ಇದ್ದಾರೆ, ನೀವು ಆರೋಗ್ಯ ಕೊಡ್ತಾ ಇದ್ದೀರಾ. ಮುಕುಂದರಾಜು ನನ್ನ ರೆಗ್ಯುಲರ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ಅವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರೆಸಿಡೆಂಟ್ ಆಗಿದ್ದು ನಮ್ಗೆಲ್ಲ ಸಂತೋಷದ ವಿಷಯ. ಮತ್ತೆ ಪುಷ್ಪ ನಮ್ಮನ್ನೆಲ್ಲ ಗೆಳತಿಯರನ್ನ ಅವ್ರ ಅಕಾಡೆಮಿ ಸೇರಿಸ್ಕೊಂಡ್ರು ನಮ್ಮನ್ನ ಅವ್ರ ಜೊತೆ. ಅದು ಒಂದು ಸಂತೋಷದ ವಿಷಯ. ಪುಷ್ಪ ಇಲ್ಲ ಅಂದ್ರೆ ನಾವೇನಾದ್ರು ಲೇಖಕಿಯರ ಸಂಘದೊಳಗೆ ಹೋಗ್ತಾ ಇರ್ಲಿಲ್ಲ. ಇಲ್ಲ, ಅದಕ್ಕೆ ಫ್ರೆಂಡ್ಶಿಪ್ ಇರೋದು ನಿಮ್ಗೆಲ್ಲ. ಪುಷ್ಪ ಇಂದಾನೆ ಅಲ್ಲಿ ಎಲ್ಲಾರ ಹತ್ರ ಸಂತೋಷವಾಗಿ ಹೇಳ್ತಾ ಇದ್ಲು. ನನ್ನ ಕ್ಲಾಸ್ಮೇಟ್ ರಾಜಲಕ್ಷ್ಮಿ ಅಂದ್ಬಿಟ್ಟು ಎಲ್ರಿಗೂ ತುಂಬಾ ಸಂತೋಷವಾಗಿ ಪರಿಚಯ ಮಾಡ್ತಾ ಇದ್ಲು. ಅದು ಒಂದು ನಮ್ಗೆ ತುಂಬಾ ಸಂತೋಷ ಆಗ್ತಾ ಇತ್ತು. ಹಾಗಾಗಿ ಇವತ್ತು ಇವ್ರು ಕೆಂಪರ್ಸೇಗೌಡರು ಇವರೆಲ್ಲರೂ ಸಿಕ್ಕಿದ್ದು ತುಂಬಾ ಸಂತೋಷ ಆಯ್ತು. ಆಮೇಲೆ ಶೀಲಾದೇವಿ ಮಳಿಮಟ್ಟು ನಮ್ ಜೂನಿಯರ್ ಆದ್ರೂ ಅವ್ರು ಯಾವಾಗ್ಲೂ ನಮ್ ಜೊತೆನೆ ಇರ್ತಾ ಇದ್ರು. ಹಾಗಾಗಿ ಈಗ ಅವ್ರನ್ನ ಕರೆದಿದೀವಿ, ಅವ್ರನ್ನ ಮಾತಾಡ್ಸಿ ಇಲ್ಲಿ ಎಲ್ಲಾರನ್ನು ಸೇರಿಸಿದ್ದಕ್ಕೆ ಅಭಿನಂದನೆಗಳು. ಮುಕುಂದರಾಜ ಪಾಪ ಹೇಳ್ತಾನೆ ಇದ್ರು ಎಲ್ರು ಬನ್ನಿ ಅಂತ. ಅದಕ್ಕೆ ಇವತ್ತು
ಸಮಯ ಒದಗಿ ಬಂತು. ಹಾಗಾಗಿ ಎಲ್ಲರೂ ಸೇರಿದ್ದೀವಿ. ಇಲ್ಲಿ ಸೇರಿರೋದೊಂದು ನಮಗೂ ತುಂಬಾ ಸಂತೋಷ. ಮತ್ತೆ ಮತ್ತೆ ಸೇರೋಣ ಅಂತ ಆಸೆ ಪಡ್ತೀನಿ. ಓಕೆ, ಥ್ಯಾಂಕ್ ಯು ಮೇಡಮ್. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನಾನು ಸುಮಿತ್ರಾ ರಾಮಚಂದ್ರ ಅಂತೇಳಿ. ಹಾ. ನಾವು ಯೂನಿವರ್ಸಿಟಿಗೆ ಆ ಕಡೆ ಎಲ್ಲ ಪಾಸ್ ಆಗ್ತಾ ಇರ್ತೀವಿ. ಹಾ. ಆಗ ಡಿಪಾರ್ಟ್ಮೆಂಟು ಅದೆಲ್ಲ ನೋಡಿದಾಗ ನಮ್ಗೆ ಹಳೆಯ ನೆನಪು. ಹಾ. ಮತ್ತೆ ನಾವೆಲ್ಲ ಅಲ್ಲಿ ಹೋಗ್ಬೇಕು, ಮತ್ತೆ ಮಾತಾಡ್ಬೇಕು. ಆ ಮರದ ಕೆಳಗಡೆ, ಆ ಬಿಲ್ಡಿಂಗ್ ಪಕ್ಕದಲ್ಲಿ ಒಂದೆರಡು ಮರಗಳಿತ್ತು. ಹಾ. ಆಮೇಲೆ ಸುತ್ತಲೂ ವಾತಾವರಣ ಹಸಿರು. ಅದನ್ನೆಲ್ಲ ನೆನೆಸ್ಕೊಂಡಾಗ ತುಂಬಾ ಖುಷಿ ಆಗುತ್ತೆ. ಈಗ ನಾನು ನಮ್ಮ ಬಳಗದ ಬಗ್ಗೆ ಹೇಳೋ ಬದಲಿಗೆ, ನಾನು ಆರಿಸ್ಕೊಂಡಿದ್ದು ದಾರಿ ಬೇರೆ. ಎಲ್ಲರೂ ಅಧ್ಯಾಪಕ ವೃತ್ತಿಲಿ ಅದೆಲ್ಲ ಇದ್ದಾರೆ. ನಾನು ಬೇಸಿಕಲಿ ಡಿಗ್ರಿನಲ್ಲಿ ಸೈಕಾಲಜಿ ಸ್ಟೂಡೆಂಟು. ನನ್ನ ಆಸಕ್ತಿನೂ ಹೆಚ್ಚು ಸೈಕಾಲಜಿ ಆಗಿದ್ದರಿಂದ. ಆದರೆ ನಾನು ಯಾತಕ್ಕೆ ಕನ್ನಡ ಡಿಪಾರ್ಟ್ಮೆಂಟಿಗೆ ಬಂದೆ ಅಂದರೆ, ಆ ಫ್ಯಾಕಲ್ಟಿ ಒಬ್ಬೊಬ್ರು ಎಷ್ಟು ನಾನು ನೋಡ್ತಾ ಇರೋ ಬರ್ಗೋರಾಗಲಿ, ಕಂಬಾರರು, JSS, ಪ್ರತಿಯೊಬ್ಬರು ಅವರನ್ನು ನೋಡಿ ನಾನು ಸೈಕಾಲಜಿ ಬಿಟ್ಟು ಕನ್ನಡ MA ಕಡೆಗೆ ಬಂದವಳು. ಅದಾದಮೇಲೆ ನಾನು ಆಪ್ತ ಸಲಹಾಗಾರ್ತಿಯಾಗಿ ನನ್ನ ಕೆಲಸನ ಮುಂದುವರಿಸ್ಕೊಂಡು ಹೋದೆ. ಅದರಲ್ಲಿ ನಾನು ಡಾಕ್ಟರ್ CR ಚಂದ್ರಶೇಖರ್ ಅವ್ರ ಕೈ ಕೆಳಗಡೆ ಎಲ್ಲ ಟ್ರೈನಿಂಗ್ ತಗೊಂಡು ವಿಮಾನಸಲೆಲ್ಲ ಇದು ಮಾಡಿಕೊಂಡು, ಸೊ ನಾನು ಮೋರ್ ದೆನ್ 35 years ನಾನು ಆಪ್ತ ಸಲಹಾಗಾರ್ತಿಯಾಗಿ ಕೆಲಸ ಮಾಡಿದ್ದೀನಿ. ಎಲ್ಲ NGOಗೆ ಫ್ರೀಯಾಗಿ ಮಾಡುವಂಥದ್ದು. ಅಟ್ ಪ್ರೆಸೆಂಟ್ ನಾನೀಗ ಒಂದು ಮೋರ್ ದೆನ್ 25 years ಇಂದ ಅಭಯಾಶ್ರಮ ಅಂತ ವಿಲ್ಸನ್ ಗಾರ್ಡನಲ್ಲಿ ಒಂದು ಆರ್ಫನೇಜ್ ಹೋಮ್ ಇದೆ. ಹೌದು. ಅದು ಹೆಣ್ಮಕ್ಳಿಗೋಸ್ಕರ, ಹೆಂಗಸರಿಗೋಸ್ಕರ ಇರುವಂತದ್ದು. ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಇಂದ ರೆಕಗ್ನೈಸ್ ಆಗಿರುವಂತ ಸಂಸ್ಥೆ. ಆ ಸಂಸ್ಥೆ ಕಳೆದ ಒಂದು 90+ years ಇಂದ ರನ್ ಆಗ್ತಾ ಇದೆ. ಸೊ ನಾನೀಗ ಒಂದು 27 ವರ್ಷ ಆಗಿದೆ ಅಲ್ಲಿ ಹೋಗಿ. ಅಲ್ಲಿ ನಾನು ಸೇವೆನ ಕೊಡ್ತಾ ಇದ್ದೀನಿ. ಸೊ ಒಂದು ಕೌನ್ಸಿಲಿಂಗ್ ಅಲ್ಲೂ ಇರ್ತೀನಿ, ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ಅಟ್ ಪ್ರೆಸೆಂಟ್ ನಾನು ಪ್ರೆಸಿಡೆಂಟ್ ಆಗೆಲ್ಲ ಆಚೆ ಬಂದಿದ್ದೀನಿ. ಆ ಥರ ನಾನು ಕಾರ್ಯಕ್ಷೇತ್ರನ ವಿಸ್ತರಿಸ್ಕೊಂಡು, ಇದ್ರ ಬಗ್ಗೆ ನೀವು ಮತ್ತೆ ಖಂಡಿತ ನಿಮ್ಗೆ ಆಸಕ್ತಿ ಇದ್ರೆ ನಮ್ಮ ಸಂಸ್ಥೆ ಬಗ್ಗೆ ಏನಾದರೂ ವಿಚಾರ ತಿಳ್ಕೊಂಡು, ಅದು 4-6 ಜನಕ್ಕೆ ಉಪಯೋಗ ಆಗಬೇಕು. ಎಲ್ಲಾನು ಉಚಿತವಾಗಿ ಆಗುವಂಥದ್ದು. ಪ್ರತಿಯೊಂದು ಮೆಡಿಕಲ್ ಆಗ್ಬೋದು, ಇದು ಲಾ ಫೀಲ್ಡಲ್ಲಿ ಆಗ್ಬೋದು, ಎಜುಕೇಷನ್ ಆಗ್ಬೋದು. ಯಾವುದೋ ಒಂದು ಹೆಂಗಸು ಮನೆಯಿಂದ ಆಚೆ ಬಂದರೆ 24/7 ಕೆಲಸ ಮಾಡ್ತೀವಿ ನಾವು. ನಮ್ಮಲ್ಲಿ ಸ್ಟಾಫ್ ಇದ್ದಾರೆ. ಸೊ ತುಂಬ ಸಿನ್ಸಿಯರಾಗಿ ವರ್ಕ್ ಮಾಡ್ತಾ ಇರೋವಂಥ ಜಾಗ. ದಯವಿಟ್ಟು ನಮ್ಮ ಬಳಗ ಎಲ್ಲ ಮಿತ್ರರಿಗೂ ನಾನು ಕರಿತಾ ಇದ್ದೀನಿ. ಈಗಾಗಲೇ ನಮಗೆ ಸುಜಾತ ಆಗಲಿ, ಸ್ವಾಮಿ, ಮತ್ತೆ ರಾಜಲಕ್ಷ್ಮಿ, ಮುಕುಂದರಾಜ್ ಇವರೆಲ್ಲ ನಮ್ಮ ಸಂಸ್ಥೆಗೆ ಭೇಟಿ ಕೊಟ್ಟಿದ್ದಾರೆ ಆಲ್ರೆಡಿ. ಎಲ್ಲರೂ ಅಲ್ಲೊಂದ್ಸಲ ಮೀಟ್ ಮಾಡೋಣ, ನಮ್ಮ ಸಂಸ್ಥೆನ ನೋಡಿ ಅಂತ ಹೇಳಿ. ನನ್ಗೆ ತುಂಬ ಹೆಮ್ಮೆ ಅನ್ಸುತ್ತೆ ಅಲ್ಲಿ ನಾನು ವರ್ಕ್ ಮಾಡ್ತಾ ಇರೋದು. ಯಾಕೆಂದರೆ ತುಂಬ ವ್ಯವಸ್ಥಿತವಾಗಿ ನಡೀತಾ ಇರೋದಕ್ಕೆ ಕಾರಣ ನಮ್ಮ ಸೀನಿಯರ್ಸು. ಡಾಕ್ಟರ್ ಸುಬ್ರಹ್ಮಣ್ಯಂ ಅಂತ ಸೈಕ್ಯಾಟ್ರಿಸ್ಟ್ ಇದ್ರು. ಅವರು, ಅವ್ರ ಮಿಸ್ಸಸ್ಸು ಅಲ್ಲಿ ವರ್ಕ್ ಮಾಡಿದವರು, ಕಸ್ತೂರಿ ಸುಬ್ರಹ್ಮಣ್ಯಂ. ಮತ್ತೆ ಕಡ್ದಾಳ್ ಮಂಜಪ್ಪ ಅವರ ಮಗಳು ಶ್ರೀಲತಾ ಶರತ್ ಚಂದ್ರ ಅಂತ ಹೇಳಿ, ಅವ್ರ ಮಾರ್ಗದರ್ಶನ ಎಲ್ಲ ನಮಗೆ ಸಿಕ್ತು. ಅವರ ಧ್ಯೇಯೋದ್ದೇಶಗಳು, ಹೇಗೆ ಒಂದು ನಿಸ್ವಾರ್ಥ ಸೇವೆ ನಾವು ಮಾಡಬೇಕು, ಆ ಥರ ಅವರ ಗೈಡೆನ್ಸಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದ್ರ ಬಗ್ಗೆ ನನಗೆ ಇವಾಗ ಹೇಳೋದಕ್ಕೆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ನಮ್ಮ ಬಳಗದ ಬಗ್ಗೆ ಹೇಳೋಕ್ಕಿಂತ ಹೆಚ್ಚಾಗಿ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಎಲ್ಲರೂ ಆಲ್ರೆಡಿ ಅದನ್ನು ಹೇಳಿರೋದ್ರಿಂದ ಇದು ಪ್ರಸ್ತುತ ಅನ್ನಿಸ್ತು ನನಗೆ ಈ ಸಮಯದಲ್ಲಿ ಹೇಳೋದು. ತುಂಬಾ ಥ್ಯಾಂಕ್ಸ್. ಇದೆ, ನಾನು ನಿಮ್ಮ ಸಂಸ್ಥೆಗೆ ಭೇಟಿ ಕೊಡ್ತೀನಿ ಮ್ಯಾಮ್. ಖಂಡಿತ. ನಿಮ್ಮನ್ನ ನಾನು ಬಂದು ಭೇಟಿ ಆಗ್ತೀನಿ, ಡೀಟೇಲ್ ಆಗಿ ಮಾತಾಡ್ತೀನಿ. ಖಂಡಿತ. ಥ್ಯಾಂಕ್ ಯು ಮ್ಯಾಮ್. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು ಮೇಡಮ್? ನನ್ನ ಹೆಸರು ಸುಜಾತ ಅಂತ. ಹಂಚ್ಕೊಳ್ಳಿ ಮ್ಯಾಮ್, ತಮ್ಮ ಅನುಭವನ ಹಂಚ್ಕೊಳ್ಳಿ. ನಾವೆಲ್ಲ ಇವತ್ತು ಮುಕುಂದರಾಜ್ ಅವರ ಕಚೇರಿಯಲ್ಲಿ ಸೇರಿರೋ ಉದ್ದೇಶ, ಹಳೆ ಸ್ನೇಹಿತರೆಲ್ಲ ಒಂದು ಕಡೆ ಸೇರಿ ನಮ್ಮ ಹಳೆ ನೆನಪುಗಳನ್ನು ಮುಂದೆ ನಮ್ಮ ಆ ನೆನಪುಗಳ ಮೂಲಕ ಮತ್ತೆ ನಮ್ಮ ಸ್ನೇಹವನ್ನು ಮುಂದುವರಿಸುವಂಥ ಒಂದು ಪ್ರಯತ್ನಕ್ಕೆ ನಾವೆಲ್ಲ ಇವತ್ತಿಲ್ಲಿ ಸೇರಿದ್ದೀವಿ. ಬಹಳ ದಿನಗಳಿಂದ ನಾನು, ನನ್ನ ಗೆಳತಿ ರಾಜಲಕ್ಷ್ಮಿ ಈ ಕಚೇರಿಗೆ ಬರಬೇಕು ಅಂತ ತುಂಬ ಪ್ರಯತ್ನ ಪಡ್ತಾ ಇದ್ವಿ. ಮುಕುಂದರಾಜ್ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದಾಗಿಂದ ಆ ಕಾಲ ಇವತ್ತು ಕೂಡಿ ಬಂತು ಅಂತ ಹೇಳಿ ನನಗೆ ಸಂತೋಷ ಅಂತ ಅನ್ನಿಸ್ತಾ ಇದೆ. ಒಂದಂತೂ ನಾನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡೋದೇನು ಅಂತ ಹೇಳಿದ್ರೆ, ಇವತ್ತು ನಾವು ಯಾರು ಇಲ್ಲಿ ಒಂದು 15-16 ಜನ ಸೇರಿದ್ದೀವೋ, ಇವರ ಮಧ್ಯೆ ಬಹಳ ವಿಶೇಷವಾಗಿ ಇಡೀ ಕರ್ನಾಟಕ ಗುರುತಿಸಲ್ಪಡಂತಹ ಒಂದು 2 ವ್ಯಕ್ತಿತ್ವಗಳು ಇವತ್ತಿಲ್ಲಿ ಇದೆ ನಮ್ಮ ಜೊತೆ, ನಮ್ಮ ಸ್ನೇಹಿತರು ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. ಒಂದು, ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷೆಯಾಗಿ ಸಮರ್ಥವಾಗಿ ನಿಭಾಯಿಸಿದಂತಹ HL ಪುಷ್ಪ, ಕರ್ನಾಟಕದ ಬಹಳ ಪ್ರಸಿದ್ಧ ಕವಿಯತ್ರಿನೂ ಹೌದು ಅವರು. ಹಾಗೆಯೇ ತುಂಬ ವೈಚಾರಿಕವಾದಂತಹ ನಿಲುವುಗಳನ್ನು ಇಟ್ಕೊಂಡು ಏನೇ ಅಡೆತಡೆ ಬಂದರೂ, ಎಷ್ಟೇ ಬೈಗುಳ, ಎಷ್ಟೇ ವಿರೋಧಗಳು ಬಂದರೂ ಅದನ್ನು ಎದುರಿಸ್ತಾ ಇವತ್ತಿಗೂ ತನ್ನ ತೀಕ್ಷ್ಣವಾದಂಥ ವೈಚಾರಿಕ ನಿಲುವುಗಳನ್ನು ಇಟ್ಕೊಂಡು ಇವತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿರುವಂಥ ಮುಕುಂದರಾಜ್ ಅವರನ್ನ ನಾವು ಭೇಟಿ ಮಾಡಿದ್ದು ನನಗೆ ಬಹಳ, ಅದನ್ನು ಹೇಳ್ಕೊಳ್ಳೋಕೆ ಬಹಳ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ. ಹಾಗಂತ ಉಳಿದವರು ಏನು ಅವರವರ ಕ್ಷೇತ್ರಗಳಲ್ಲಿ ಸಾಧನೆ ಕಡಿಮೆ ಅಂತಲ್ಲ. ಇವತ್ತೆಷ್ಟೋ ನಾವು ಬಹಳ ವರ್ಷಗಳಿಂದ ಭೇಟಿ ಆಗದೆ ಇರುವಂಥವ್ರನ್ನು ನಾವು ಭೇಟಿ ಮಾಡ್ತಾ ಇದ್ವಿ ಗೆಳತಿಯರನ್ನ.
ಗಾಯತ್ರಿ, ವಿಜಯ ಇದ್ದಾರೆ, ಸುಮಿತ್ರಾ, ರಾಜಲಕ್ಷ್ಮಿ, ಕೆಂಪರ್ಸೇಗೌಡು, ರಾಮಣ್ಣ, ಹೀಗೆ ಎಲ್ಲರೂ ನಾವಿವತ್ತು ಸೇರಿದ್ದೀವಿ. ಅವರ ಏನೇನು ಅವರೇನು ಕೆಲಸ ಮಾಡ್ತಾ ಇದ್ದಾರೆ, ಏನೇನು ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ ಅನ್ನೋದನ್ನ ನಾವು ಕೇಳಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅದು ಅಲ್ಲದೆ ನಾವೆಲ್ಲ ಹೆಚ್ಚು ಕಡಿಮೆ ಎಲ್ಲ ಅಧ್ಯಾಪಕ ವೃತ್ತಿಯಲ್ಲಿದ್ದಂಥವ್ರು. ಬಹುಶಃ ಕೆಲವರು ಬೇರೆ ವೃತ್ತಿಗಳಲ್ಲಿ ಇರ್ಬೋದು. ಅದರಲ್ಲಿ ಸುಮಿತ್ರಾ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿರೋಂಥವ್ರು. ಅವರ ಅಭಯಾಶ್ರಮದ ಮೂಲಕ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಆಮೇಲೆ ಅನಾಥ ಮಕ್ಕಳಿಗೆ, ವಯಸ್ಸಾದಂಥ ಹಿರಿಯರಿಗೆ, ಸಿಂಗಲ್ ಪೇರೆಂಟ್ಸ್ಗೆ ಅವ್ರು ಕೊಡ್ತಾ ಇರುವಂತಹ ಒಂದು ಸೇವೆ, ಅದರ ಕೊಡುಗೆಯನ್ನ ನಾವಿವತ್ತು ಗುರುತಿಸ್ಬೇಕಾಗಿದೆ. ಅದ್ರ ಜೊತೆಗೆ ನಮ್ಮ ರಾಜಲಕ್ಷ್ಮಿ ಬರೀ ಮಾತಾಡಲ್ಲ ಅಷ್ಟೇ ಅಲ್ಲ, ಅವಳು ತನ್ನನ್ನ ಸಮಾಜದ ಒಂದು ಮುಖ್ಯ ವಾಹಿನಿಯಲ್ಲಿ ತೊಡಗಿಸ್ಕೊಂಡಿರುವಂಥ ವ್ಯಕ್ತಿ. ನನಗೆ ಆಶ್ಚರ್ಯ, ಅವಳು ಬರೆದಿರೋದನ್ನೆಲ್ಲ ನನಗೆ ಕಳಿಸ್ತಾ ಇರ್ತಾಳೆ. ಅದೆಷ್ಟು ಸರಳವಾಗಿ, ಅದೆಷ್ಟು ಸ್ಪಷ್ಟವಾಗಿ ಅದು ವಿಚಾರಗಳನ್ನು ಮಂಡಿಸ್ತಾರೆ ಅಂತ ಹೇಳಿದಾಗ, ಬರವಣಿಗೆಗೆ, ಓದಿಗೆ ತೆರೆಕೊಂಡಿರುವಂಥ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಗುರುಗಳು ಅಂತಲೇ ನನ್ನ ಅಭಿಪ್ರಾಯ. ನಾವಷ್ಟೇ ಅಲ್ಲ, ಬರೀ ಕಾಲೇಜುಗಳಲ್ಲಿ, ಶಾಲೆಗಳಲ್ಲಿ ಬೋಧಿಸಿದವರು ಅಷ್ಟೇ ಅಲ್ಲ, ಹೀಗೆ ಬೇರೆ ಬೇರೆ ವೃತ್ತಿಗಳಲ್ಲಿ ಇರುವವರು ಸಹ ಸಮಾಜಕ್ಕೆ ಅವರದೇ ಆದಂಥ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ಕೇಳಿದಾಗ, ನಮ್ಮ ಸ್ನೇಹಿತರ ಈ ಸಾಧನೆಗಳನ್ನು ಗುರುತಿಸಿದಾಗ ಭಾಳ ಸಂತೋಷ ಅಂತ ಅನಿಸುತ್ತೆ. ಅಂದ ತಕ್ಷಣ ನನಗೆ ಈ ಕೊಠಡಿಗೆ ಮೊದಲು ನಾನು ನೋಡಿದ್ದು ವಿಜಯ ಅವರನ್ನು. ಭಾಳ ವರ್ಷಗಳಾಗಿತ್ತು. ಅವ್ರು ಆವಾಗಲೇ ಹೇಗಿದ್ರು ಈಗಲೂ ಹಾಗೆ ಇದ್ದಾರೆ. ಅದನ್ನ ನೋಡಿದ ತಕ್ಷಣ ನಾನು ಅವರನ್ನ ಗುರ್ತು ಹಿಡಿದೆ. ಹಾಗೆ ಎಲ್ಲ ಅಧ್ಯಾಪಕರನ್ನ, ಜಗದೀಶ್ ಅವ್ರು ನಮ್ಮ ಜೊತೆ ಕೆಲಸ ಮಾಡಿದಂಥವ್ರು. ಇನ್ನೂ ಒಂದಷ್ಟು ಜನ ಬರಬೇಕಾಗಿತ್ತು, ಎಲ್ಲ ಬೇರೆ ಬೇರೆ ಊರುಗಳಿರೋದ್ರಿಂದ ಬಹುಶಃ ಬರೋಕ್ಕಾಗಿಲ್ಲ. ಇನ್ನೊಮ್ಮೆ ನಾವೆಲ್ಲ ಸೇರಿ ನಮ್ಮ ಈ ಹಳೆಯ ನಮ್ಮ ಮಿತ್ರ ವಲಯವನ್ನ ಜೀವಂತವಾಗಿ ಇಟ್ಕೊಳ್ಳೋಣ ಅನ್ನೋ ಆಸೆ ನನಗೆ. ಅದಕ್ಕೋಸ್ಕರ ಎಲ್ಲರಿಗೂ ನಾನು ಇವತ್ತು ಬಂದಿರೋಂಥ ಎಲ್ಲರಿಗೂ ಆಭಾರಿ ಅಂತ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸರ್ ನಮಸ್ಕಾರ. ನಮಸ್ತೆ. ಹೇಳಿ ಸರ್, ತಮ್ಮ ಹೆಸರು? ಕೆ ಜಗದೀಶ್, ಹಾ. ನಿವೃತ್ತ ಪ್ರಾಂಶುಪಾಲರು, ತುಮಕೂರು. ತುಮಕೂರಿಂದ ಬಂದಿದ್ದೀರಾ ನೀವು? ಹೌದು ಹೌದು. ಹಾ ಹಾ. ಎಲ್ರಿಗೂ ನಮಸ್ಕಾರಗಳು. ಹಾ. ಈ ದಿನ ಹಾ. ನಾವೆಲ್ಲರೂ ಈ ಕಡೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಕೇಂದ್ರ ಸ್ಥಳದಲ್ಲಿ ಹಾ. ಸೇರ್ಲಿಕ್ಕೆ ತುಂಬಾ ಸಹಾಯ ಮಾಡಿದವರು ಹ್ಮ್. ನಮ್ಮ ಅಗೆಗಳು ಅಂತ ಹೇಳಿದೆ. ಹಾ. ಅಡುಗೆ ಅಂದ್ರೆ ಹಳೆಯ ಗೆಳೆಯರು ಅಂತ. ಓಹ್. ಹಾಗಾಗಿ ಮುಕುಂದರಾಜ್ ಮತ್ತು ಸೋಮಶೇಖರ್ ಅವರಿಗೆ ಹಾ. ನಮ್ಮೆಲ್ಲರೂ ಪರವಾಗಿ ಅವ್ರಿಗೊಂದು ಕೃತಜ್ಞಾಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತೇನೆ. ನಾವು 40 ವರ್ಷಗಳ 4 ದಶಕಗಳ ಹಿಂದೆ ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನ ಭಾರತಿ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ನಾವೆಲ್ಲ ವಿದ್ಯಾರ್ಥಿಗಳು, ಒಡನೋದಿಗಳು, ನಮ್ಮ ಜೊತೆಯಲ್ಲಿ ಓದ್ತಾ ಇದ್ದಂಥವ್ರು. ಆವತ್ತಿನ ದಿನದಲ್ಲಿ ಈಗಾಗಲೇ ಎಲ್ಲರೂ ವ್ಯಕ್ತಪಡಿಸಿರೋ ಹಾಗೆ GS ಶಿವರುದ್ರಪ್ಪನವರಿಂದ ಹಿಡಿದು ಸಿದ್ಧಲಿಂಗಯ್ಯನವರೆಗೂ ದೊಡ್ಡ ಅಧ್ಯಾಪಕ ಪರಂಪರೆಯನ್ನ ಆ ಅಧ್ಯಯನ ಕೇಂದ್ರ ಹೊಂದಿತ್ತು. ಅಂಥವರ ಸನ್ನಿಧಾನದಲ್ಲಿ ನಾವೆಲ್ಲರೂ ಸಹ ಸ್ನಾತಕೋತ್ತರ ಪದವಿಯಲ್ಲಿ ಕಲಿಯುವಂತ ಒಂದು ಸಂದರ್ಭ ಅದು. ಹಾಗೇನೆ ನಾವೆಲ್ಲ ಇವತ್ತು 60-65ರ ನಡುವೆ ಇರ್ತಕ್ಕಂಥ ವಯೋಮಾನದವರು. ಅವತ್ತು ಬಹುಶಃ 20-25ರ ವಯೋಮಾನದಲ್ಲಿದ್ದು ಮನುಷ್ಯನ ಬದುಕಿನ ಮಹಾ ಚೈತ್ರ ಕಾಲ ಅದು. ಆಗ ವಿದ್ಯಾರ್ಥಿಗಳಾಗಿ ನಾವು ಕಲಿಬೇಕಾದ್ರೆ ನಮ್ಮ ಮುಂದೆ ಎಲ್ಲ ಕನಸುಗಳಿದ್ದು. ನಾನು ಹೀಗಾಗ್ಬೇಕು, ವೃತ್ತಿ ಜೀವನ ಹೀಗಿರ್ಬೇಕು, ವೃತ್ತಿಲಿ ಹೀಗಿರ್ಬೇಕು, ಹಾಗೆ ಖಾಸಗಿ ಬದುಕಿನಲ್ಲಿ ಹೀಗಿರ್ಬೇಕು ಅಂತ ಹೇಳಿ ಕನಸುಗಳನ್ನು ಕಾಣ್ತಿದ್ದಂತಹ ಕಾಲ ಅದು. ಆ ಕನಸುಗಳೆಲ್ಲವನ್ನ ಬದುಕಿನ ಒಳಗಡೆ ಈಗ ನಿರ್ವಹಿಸ್ಕೊಂಡು ನಿವೃತ್ತಿಯನ್ನ ಹೊಂದಿರ್ತಕ್ಕಂಥವ್ರು ಈಗ ಬಹುಶಃ ನಮಗೆ ಕನಸುಗಳಲ್ಲ, ನೆನಪುಗಳು ಹೆಚ್ಚಾಗುತ್ತಂತಹ ಸಂದರ್ಭ ಇದು. ಆದ್ರೆ ಈ ನೆನಪುಗಳು ಇದೆಯಲ್ಲ, ಇವತ್ತು ಅಧ್ಯಯನ ಮತ್ತು ವೃತ್ತಿ ಬದುಕು ಹಾಗೂ ಖಾಸಗಿ ಬದುಕು ಇವೆಲ್ಲದರ ಜೊತೆ ಒಳಗಡೆ ಯಶಸ್ವಿಯಾಗಿ ಮುಗಿಸಿದೀವಿ ಅಂತ ಅನ್ಕೊಳ್ತೀನಿ. ಇದ್ರೊಳಗಡೆ ಬಹುಮಟ್ಟಿಗೆ ಅಧ್ಯಾಪಕ ವೃತ್ತಿಯಲ್ಲಿ ಇದ್ದಂಥವ್ರನ್ನೇ ಒಳ್ಳೆ ಅಧ್ಯಾಪಕರಾಗಿ ಕೆಳಗಡೆ ನುರಿತು ಅಧ್ಯಾಪಕರಾಗಿ ಯಶಸ್ವಿಯಾಗಿರ್ತಕ್ಕಂಥವ್ರನ್ನೇ. ಒಳ್ಳೆಯ ಅಧ್ಯಾಪಕನಿಗೆ ಬಹಳ ಮುಖ್ಯವಾಗಿ ಸಿದ್ಧತೆ, ಬದ್ಧತೆ, ಶುದ್ಧತೆ ಈ 3 ಇರಬೇಕು ಅಂತ. ಈ 3ಅನ್ನ ನಮ್ಮ ಗುರು ಪರಂಪರೆಯಿಂದ ನಾವು ಕಲ್ಕೊಂಡಂತವ್ರು. ಇವತ್ತು ಇದು ದಿನದಿಂದ ದಿನಕ್ಕೆ ಕುಸಿತಾ ಇದೆ. ಅಂದ್ರೆ ತೆಗೆದಾಕೋದು ಅಂತಲ್ಲ, ಅಂದ್ರೆ ಅದನ್ನ ಅಳವಡಿಸ್ಕೊಳ್ಳೋದು ಅಂತ. ಈ ರೀತಿಯಲ್ಲಿ ಇರ್ತಕ್ಕಂತಹ ಮನೋಧರ್ಮದಲ್ಲಿ ಅದರಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡಿದವರು ನೋಡಿ. ಇಲ್ಲಿಗೆ ಬಂದ ನಂತರದಲ್ಲೇ ಗೊತ್ತಾಗಿದ್ದು ನಮಗೆ, ಅನೇಕ ಜನ ನಮ್ಮ ಒಡನೋದಿಗಳು, ಸ್ನೇಹಿತರು ಬದುಕಿನ ಬೇರೆ ಬೇರೆ ರಂಗಗಳಲ್ಲಿಯೂ, ಸೇವಾ ಕ್ಷೇತ್ರಗಳಲ್ಲಿಯೂ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು. ಪ್ರವೃತ್ತಿಯಿಂದ ಬರವಣಿಗೆಗಳನ್ನ ಮತ್ತೆ ಹರಟೆಗಳನ್ನ ಈ ರೀತಿಯೊಳಗಡೆನೂ ಸಹ ರೂಢಿಸ್ಕೊಂಡಿರ್ತಕ್ಕಂಥದ್ದು ಒಂದು ಸ್ನೇಹ ವಲಯ ಇದೆ.
ಈ ಕಾರಣಕ್ಕೆ ಇವತ್ತು ಎಲ್ಲರೂ ಸೇರ್ಕೊಂಡು ಒಂದು ರೀತಿಯಲ್ಲಿ ನಮ್ಮ ಸ್ನೇಹ ವಲಯ ಮತ್ತು ಸ್ನೇಹ ವಲಯದ ವ್ಯಾಪ್ತಿ ಹಿಗ್ಗಿದೆ ಅಂತ ಬಳಸ್ತೀನಿ ನಾನು. ಹಿಗ್ಗಿದೆ ಅಂದ್ರೆ ಒಂದು ಎಕ್ಸ್ಟೆನ್ಷನ್ ಅಂತ, ಇನ್ನೊಂದು ಕಡೆ ಸಂತೋಷ ಅಂತ ಹೇಳಿ. ಈ ವ್ಯಾಪ್ತಿಯ ಹರವು ದೊಡ್ಡದಾಗಿದೆ ಮತ್ತು ಇದರ ಜೊತೆಯಲ್ಲಿ ಸಂತಸದಿಂದ ಮುಂದಿನ ಬದುಕಿನೊಳಗಡೆ ನಾವೆಲ್ಲವೂ ಸಹ ಒಂದೊಂದಾಗಿ ಸೇರ್ಕೊಂಡು ನಮ್ಮ ಕವಿ, ರಾಷ್ಟ್ರಕವಿ ರಸಋಷಿ ಕುವೆಂಪು ಅವರ ಒಂದು ದೊಡ್ಡ ಮಾತು ನೆನಪು ಬರುತ್ತೆ. ನೆನಪು ಬಾಳಿನ ಬುತ್ತಿ, ಅನುಭವಗಳ ಅಕ್ಷಯ ನಿಧಿ ಅಂತ ಹೇಳಿ. ಖಂಡಿತವಾಗ್ಲೂ ನಾವು ಎಲ್ಲರ ಬದುಕೊಳಗಡೆ ಈ ನೆನಪುಗಳೊಂದಿಗೆ ಆವತ್ತಿನ ಎಲ್ಲ ನೆನಪುಗಳು ಸಹ ಸೇರ್ಕೊಂಡು ಸಮ್ಮಿಲನಗೊಂಡು ಒಂದು ರೀತಿಯಲ್ಲಿ ಅಕ್ಷಯ ನಿಧಿಯಾಗಿರ್ಲಿ, ಕರಗದೆ ಇರುವ ಪೇಪರ್ಮೆಂಟ್ ಆಗಿರ್ಲಿ ಅಂತೇಳಿ ಬಯಸ್ತಾ ನನ್ನ ಈ ಸಾಂದರ್ಭಿಕವಾದಂತ 2 ಮಾತುಗಳನ್ನ ಅಂತ್ಯಗೊಳಿಸಿ ವಂದಿಸ್ತೇನೆ. ಜೈ ಸ್ನೇಹ ವಲಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೇಡಮ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ವಿಜಯಮ್ಮ ಅಂತ. ಹಾ. ಇಗ್ಲೂರ್ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿ ಕೊನೆಗೆ ನಾನು ರಿಟೈರ್ಡ್ ಆದೆ. ಯಾವ ಕಾಲೇಜು? ಇಗ್ಲೂರ್ ಚನ್ನಪಟ್ಟಣ. ಚನ್ನಪಟ್ಟಣ. ಟ್ರಾವೆಲ್ ಮಾಡ್ತಿದ್ದೆ. ಓ, ಚನ್ನಪಟ್ಟಣದ ಗೊಂಬೆ ನೀವು? ಇವು ಹಂಗೆ ಇದೆನಾ? ಥ್ಯಾಂಕ್ ಯು, ಥ್ಯಾಂಕ್ ಯು. ದೊಡ್ಡ ಗೊಂಬೆ, ಮುದಿಗೊಂಬೆ. ಅಲ್ಲಿಗೆ ಆರಂಭದಲ್ಲಿ 1983-84 ನಿಜವಾಗಿಯೂ ನಾವೆಲ್ಲ ಅದೃಷ್ಟವಂತ ಅಂತ ಬ್ಯಾಚ್ ಅಂತ ಹೇಳ್ತೀನಿ ನಾನು. ಯಾಕೆಂದ್ರೆ ಅಲ್ಲಿಂದನೇ ಹೋರಾಟ ಆರಂಭಿದ್ದು. ನಾವೆಲ್ಲ ಆರಂಭಿಸ್ತಿದ್ದೆ ಅಲ್ಲಿಂದನೇ ಹೋರಾಟ. ಏನೇ ಒಂದು ಕ್ಷೇತ್ರದಲ್ಲಿ ಬರ್ಬೇಕಾದ್ರೆ ಮುಂದೆ ಬರ್ತಿದ್ದಂತ ಬ್ಯಾಚ್ ಇದು. ಎಲ್ಲೂ ಸೋಲೆ ಕಂಡಿಲ್ಲ ಬಿಡಿ. ಸೋಲೆ ಇಲ್ಲದ ಸರ್ದಾರರು ನಾವು. ಅಲ್ಲಿ ನೋಡಿ ಕೂತಿರಲ್ಲ ಮುಕುಂದರಾಜು, ಇನ್ನು 3-4 ಜನ ಇದ್ರು ಅಲ್ಲಿ ಪ್ರಮುಖರು. ನಮ್ಮ ಸ್ವಾಮಿ ಇಲ್ಲೇ ಕೂತಿರ ಹಿಂದೆ. ಪ್ರತಿಯೊಬ್ರು ಏನೇ ಬೇಕಾದ್ರೂ ಹೋರಾಟಕ್ಕೆ ಮುಂದೆ ಬರ್ತಿದ್ವಿ. ಆಮೇಲೆ ನಮ್ಮ ಹಿಂಬಾಲಕರಾಗಿ ನಮ್ಮ ಶೀಲಾಮಳಿ ಮಟ್ಟಿದಾರಲ್ಲ, ಆ ಬ್ಯಾಚು ಬಂತು ಹಿಂದೆ. ಬಹಳ ಸಂತೋಷದ ಒಂದು ಬ್ಯಾಚು, ಗಟ್ಟಿಗರ ಬ್ಯಾಚು, ಹಾಗೆ ಅದೃಷ್ಟದ ಬ್ಯಾಚ್ ಇದು. ನೀವು ತೋರಿದ ದಾರಿಯಲ್ಲಿ ಈಗ ನೆಕ್ಸ್ಟ್ ಮಕ್ಕಳೆಲ್ಲ ಎಲ್ಲ ಬಂದ್ರು. ಜೊತೆಗೆ ಯಾಕೆ ನಾನು ಅದೃಷ್ಟ ಅಂತ ಹೇಳ್ತಾ ಇದೀನಿ ಅಂದ್ರೆ, ಡಿಪಾರ್ಟ್ಮೆಂಟ್ ಬಿಟ್ಟು ನಾವು ಹೊರಗಡೆ ಇನ್ನೂ ಬಂದಿದೀವಿ, ಮಾರ್ಕ್ಸ್ ಕಾರ್ಡೇ ತೆಗೆದುಕೊಂಡಿಲ್ಲ. ನಾವೆಲ್ಲ ಉದ್ಯೋಗಕ್ಕೆ ಹೋಗಿದ್ವಿ. ಅಟ್ ದ ಟೈಮ್ ಆಫ್ ಇಂಟರ್ವ್ಯೂ ಅಂತ ಹೇಳಿ ಬರ್ದು ನಾವೆಲ್ಲ ಕೆಲ್ಸಕ್ಕೆ ಸೇರಿದ್ದು. ಆ ನಂತರ ಕೋರ್ಟ್ಗೆ ಹೋದ್ವಿ, ಕಾಯಂ ಆಗೋದಕ್ಕೆ ಹೋರಾಟ ಮಾಡಿದ್ವಿ. ಆಮರಣ ಅಂತ ಉಪವಾಸ ಮಾಡ್ಕೊಂಡ್ವಿ. ಪ್ರತಿ ಇದ್ರಲ್ಲೂ ಸ್ಟೆಪ್ ಅಲ್ಲೂ ಈಗಲೂ ಕೋರ್ಟಲ್ಲಿ ಇದೀವಿ. ಕೋರ್ಟಲ್ಲೇ ಇದೀವಿ, ಅದು ಸಂತೋಷವಾಗಿದ್ದೀವಿ. ಬಹಳ ಗಟ್ಟಿಗರಾಗಿ ಒಂದೊಂದು ಹೆಜ್ಜೆ ಇಡ್ಬೇಕಾದ್ರೂ ನಾವು ಬಹಳ ಮುಂದುವರ್ಕೊಂಡು ಧೈರ್ಯ ಅನ್ನೋದೊಂದು ಭದ್ರವಾಗಿ ಬಂದ್ಬಿಡ್ತಾವ. ಆ ಗುರುಗಳು ನಮಗ್ ಹಾಗೆ ಇದ್ರು, ಗಟ್ಟಿಗರೇ ಗುರುಗಳು, ಸ್ಟ್ರಾಂಗು. ಅವರ ಮಾರ್ಗದರ್ಶನ ನಮ್ಗೆ ಚೆನ್ನಾಗಿತ್ತು. 84ರಿಂದ ಎಷ್ಟು 21-22 ಕೊನೆ ರಿಟೈರ್ಡ್ ಆಗಿರೋದು. ಪ್ರತಿಯೊಬ್ಬರು ಕೂಡ ಹಸನ್ಮುಖಿಗಳೇ. ಹೊರಗಡೆ ಒಳಗಡೆ ಗಟ್ಟಿತನ ಇದೆ. ನಮ್ಮ ಆ ಬ್ಯಾಚ್ ನಲ್ಲಿ ಇದ್ದ ಪ್ರತಿಯೊಬ್ರು ಕೂಡ ಹೋರಾಟಗಾರರೇ. ಎಲ್ಲೂ ಸೋಲ್ಕೊಂಡಿಲ್ಲ. ಬೆರಳೆಣಿಕೆಯಷ್ಟು ಮಾತ್ರ ನಮ್ಮ ಡಿಪಾರ್ಟ್ಮೆಂಟ್ ಬಿಟ್ಟು ಹೊರಗಡೆ ಹೋಗಿದ್ದಾರೆ ಅಷ್ಟೇ. ಡಿಗ್ರಿ ಕಾಲೇಜಲ್ಲಿ ನೋಡಿ, ಇಲ್ಲಿ ಡಿಗ್ರಿ ಕಾಲೇಜ್, ಇವರು ಅವರು ಡಿಗ್ರಿ ಕಾಲೇಜು, ಜಗದೀಶ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಎಲ್ಲಾ ಕಡೆ ಒಳ್ಳೆ ನೇಮ್ ತಗೋ ಬಂದಿದ್ದಾರೆ. ಇನ್ನು ಮುಕುಂದರಾಜು, ಪುಷ್ಪ, ಇನ್ನೊಬ್ರು ಸಿದ್ಲಿಂಗಯ್ಯ ಅಂತ ಇದಾರೆ, ತುಮಕೂರಲ್ಲಿ ಇದಾರೆ. ಅವ್ರು ಮರ್ತು ಬಿಟ್ಟಿದ್ದಾರೆ. ಇವರು ಅಲ್ಲಿ ಸಾಹಿತ್ಯ ಪರಿಷತ್ ಅಧ್ಯಕ್ಷರು. ಇವತ್ತು ಬಂದಿಲ್ಲ, ಅಲ್ಲೇನೋ ಮೀಟಿಂಗ್ ಇದೆ ಅಂತ. ಬಹಳ ಚಿನುಕುಳಿಯ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು 3 ಜನ ದಿಗ್ಗಜರು ಅಂತ ಕರಿತೀವಿ ನಮ್ಮಲ್ಲಿ. ನಮ್ಮ ಬ್ಯಾಚ್ ನಲ್ಲಿ ದಿಗ್ಗಜರು. ಅಷ್ಟು ಮಾತ್ರ ಅಲ್ಲ, ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂತಹ ರಾಮಚಂದ್ರ ಇದಾರಲ್ಲ, ನಮ್ಮ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ. ಕೋರ್ಟ್ ಕೇಸ್ ಆಗ್ಲಿ, ಡಿಪಾರ್ಟ್ಮೆಂಟ್ ಅಲ್ಲಿ ಆಗ್ಲಿ, ಎಲ್ಲ ಆಗ್ಲಿ, ಪ್ರತಿ ಒಂದ್ರಲ್ಲೂ ಹೆಜ್ಜೆಗೂ ಅವ್ರಿಗೆ ಬೆನ್ನೆಲುಬಾಗಿ ಸಪೋರ್ಟ್ ಆಗಿ ನಾವೆಲ್ಲ ಇದೀವಿ. ಎಲ್ಲ ಹೊರಗಡೆ ಇರ್ತೀವಿ, ಅವ್ರ ಫೋನ್ ಆದ ತಕ್ಷಣ ಓಡ್ ಬರ್ತೀವಿ. ಇದು ಆ ಒಂದು ಬ್ಯಾಚ್ ಇತ್ತಲ್ಲ 84, ಅದು ಮಾತ್ರ ನಾನು ಹೇಳ್ತೀನಿ, ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಜಂಬದ ಬ್ಯಾಚ್, ಬಹಳ ಗರ್ವದ ಬ್ಯಾಚ್. ಬಹಳ ಆನಂದವಾಗಿ ನಾವು ಎಷ್ಟು ಹೇಗಿದ್ವಿ ಅಂದ್ರೆ ಹೆದರೋದೇ ಇಲ್ಲ, ಒಬ್ರುವೆ ಹೆದರೋದಿಲ್ಲ. ಗಟ್ಟಿಗರು ನಾವು. ತಪ್ಪು ಮಾಡಿದ್ರೆ ಹೆದರ್ಬೇಕಲ್ಲ. ಪ್ರತಿ ಹೆಜ್ಜೆಲ್ಲೂ ನಾವು ಕಾನೂನು ಮುಖಾಂತರವಾಗಿ ಮಾನವೀಯತೆಯಿಂದ ನಮ್ಗೆ ಕೆಲಸ ಕೊಡ್ತು. ಅದನ್ನ ಕಿತ್ಕೊಳಕ್ ಹೋದಾಗ್ಲೂ ನಾವ್ ಹೆದರಿಲ್ಲ. ತಿರಾ ಕೋರ್ಟ್ಗೆ ಹೋಗ್ತಾ ಇದೀವಿ. ನಮ್ಮ ಕೊನೆ ಉಸಿರ ತನಕ ನಮ್ಮನ್ನ ಹೋರಾಟದಲ್ಲೇ ಇಟ್ಟಿದಾರ ಅವರು. ಎಷ್ಟೋ ಜನ ಇವ್ರು, ನಾವೆಲ್ಲ 8 ವರ್ಷ ಆಯ್ತು, 8ನೇ ವರ್ಷ ಇದು ರಿಟೈರ್ಡ್ ಆಗಿ. ಕೆಲವರು 3 ವರ್ಷ, 4 ವರ್ಷ, 5 ವರ್ಷ ಆಯ್ತು. 21-22 ಕೊನೆ ಆಗಿದ್ವಿ. ಆದ್ರೂ ಕೂಡ ಆ ಮನಸ್ಥೈರ್ಯ ಇದೆಯಲ್ಲ, ಕುಗ್ಗಿಲ್ಲ ಯಾರಿಗೂ. ಇನ್ನು ಒಂದು 10-15 ಜನ ಇವಾಗ ಬರ್ಬೇಕಾಯ್ತು, ಪಾಪ ಯಾಕೋ ಬಂದಿಲ್ಲ. ನಂತರದ ದಿನಗಳಲ್ಲಿ ಬರ್ತಾರೆ. ಬಹಳ ಆನಂದ. ಇವತ್ತೊಂದು ನಂಗೆ ಏನ್ ಖುಷಿ ಅಂದ್ರೆ, ಮುಕುಂದರಾಜು ಅಲ್ಲಿ ಕೂತಿರೋದ್ ನೋಡಿ ಬಹಳ ಸಂತೋಷ ಆಗ್ತಾ ಇದೆ. ನಂಗೆ ಬರಕ್ಕಾಗಿರ್ಲಿಲ್ಲಪ್ಪ, ನಂಗೆ ಆರೋಗ್ಯ ಸರಿ ಇರ್ಲಿಲ್ಲ, ನಾ ಬರಕ್ಕಾಗಿರ್ಲಿಲ್ಲ.
ಆದ್ರೆ ಇವತ್ತೊಂದು ಬಹಳ ಸಂತೋಷ ಆಯ್ತು. ಇಲ್ಲಿ ನೋಡಿ ಆ ಹುಡುಗಿ ನಮ್ಮ ಹುಡುಗಿಂತಾನೆ ಕರೀತಿ, ಬೇಜಾರ್ ಮಾಡ್ಕೋಬೇಡ, ಶೀಲಾಮಣಿ ಮಠ ಹುಡುಗಿನೇ. ಹುಡುಗಿನ ಬಹಳ ನೋಡಿದ ತಕ್ಷಣ ಸಂತೋಷ ಆಗ್ಬಿಡ್ತಂಗೆ. ಹೇಗಿದೆಯೋ ಹಾಗೆ ಇದೆಯಮ್ಮ ನೀನು ಅಂದೆ. ಆಗೊಂದು ಬಹಳ ಆಕ್ಟಿವ್ ಆಗಿತ್ತು ನಮ್ಮ ಹಿಂದೆ ಬಂದಂತಹ ಬ್ಯಾಚ್. ತುಂಬಾ ಸಂತೋಷ. ಇನ್ನು ನಮ್ಮ ಇಲ್ಲಿ ಇದಾರಲ್ಲ ಇವರೆಲ್ಲ ಬಹಳ ಆಕ್ಟಿವ್ ಆಗಿರೋರು. ಎಂತ ಆಕ್ಟಿವ್. ಇನ್ನು ನಮ್ಮ ನರಸಿಂಹಮೂರ್ತಿ, ರಾಮಣ್ಣ, ಇವರು ನಾವೆಲ್ಲ ಸೌಮ್ಯ ಮೂರ್ತಿಗಳು. ಏನಪ್ಪಾ ಜಗದೀಶು, ನಾವೆಲ್ಲ ಸೌಮ್ಯ. ಕೆಂಪಸೇಗೌಡ ಜೋರಾಗೂ ಇದ್ದ, ಮೆತ್ತಗೂ ಇದ್ದ. ನಾವೆಲ್ಲ ಇದಾಗಿದ್ವಿ. ಇವಾಗ ಮಾತ್ರ ಜೋರ ಬಿಟ್ಟಿದ್ದಾರೆ ರಿಟೈರ್ ಆದ್ಮೇಲೆ. ಯಾರು ಏನು ಮಾತಾಡಲ್ವಲ್ಲ. ಈ ಗಾಯತ್ರಿ ಒಂದಷ್ಟು ಜನ ಇದ್ದಾರೆ. ನಾವೆಲ್ಲ ಒಂದೇ ರೀತಿ ಹೋಗ್ತೀವಿ. ತಂಟೆಗೆ ಮಾತ್ರ ಬಂದ್ರೆ ಬಿಡ್ತಿರ್ಲಿಲ್ಲ ಅಷ್ಟೇ. ಬಹಳ ಸುಂದರವಾದ ಬ್ಯಾಚ್ ಇದು. ಅದನ್ನ ನೋಡ್ಕೊಂಡು ನಂತರ ಬರೋರೆಲ್ಲ ಹೋರಾಟಕ್ಕೆ ಇಳಿತಾ ಇದ್ದಾರೆ. ನಾವು ವಿಧಾನಸೌಧ ಮೆಟ್ಲು, ಕೋರ್ಟ್ ಮೆಟ್ಲು ಎಲ್ಲ ಹತ್ತಿದ್ರು ಹಾಗೇ ಜೈಲುಗೆ ಉರುಳು ಸೇವೆ. ರಾಮಕೃಷ್ಣ ಹೆಗಡೆ ಅವ್ರ ಕಾಲದಲ್ವ ನಾವು ಉರುಳು ಸೇವೆ ಮಾಡಿದ್ದು. ಇಲ್ಯಾಕ್ ಮಾಡ್ತೀರಾ, ಹೋಗಿ ಅಲ್ಲಿ ತಿರುಪ್ತಿಗೆ ಅಂತ ಹೇಳಿದ್ರು. ಆದ್ರೆ ನಾವು ಬೇಜಾರ್ ಮಾಡ್ಕೊಂಡಿಲ್ಲ. ಏನಪ್ಪಾ, ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಫೈಲ್ ಆಯ್ತು. ಅದೆಲ್ಲ ನಮ್ ಕಡೆನೆ ಆಗಿದೆ. ಯಾಕೆ ನಮ್ ತಪ್ಪೇ ಇಲ್ವೇ. ಹಂಗಿದೀವಿ, ಎಲ್ಲ ಖುಷಿಯಾಗಿದ್ದೀವಿ, ಎಲ್ಲ ಚೆನ್ನಾಗಿದ್ದೀವಿ. ಛಲ ಬಿಡದ ತ್ರಿವಿಕ್ರಮ್ ಅವ್ರು ನಾವು ಹೋರಾಟಗಾರರು. ಅಲ್ಲಿಂದನೇ ನಮ್ಮ ಕ್ಯಾಂಪಸ್ ಇಂದಾನೆ ಬಂದ್ಬಿಡ್ತು ಹೋರಾಟದ ಹಾಕಿದಂತ ಧೈರ್ಯ ಅವ್ರು ಹಾಕಿದಂತ ವಿದ್ಯೆಯ ಬೀಜ ಇವತ್ತು ಹೆಮ್ಮರವಾಗಿ ಬೆಳೆದಿದೆ. ಬಹಳ ಸುಂದರವಾದ ಜೀವನ ನಡೆಸ್ತಾ ಇದೀವಿ. ರಿಟೈರ್ಡ್ ಆದ್ರೂ ನಮ್ಗೆ ಎಷ್ಟೋ ಮಧ್ಯೆ ಬಂತು ಅಡ್ಡಿ ಆತಂಕಗಳು. ಅದನ್ನೆಲ್ಲ ಪಕ್ಕಕ್ಕೆ ತಳ್ಳಿ ಚೆನ್ನಾಗೇ ಇದೀವಿ. ಮಕ್ಳಾಯ್ತು, ಮರಿ ಆಯ್ತು, ಅವುಗಳಿಗೆ ಆಗ್ಲೇ ಇದಾಯ್ತು, ಮೊಮ್ಮಕ್ಳಾದ್ರು ಏನ್ ಅದಕ್ಕೆ ತಲೆ ಕೆಡ್ಸ್ಕೊತಾ ಇಲ್ಲ. ಬರೋ ಸಂಬಳ ಬರ್ತಾ ಇದೆ ಅಷ್ಟೇ. ಅದೇ ಬೇಕಾಗಿರೋದಲ್ವಾ. ಬಂತು ಬರ್ತಾ ಇದೆ, ಅದನ್ನ ಯಾರು ಹಿಡಿಯಕ್ ಆಗ್ತಾ ಇಲ್ಲ. ಚೆನ್ನಾಗಿದ್ದೀವಿ. ಹೀಗೆ ಚೆನ್ನಾಗಿರಿ ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಹೆಸರೇ ಮಾತಾಡಿದ್ದೇನಪ್ಪ. ಮೇಡಮ್ ನಮಸ್ಕಾರ. ತಮ್ಮ ಹೆಸರು ಮೇಡಮ್? ನನ್ನ ಹೆಸರು ಗಾಯತ್ರಿ ದೇವಿ ಅಂತ. ಹೇಳಿ, ತಮ್ಮ ಅನುಭವ ಹೇಳಿ. ಅನುಭವ ಏನ್ ಹೇಳುದು ಮೇಡಮ್, ಎಲ್ಲಾನು ಈಗಾಗ್ಲೇ ನನಗೆ ಅವರು ಸೋಮಶೇಖರ್ ಅವ್ರು ಫೋನ್ ಮಾಡಿದ ತಕ್ಷಣ ಮೊದಲು ನೆನಪಿಗೆ ಬಂದಿದ್ದು ನಮ್ಮ ಯೂನಿವರ್ಸಿಟಿ. ಅವಾಗೂ ಇವಾಗೂ ತುಂಬಾ ವ್ಯತ್ಯಾಸ ಇದೆ ಬಿಡಿ. ಅಲ್ಲಿನ ಪರಿಸರ ಆಗ್ಲಿ, ವಾತಾವರಣ ಆಗ್ಲಿ, ಅಥವಾ ಹಸಿರಾಗ್ಲಿ ಎಲ್ಲಾನು ಅಷ್ಟೇ. ಆಗ ನಾವು 21-22ನೇ ವಯಸ್ಸಿನಲ್ಲಿ ಇದ್ವಿ. ಆ ವಯಸ್ಸಲ್ಲಿ ನಮ್ಮ ಹಸಿರು ವಯಸ್ಸಿಗೂ ಮತ್ತೆ ಅಲ್ಲಿನ ವಾತಾವರಣಕ್ಕೂ ತುಂಬಾ ಹೊಂದಿಕೆ ಆಗ್ತಾ ಇತ್ತು. ಮತ್ತೆ ಅಷ್ಟೇ ಸಂತೋಷ ಇತ್ತು. ಹಾಗೆ ನಮಗೆ ದೊಡ್ಡ ದೊಡ್ಡ ಕವಿಗಳಾಗಿರತಕ್ಕಂತ ಜೆ ಶಿವರುದ್ರಪ್ಪ ಅವರಿಂದ ಸಿದ್ಧಲಿಂಗಯ್ಯವರೆಗೂ ಇದ್ರು. ಎಲ್ಲರೂ ಉಪನ್ಯಾಸಕರಾಗಿದ್ರು. ಮತ್ತೆ ಜೊತೆಗೆ ಎಲ್ಲರೂ ನಮಗೆ ಉತ್ತಮವಾದಂತಹ ಒಂದು ಹಾದಿಯನ್ನ ತೋರಿಸಿದ್ದಾರೆ, ದಾರಿಯನ್ನ ತೋರಿಸಿದ್ದಾರೆ. ಅದೇ ದಾರಿಯಲ್ಲಿ ಎಲ್ರೂ ಬಂದಿದೀವಿ. ಜೊತೆಗೆ ಇವತ್ತು ಅವರವರ ಒಂದು ಸಾಧನೆಗಳನ್ನ ನೀವು ಈಗಾಗ್ಲೇ ಕೇಳಿದ್ದೀರಿ. ಹಾಗೆ ಮುಕುಂದರಾಜ್ ಅವರು ಈ ಒಂದು ನಮ್ಮ ಗುರುಗಳು ಕೂತಿದ್ದಂತಹ ಅಧ್ಯಕ್ಷ ಸ್ಥಾನದಲ್ಲಿ ಅವ್ರು ಈಗ ಕೂತಿರೋದು ಕೂಡ ನಮ್ಗೆ ತುಂಬಾ ಸಂತೋಷ ಕೊಟ್ಟಿದೆ. ಪುಷ್ಪ ಅವರು ಕೂಡ ಅಷ್ಟೇ ಸಾಧನೆಯನ್ನ ಮಾಡಿ ಒಳ್ಳೆ ಒಂದು ನಮ್ಮ ಸಮಾಜಕ್ಕೆ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಆದ್ರಿಂದ ಈಗ ನಾವು ನೆನಪಿಸ್ಕೊಳ್ಬೇಕಾಗಿದ್ದು ಏನಪ್ಪಾ ಅಂದ್ರೆ ನಮ್ಮ ಆ ಸಿಹಿ ದಿನಗಳನ್ನ. ನಮ್ಮ ಒಂದು ಬ್ಯಾಚ್ ಅಲ್ಲಿ ಮಾತ್ರ ಯಾವತ್ತೂ ಕೂಡ ಯಾರೂನು ಕಿತ್ತಾಡಿದ್ದಿಲ್ಲ. ಜೊತೆಗೆ ಗುಂಪು ಮತ್ತೆ ಭೇದ ಅಂತ ಯಾರೂ ಮಾಡಿಲ್ಲ. ಎಲ್ಲರೂ ಒಂದು ರೀತಿಯಲ್ಲಿ ಸಂತೋಷವಾಗಿ ಎಲ್ಲಾ ರೀತಿಯಲ್ಲೂ ಪಾಲ್ಗೊಳ್ತಾ ಇದ್ರು. ಹಾಗಾಗಿ ಈಗ ವಿಜಯ ಮೇಡಮ್ ಹೇಳಿದ್ರಲ್ವಾ ಗಟ್ಟಿತನ ಅಂತ, ಆ ರೀತಿಯಲ್ಲಿ ಎಲ್ಲರಿಗೂ ಕೂಡ ಅಷ್ಟೇ ಆ ಒಂದು ಗಟ್ಟಿತನದಿಂದ ಎಲ್ಲರೂ ಒಂದೊಂದು ರೀತಿಯಲ್ಲಿ ತಮ್ಮದೇ ಆದಂತಹ ಒಂದು ಸಾಧನೆಯನ್ನ ಮಾಡ್ಕೊಳ್ತಾ ಬಂದಿದ್ದಾರೆ. ಹಾಗಾಗಿ ಇವತ್ತು ಅವರು ಫೋನ್ ಮಾಡಿದ ತಕ್ಷಣ ನನಗೆ ಅನ್ಸಿದ್ದೇನಪ್ಪಾ ಅಂತಂದ್ರೆ ಆ ಸಿಹಿ ನೆನಪುಗಳೇ ನನಗೆ ಇನ್ನ ತಲೆಯಲ್ಲಿ ಸುತ್ತಾ ಇದೆ. ಬೇಗ ನಾವು ಈಗ ಮುಗಿಸ್ಬಿಟ್ಟಿವಾ, ವಯಸ್ಸಿಗೆ ಬಂದ್ಬಿಟ್ಟಿವಾ, ವಯಸ್ಸಿಗೆ ಬಂದಿದೀವಲ್ಲ. ಇವತ್ತು ಮಕ್ಕಳು ಮೊಮ್ಮಕ್ಕಳು ಎಲ್ಲಾರನ್ನೂ ನೋಡ್ತಾ ಇದೀವಿ. ಆದ್ರೆ ನಾವು ಇವತ್ತು 21 ವಯಸ್ಸಿಗೆ ಹೊರಟೋಗಿದೀವಿ. ಅವತ್ ಹೇಗೇಗಿದ್ವಿ, ಇವತ್ ಹೇಗೇಗಿದ್ದೀವಿ. ಜೊತೆಗೆ ಇವತ್ತು ಪ್ರತಿಯೊಬ್ಬರು ಆಕಾರ ಆಗ್ಲಿ, ರೂಪ ಆಗ್ಲಿ ಎಲ್ಲಾನು ಕೂಡ ಎಷ್ಟು ವ್ಯತ್ಯಾಸ ಇದೆ. ಇದೆಲ್ಲಾನು ಕೂಡ ನೆನ್ಸ್ಕೊಳ್ತಾ ಇದ್ರೆ ನಿಜವಾಗ್ಲೂ ಕೂಡ ಒಂದ್ ರೀತಿಯಲ್ಲಿ ತುಂಬಾ ಸಂತೋಷ ಆಗುತ್ತೆ. ಈ ಸಂತೋಷಕ್ಕೆ ಕಾರಣ ಯಾರಪ್ಪ ಅಂದ್ರೆ ನಮ್ಮ ಮುಕುಂದರಾಜ್ ಅವರು ಎಲ್ಲರನ್ನು, ಸೋಮಶೇಖರ್ ಅವರು, ಮುಕುಂದರಾಜ್ ಅವರು ಎಲ್ಲ ಸೇರ್ಕೊಂಡು ಸೇರ್ಸಿದ್ದಾರೆ. ಆದ್ರಿಂದ ಅವರಿಗೆ ಧನ್ಯವಾದಗಳನ್ನ ಹೇಳ್ತೇವೆ. ಥ್ಯಾಂಕ್ ಯು ಮ್ಯಾಮ್. ಸರ್ ನಮಸ್ಕಾರ. ನಮಸ್ಕಾರ. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಜಿ ರಾಮಚಂದ್ರ ಅಂತ. ನೀವು ಇಲ್ಲಿ ಸ್ನೇಹಿತರ ಜೊತೆ ಸೇರಿದ್ದೀರಾ? ನಾವು ಒಂದು ಸ್ನೇಹ ಸಮ್ಮಿಲನ ಏನಿದೆ
ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ನನಗೆ ಬಹಳ ಖುಷಿ ತಂದಿದೆ. ಹ್ಮ್. ಸುಮಾರು 41 ವರ್ಷಗಳ ಹಿಂದೆ ನಾವೆಲ್ಲ ಸಹಪಾಠಿಗಳಾಗಿದ್ವಿ. ಹ್ಮ್. ಅದು ಬಹಳ ಅದ್ಭುತವಾದ ಮಹಾನ್ ಸಾಧಕರು ನಮ್ಗೆ ಯಾರು ಗುರುಗಳಿದ್ರು, ಜೆ ಶಿವರುದ್ರಪ್ಪನವರು, ಚಿದಾನಂದ ಮೂರ್ತಿಯವರು, ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರು, ಚಂದ್ರಶೇಖರ್ ಕಂಬಾರರು, ಬರಗೂರು ರಾಮಚಂದ್ರಪ್ಪನವರು, ಅವರ ಶಿಷ್ಯರಾಗಿರೋದೇ ಒಂದು ಹೆಮ್ಮೆ. ಹ್ಮ್. ಈ ಹೆಮ್ಮೆಯ ಕನ್ನಡಿಗರು ಅಂತ ನಮ್ಮ ಸ್ನೇಹಿತರು ಈ ಗುಂಪು ಇಟ್ಟಿದ್ದಾರೆ. ಹ್ಮ್. ನಾನು ಹೆಮ್ಮೆಯ ಕನ್ನಡ ಅಂದ್ಕೊಂಡಿದ್ದೆ, ಹೆಮ್ಮೆಯ ಕನ್ನಡಿಗರು ಅಂತ ಮಾಡಿದ್ದಾರೆ ನಮ್ಮ ಸ್ನೇಹಿತರು. ಹ್ಮ್. ಬಹಳ ಸಂತೋಷ. ನಾವೆಲ್ಲ ಕನ್ನಡ ಹ್ಮ್. ಎಮ್ಮೆ ಹ್ಮ್. ತರಗತಿಯಲ್ಲಿ ನಮ್ಗೇನ್ ಮಹಾನ್ ನಮ್ಮ ಸಾಧಕರು ಗುರುಗಳಿದ್ರು, ಹ್ಮ್. ಅವ್ರೇನ್ ಕನ್ನಡ ಭಾಷೆ ಸಾಹಿತ್ಯ ಬೋಧಿಸಿದ್ರು, ಅದನ್ನ ನಾವು ನಮ್ಮ ಮಕ್ಕಳಿಗೆ ಸುಮಾರು 35 ವರ್ಷಗಳ ಕಾಲ ಈ ಭಾಷೆ ಮತ್ತು ಸಾಹಿತ್ಯದ ಊಟವನ್ನ ಉಣಬಡಿಸಿದ್ದೇವೆ ನಾವು. ಹ್ಮ್. ಇದು ನಾವು ಹ್ಮ್. ನಮ್ಮ ಗುರುಗಳು ಹಾಕಿಕೊಟ್ಟ ಏನು ಮಾರ್ಗ ಪಂಕ್ತಿಯನ್ನ ಹ್ಮ್. ನಾವು ಯಶಸ್ವಿಯಾಗಿ ಸಮರ್ಪಕವಾಗಿ ನಮ್ಗೆ ತೃಪ್ತಿ ಆಗುವಾಗೆ ನಾವು ಪಾಠ ಮಾಡಿದ್ದೇವೆ. ಹ್ಮ್. ಹಾಗಾಗಿ ನಾವು ಒಂದು ಮಾತಿದೆ, ಅನುಭವವು ಸವಿಯಲ್ಲ, ನೆನಪೇ ಸವಿಯು ಅಂತ. 41 ವರ್ಷದ ಹಿಂದೆ ನಾವು ಸಹಪಾಠಿಗಳಾಗಿದ್ದಾಗ ಗುರುಗಳ ಹತ್ರ ಜ್ಞಾನ ಭಾರತಿಯಲ್ಲಿ ಏನು ಪಾಠ ಕೇಳಿದ್ದೀವಿ, ಆ ಒಂದು 35 ವರ್ಷ ಏನು ಪಾಠ ಮಾಡಿದ್ದೇವೆ, ಆ ಅನುಭವದ ಹಿನ್ನೆಲೆಯಲ್ಲಿ ನಾವೆಲ್ಲ ಸೇರಿ ನಮ್ಮ ಸ್ನೇಹವನ್ನ ಮತ್ತೊಮ್ಮೆ ಅದನ್ನ ಪುನಶ್ಚೇತನಗೊಳಿಸೋದಿದೆಯಲ್ಲ, ನಾವೆಲ್ಲ ಒಂದು ಹೀಗೆಲ್ಲ ಸೇರೋದ್ರಿಂದ, ಒಳ್ಳೆ ಮಾತಾಡೋದ್ರಿಂದ, ಒಳ್ಳೆ ಸ್ನೇಹಿತರನ್ನ ಸಹಪಾಠಿಗಳನ್ನ ಭೇಟಿ ಆಗೋದ್ರಿಂದ ನಮ್ಮ ಆರೋಗ್ಯ ವೃದ್ಧಿಸುತ್ತೆ, ಆಯುಷ್ಯ ಹೆಚ್ಚುತ್ತದೆ ಅಂತ ನಂಬಿಕೆ ನಂದಾಗಿದೆ. ಹ್ಮ್. ಅದು ನಮ್ಮ ಈ ಗುಂಪಲ್ಲಿ ಹ್ಮ್. ನಮ್ಮ ಮೇಡಮ್ ಹೇಳ್ದಾಗೆ, ಸುಜಾತ ಮೇಡಮ್ ಹೇಳ್ದಾಗೆ, ಹ್ಮ್. ಇಬ್ರು ನಮ್ಮ ಯಾರು ಮುಕುಂದರಾಜ್, ಹ್ಮ್. ಎಲ್ ಮುಕುಂದರಾಜ್ ಅವರು ಹ್ಮ್. ನಮ್ಮ ಸಹಪಾಠಿಗಳಾಗಿದ್ದಾಗ ಹ್ಮ್. ಅವ್ರು ಬರ್ದಾಗ ನಾವೆಲ್ಲ ತಾತ್ಸಾರ ಮಾಡಿ ಉಡಾಪೆ ಏನೆಲ್ಲ ಭಾವಿಸಿದ್ವಿ. ಹ್ಮ್. ಆದ್ರೆ ಇವತ್ತು ಅವರು ದೊಡ್ಡ ಕವಿ ಆಗಿದ್ದಾರೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಆಗಿದ್ದಾರೆ. ಹ್ಮ್. ಬಹಳ ಕ್ರಿಯಾಶೀಲವಾಗಿ ಈ ಸಾಹಿತ್ಯ ಚಟುವಟಿಕೆಗಳಲ್ಲಿ, ಹ್ಮ್. ಕನ್ನಡ ಸಾಹಿತ್ಯ ಪ್ರಚಾರದಲ್ಲಿ ಹ್ಮ್. ಅತ್ಯಂತ ಮುಂಚೂಣಿಯಲ್ಲಿದ್ದಾರೆ. ಹ್ಮ್. ನಮ್ಗೆ ಈ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಅವರ ಕಾರ್ಯವೈಖರಿ ಹೇಗಿತ್ತು ಅಂತ ನಮ್ಗೆ ಮೊದಲು ಗೊತ್ತಿರಲಿಲ್ಲ. ಹ್ಮ್. ಇವ್ರ ಅಧ್ಯಕ್ಷರಾದ್ಮೇಲೆ ಹ್ಮ್. ಇಷ್ಟು ಈ ಕಾರ್ಯ ಚಟುವಟಿಕೆಗಳ ವೈಶಾಲ್ಯತೆ ಇದೆ ಅಂತ ನಮ್ಗೆ ಗೊತ್ತಾಯ್ತು. ಇನ್ನೊಬ್ರು ನಮ್ಮ ಡಾಕ್ಟರ್ HL ಪುಷ್ಪ ಅವರು, ಹ್ಮ್. ಅವರು ಅಷ್ಟೇ. ಅವರು ಕರ್ನಾಟಕ ಕವಯಿತ್ರಿ ಸಂಘದ ಅಧ್ಯಕ್ಷರಾಗಿದ್ದಾಗ ನಾವು ಪ್ರಜಾವಾಣಿ ಪತ್ರಿಕೆ ತರಿಸ್ತೀವಿ ನಮ್ಮ ಮನೆಯಲ್ಲಿ. ಹ್ಮ್. ನಾವ್ ಯಾವಾಗ್ಲೂ ಇಬ್ರು ಇರ್ತಾರೆ ಅಂತ. ಯಾಕಂದ್ರೆ ನಾವು ಆ ಸಾಧನೆ ಮಾಡಿಲ್ಲ, ನಮ್ಮ ಸ್ನೇಹಿತರು ಮಾಡಿದ್ದಾರೆ. ಹ್ಮ್. ಆ ಮೂಲಕ ನಾವು ಖುಷಿ ಪಡ್ಬೇಕು. ಹ್ಮ್. ನಾವು ಯಾರಾದ್ರೂ ಒಳ್ಳೆ ಸಾಧನೆ ಮಾಡಿದ್ರೆ, ಹ್ಮ್. ನಮ್ಮ ಸ್ನೇಹಿತರು ಮಾಡಿದ್ರೆ, ಹ್ಮ್. ನಮ್ಮ ಬಂಧುಗಳು ಮಾಡಿದ್ರೆ, ನಮ್ಮ ಮಕ್ಳು ಮಾಡಿದ್ರೆ ಖುಷಿ ಪಡ್ಬೇಕು, ಹೌದು. ಅಸೂಯೆ ಪಡಬಾರ್ದು. ಹ್ಮ್. ಹಾಗಾಗಿ ನಾವೇನ್ ಮಾಡಕ್ ಆಗಿಲ್ಲ, ಹ್ಮ್. ಅದನ್ನ ನಮ್ಮ ಸ್ನೇಹಿತರು ಮಾಡಿರೋದನ್ನ ನೋಡೋದ್ರ ಮೂಲಕ ಹ್ಮ್. ನಾವು ತುಂಬಾ ಖುಷಿ ಪಟ್ಟಿದ್ದೇವೆ. ಹ್ಮ್. ಆ ಖುಷಿಯನ್ನ ಹಂಚ್ಕೊಳ್ಳೋದು, ಹ್ಮ್. ಸಮಾಲೋಚಿಸೋದು, ಮಾತಾಡೋದು ಇವತ್ತು ನಡೆದಿದೆ. ಹ್ಮ್. ಇದಕ್ಕೆ ನಾನು ತುಂಬಾ ಋಣಿಯಾಗಿದ್ದೇನೆ. ಮುಖ್ಯವಾಗಿ ನಮ್ಮ ಮುಕುಂದರಾಜ್ ಅವರು ಹ್ಮ್. ಈ ಸಂಘಟನೆ, ಈ ಸಂಯೋಜನೆ ಮಾಡಿದ್ದಾರೆ. ಹ್ಮ್. ಅವರು ತುಂಬಾ ಸ್ನೇಹಪರರು, ಕ್ರಿಯಾಶೀಲರು, ಹ್ಮ್. ಮತ್ತೆ ಸಾಹಿತಿಗಳು. ತುಂಬಾ ಹತ್ತಿರದಿಂದ ನಾನು ಇದೇ ಚೇಂಬರ್ಗೆ 3-4 ಬಾರಿ ಬಂದಿದ್ದೇನೆ. ಹ್ಮ್. ಆಮೇಲೆ ನಮ್ಮ ಸಂಘದ ನಾವು ಏನು ನೇಮಕ ಆಗಿ ನಮ್ಮ ಹೋರಾಟ ಏನಿದೆ, ನಮ್ಗೇನು ಒಂದು 7 ಕಾಲ್ಪನಿಕ ಬಡ್ತಿಗಳನ್ನ ಹಿಂಪಡಿಬೇಕು ಅಂತ ಸರ್ಕಾರ ಆದೇಶ ಮಾಡಿದಾಗ ನಾವು ಎಲ್ಲ ಕಡೆ ವಿಧಾನಸೌಧದಲ್ಲಿರ್ಬೋದು, ಸೆಕ್ರೆಟರಿಯೇಟ್ ಅಲ್ಲಿ, ಮತ್ತೆ LH ಅಲ್ಲಿ ಓಡಾಡಿ ನಮ್ಗಾಗಿರೋ ತೊಂದರೆಯನ್ನ ನಿಭಾಯಿಸೋದ್ರಲ್ಲಿ ಅಥವಾ ಅದನ್ನು ಪರಿಹರಿಸೋ ನಿಟ್ಟಲ್ಲಿ ಹ್ಮ್. ನಾವೆಲ್ಲ ಒಟ್ಟಿಗೆ, ಅದು ನಮ್ಮ ಮುಕುಂದರಾಜ್ ಅವರು, ಹ್ಮ್. ಮತ್ತೆ HL ಪುಷ್ಪ ಅವರು, HR ಸ್ವಾಮಿ ಅಂತ, ಹ್ಮ್. ವಿಜಯಮ್ಮನವರು, ಮತ್ತೆ ನಮ್ಮ ಸ್ನೇಹಿತರು ಬಹಳ ಜನ ನಾವೆಲ್ಲ ಒಗ್ಗೂಡಿ ಒಂದು ಟೀಮ್ ವರ್ಕ್, ತಂಡದೋಪಾದಿಯಲ್ಲಿ. ಯಾಕಂದ್ರೆ ನಮ್ಮ ಎಕ್ಸಿಸ್ಟೆನ್ಸ್, ನಮ್ಮ ಅಸ್ತಿತ್ವ ಉಳಿಸ್ಕೋಬೇಕು. ನಾವು 35 ವರ್ಷ ಪಾಠ ಮಾಡಿದ್ದೇವೆ ಕಡಿಮೆ ದುಡ್ಡಿಗೆ. ಮತ್ತೆ ಕೆಲಸ ಕಡಿಮೆ ದುಡ್ಡು ಅಂತ ಹಿಂದೆ ಒಂದು ಗಾದೆ ಇತ್ತು. ಹ್ಮ್. ಕಡಿಮೆ ಕೆಲಸಕ್ಕೆ ಹೆಚ್ಚು ಕೆಲಸ ಮಾಡಿದ್ದೇವೆ. ನಮಗೆ ಸರ್ಕಾರ ಸವಲತ್ತುಗಳನ್ನ ಕೊಡಬೇಕು, ಕೊಟ್ಟಿರೋದನ್ನ ಕಿತ್ಕೋಬಾರ್ದು. ಈ ನಿಟ್ಟಲ್ಲಿ ಹೋರಾಟ ಮಾಡುವ ಹಿನ್ನೆಲೆಯಲ್ಲಿ ನಾವೆಲ್ಲ ಹತ್ರ ಆಗಿದ್ವಿ. ಈಗಲೂ ಅದು ಮುಂದುವರೆದಿದೆ. ಹ್ಮ್. ಇದಕ್ಕಾಗಿ ನಾನು ಇವತ್ತು ನಮ್ಮ ಸೋಮಶೇಖರ್ ಅವರು ಏನು ಅಡ್ಮಿನ್ ಆಗಿದ್ದಾರೆ, ಈ ಗುಂಪಿನ ನಾಯಕರು, ಹ್ಮ್. ಹೆಮ್ಮೆಯ ಕನ್ನಡಿಗರನ್ನ ಹೆಮ್ಮೆಯ ಕನ್ನಡಿಗರು ಮಾಡಿದ್ದಾರೆ ಅವರು. ಹ್ಮ್. ತುಂಬಾ ಖುಷಿ ಆಗ್ತಿದೆ. ಹ್ಮ್. ಈ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರಗಳು. ಥ್ಯಾಂಕ್ ಯು ಸರ್. ನಿಮ್ಮ ಒಗ್ಗಟ್ಟು ಹೀಗೆ ಮುಂದುವರಿಲಿ ಅಂತ ಕೇಳ್ಕೊತೀನಿ. ಒಳ್ಳೇದು ಮೇಡಮ್. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ತಮ್ಮ ಹೆಸರು ಸರ್? ನನ್ನ ಹೆಸರು HK ನರಸಿಂಹಮೂರ್ತಿ. ಹಾ. ನಿವೃತ್ತ ಉಪನಿರ್ದೇಶಕರು, ಪದವಿ ಪೂರ್ವ ಶಿಕ್ಷಣ ಇಲಾಖೆ. ಇವತ್ತು ಸೇರಿದ್ದೀರಾ ಎಲ್ಲರೂ? ತುಂಬಾ ಸಂತೋಷದ ಕ್ಷಣಗಳು ಮೇಡಮ್. ಹಾ. ಕಾರಣ 82-83ನೇ ಸಾಲಿನಲ್ಲಿ ನಾವು MA ತರಗತಿಗೆ ಸೇರಿದ್ದು. ಹಾ. ಸುಮಾರು 4 ದಶಕಗಳ ಕಳೆದಿವೆ. ಹಾ.
ಆ ದಿನ ಪ್ರತಿಭಾವಂತ ಪ್ರಾಧ್ಯಾಪಕರುಗಳಿದ್ರು. ಹಾಗೇನೆ ಪ್ರತಿಭಾವಂತ ಉತ್ಸಾಹಿ ಯುವಕ ಯುವತಿಯರು ವಿದ್ಯಾರ್ಥಿಗಳಾಗಿ ಸೇರ್ಕೊಂಡಿದ್ವು. ವಿಚಾರಗಳಲ್ಲಿ ಭಿನ್ನ ಇದ್ರೂ ಕೂಡ ಒಗ್ಗಟ್ಟಿನಿಂದ ವಿದ್ಯಾಭ್ಯಾಸ ಮಾಡಿದ್ವು. ಅದು ಸುವರ್ಣ ಯುಗ. ವಿಜಯಂನವರು ಹೇಳದಂತೆ ನಾವು ಇನ್ನೂ ಫಲಿತಾಂಶ ಪ್ರಕಟ ಆಗಿದ್ರು ಕೂಡ ಅಂಕಪಟ್ಟಿ ಬಂದಿರಲಿಲ್ಲ. ಆದರೂ ಕೂಡ ಉದ್ಯೋಗ ಪಡೆದಂತಹ, ಅದರಲ್ಲೂ ಹೆಚ್ಚಾಗಿ ಬರೀ ಬಿಳಿ ಹಾಳೆಯಲ್ಲಿ ನಮ್ಮ ಅರ್ಜಿಯನ್ನ ಮಾಹಿತಿಯನ್ನ ಕೊಟ್ಟು ನಾವು ಏನ್ ಕವರ್ ಕೊಟ್ಟಿದ್ವೋ ಅದ್ರ ಮೇಲ್ಗಡೆನೆ ಸ್ವೀಕೃತಿಯನ್ನ ಪಡೆದ್ವು. ನ್ಯೂ ಪಬ್ಲಿಕ್ ಆಫೀಸ್ನಲ್ಲಿ, ಸಾರ್ವಜನಿಕ ಕಚೇರಿಗಳ ಆಫೀಸ್ನಲ್ಲಿ ನಮ್ಮ ಉದ್ಯೋಗಕ್ಕೆ. ಆಗ ಯಾವುದೇ ಲಂಚ, ಭ್ರಷ್ಟಾಚಾರ, ಜಾತೀಯತೆ ಯಾವುದೇ ಇಲ್ದಲೇನೆ ಪ್ರತಿಭೆಗೆ ಮನ್ನಣೆ ನೀಡಿ ಉದ್ಯೋಗ ಪಡೆದಂತಹ ಭಾಗ್ಯವಂತರು ನಾವು. ಅದೇ ರೀತಿಯಲ್ಲಿ ಒಳ್ಳೆ ಅಧ್ಯಾಪಕರಿಂದ ಶಿಕ್ಷಣ ಪಡೆದಿದ್ವು. ಬಹುಶಃ ನಮ್ಮ ಪೀಳಿಗೆಯಲ್ಲಿ, ನಮ್ಮ ಸಾಲಿನಲ್ಲಿ ಏನು ವಿದ್ಯಾಭ್ಯಾಸ ಮಾಡಿದ್ರು ಅವರೆಲ್ಲರೂ ಶಿಕ್ಷಣ ಕ್ಷೇತ್ರದಲ್ಲಿ ತುಂಬಾ ಯಶಸ್ಸನ್ನ ಸಾಧಿಸ್ಬಿಟ್ರು. ಎಲ್ಲೂ ಯಾರು ಸೋಲನ್ನು ಕಂಡಿಲ್ಲ. ಅಂಥದ್ರಲ್ಲಿ ಮುಕುಂದರಾಜ್ ಅಂತಹ ಒಬ್ಬ ಯುವ ಕವಿ ಆಗ, ಈಗ ಶ್ರೇಷ್ಠ ಕವಿ, ಮತ್ತೆ ರಾಜ್ಯ ಮಟ್ಟದ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಸ್ಥಾನವನ್ನ, ಅದು ಪ್ರತಿಭಾವಂತರು ಕುಳಿತ ಜಾಗದಲ್ಲಿ ಕುಳಿತದ್ದು ನಿಜಕ್ಕೂ ಹೆಮ್ಮೆಯ ಸಂಗತಿ. ಪ್ರಶಸ್ತಿ ಪಡೆಯೋದು ಮುಖ್ಯ ಅಲ್ಲ, ಪ್ರಶಸ್ತಿಯನ್ನು ಕೊಡುವಂತಹ ಅವಕಾಶ ಸಿಕ್ತಲ್ಲ, ಅದು ನಮ್ಮ ಹಿರಿಮೆಯ ಸಂಗತಿ. ಅದ್ರ ಜೊತೆಗೆ HR ಸ್ವಾಮಿ ವಿಜ್ಞಾನ ಕ್ಷೇತ್ರದ, ಆತ ಓದಿದ್ದು ಕಲಾ ವಿಭಾಗ, ವಿಜ್ಞಾನ ಕ್ಷೇತ್ರದಲ್ಲಿ ಏನು ಅಸಾಮಾನ್ಯವಾದ ಸಾಧನೆ ಮಾಡಿಬಿಟ್ಟ. ರಾಜ್ಯೋತ್ಸವ ಪ್ರಶಸ್ತಿ ಪಡೆದ. ಮತ್ತೆ ನಮ್ಮ ಸಹಪಾಠಿ ಸೋದರಿ ಪುಷ್ಪಾರವರು ಡಾಕ್ಟರೇಟ್ ಪದವಿಯನ್ನು ಪಡೆದ್ರು. ಮತ್ತೆ ಲೇಖಕಿಯರ ಸಂಘದ ಅಧ್ಯಕ್ಷರಾಗಿದ್ರು. ಅನ್ನೋದಕ್ಕಿಂತ ಮಿಗಿಲಾಗಿ ನಾನ್ ತಿಳ್ಕೊಂಡಂತೆ ಅವ್ರದ್ದು ಒಂದು ಕವನ ಸಂಕಲನ ಅಮೃತಮತಿಯ ಸ್ವಗತ ಅನ್ನೋದ್ರ ಮೂಲಕ ಇಡೀ ರಾಜ್ಯದಲ್ಲಿ ಸ್ತ್ರೀವಾದವನ್ನ ಪ್ರತಿಪಾದನೆ ಮಾಡಿದಂತಹ ಪ್ರಾಮಾಣಿಕ ಕವಿಯತ್ರಿ. ಕೆಲವರೆಲ್ಲ ಲೇಬಲ್ ನಲ್ಲಿ ಇದ್ದಾರೆ. ನಮಗೆ ಕೋಪ ಯಾಕೆ ಅಂದ್ರೆ ನಮ್ಮ ಅಧ್ಯಕ್ಷರ ಮೇಲೆ ಮತ್ತೆ ಒಂದಷ್ಟು ಜನರ ಮೇಲೆ ಅಂತಂದ್ರೆ, ಕೆಲವ್ರು ಲೇಬಲ್ ಮೇಲೆ ಬತಾವ್ರೆ, ಅದಾಗಬಾರ್ದು. ಮತ್ತೆ ಕೆಲವ್ರು ಜಾತಿ ಮೇಲೆ ಬತಾವ್ರೆ, ಅದಾಗಬಾರ್ದು. ಅದನ್ನ ಮೀರಿದಂತಹ ಸ್ಥಾನಗಳನ್ನ ಪಡ್ಕೊಂಡ್ರಲ್ಲ, ಅವ್ರು ಪಡೆದಕ್ಕಿಂತ ಹೆಚ್ಚಿನದಾಗಿ ಅವ್ರ ಜೊತೆಲಿ ನಾವು ಓದಿದ್ವಲ್ಲ, ಅದು ನಮಗೆ ಹಿರಿಮೆಯ ಸಂಗತಿ. ಅದೇ ನಮಗೆ ಕರ್ನಾಟಕ ರತ್ನ ಅಂತ ನಾವು ಭಾವಿಸಿದ್ದೇವೆ. ಮತ್ತೆ ಈ ವ್ಯವಸ್ಥೆ ಮಾಡಿದಂತಹ ಈ ನಮ್ಮ ಚಟುವಟಿಕೆಯ ಮನುಷ್ಯ ಈತ. ಓದೋವಾಗ್ಲೂ ತುಂಬಾ ಚಟುವಟಿಕೆ, ಅಥವಾ ಒಂದು ಏನೋ ಮಾತಾಡ್ಬಿಡೋನು. ನರಸಿಂಹರಾಜು ಜೊತೆಲಿ, ಮುಕುಂದರಾಜು ಜೊತೆಲಿ, ಮುನಿರತ್ನ ಜೊತೆಯಲ್ಲಿ ಮಾತಾಡಿದ್ಮೇಲೆ ಟಟಟಮ್ ಅನ್ಬಿಡೋನು. ಅದು ಇನ್ನೂ ನೆನಪಿದೆ, ಅವನು ಗುಯ್ಗುಡ್ತಾ ಇದ್ದಿದ್ ಮಾತು. ಮತ್ತೆ ಅವರು ಪವಿತ್ರ ಅವ್ರ ಜೊತೆಲಿ ಬರ್ತಾ ಇದ್ದದ್ದು. ಕೆಲವರೆಲ್ಲ ನಾವು ಮೂವರು ಜೊತೆಲೆ ಕುಳಿತುಕೋತಾ ಇದ್ವು ಒಂದೇ ಕಡೆಗೆ. ಹೀಗಿದ್ವು ಮೇಡಮ್. ಆಮೇಲೆ ಆಗಿನ ಅಧ್ಯಾಪಕರು ಎಂತಹವರು ಅಂತಂದ್ರೆ, ಅವ್ರು ಸಾಕ್ಷಾತ್ ದೇವಲೋಕದಿಂದ ಇಳಿದು ಬಂದವರು ಅಂತ ನಾವು ಭಾವಿಸಿದ್ವು. ಚಿದಾನಂದ ಮೂರ್ತಿ ಅವ್ರು ಬಂದು ಪಾಠ ಮಾಡ್ತಾ ಇದ್ರೆ ತಿರ್ಗಾ ನೋಟ್ಸ್ ಓದ್ಬೇಕಾದ ಅವಶ್ಯಕತೆ ಇರ್ತಿರ್ಲಿಲ್ಲ. ಶಿವರುದ್ರಪ್ಪನವ್ರು ಕೂತ್ಕೊಂಡು ನೋಟ್ಸ್ ತಕೊಂಡು ಪಾಠ ಹೇಳಕ್ ಶುರು ಮಾಡಿದ್ರು ಅಂತಂದ್ರೆ ನಾವು ಟಿಪ್ಪಣಿ ಮಾಡ್ಕೊಳ್ತಿದ್ದ ಅಷ್ಟೇ ಕೆಲಸ. ಕಡೆಗೆ ಅವರು ಕಾವ್ಯಾರ್ಥ ಚಿಂತನವನ್ನ ಕೇವಲ 20 ರೂಪಾಯಿಗೆ ತರಿಸ್ಕೊಟ್ರು ನಮ್ಗೆ. 20 ರೂಪಾಯಿ. ಇವತ್ತದ 200 ರೂಪಾಯಿ ಆಗಿದೆ. ಅದು ನಮ್ಗೆ ವೇದ. ನಮ್ಮ ಕಣ್ಣೆದ್ರೇನು ವೇದ ಏನಾದ್ರು ಇದ್ರೆ ಅಂತವು. ಮತ್ತೆ ಇನ್ನೊಂದು ಬಂಡಾಯ ಕ್ಷೇತ್ರದಲ್ಲಿ ಬರಗೂರು ರಾಮಚಂದ್ರಪ್ಪನವ್ರ ಅಸಮಾನ್ಯ ವರ್ಣನಾತ್ಮಕ ಭಾಷಾ ವಿಜ್ಞಾನವನ್ನ KP ಭಟ್ರು ಸಣ್ಣ ಮಕ್ಕಳಿಗೆ ಹೇಳ್ದಂಗೆ ಹೇಳ್ತಾ ಇರೋರು. ಸಣ್ಣ ಮಕ್ಕಳಿಗೆ ಹೇಳ್ದಂಗೆ ಹೇಳ್ತಾರೆ. NS ಲಕ್ಷ್ಮೀನಾರಾಯಣ ಭಟ್ರು ರನ್ನನ ಗದಾ ಯುದ್ಧವನ್ನ ನಾವು ಕಂಠಪಾಠ ಮಾಡಿ ಪಾಠ ಮಾಡುವಷ್ಟು ಸಮರ್ಥವನ್ನ ಒದಗಿಸಿದಂಥವ್ರು. ಅಂಥ ಘಟಾನುಘಟಿಗಳು ಅಲ್ಲಿ ಇದ್ರು. ಹಂಪ ನಾಗರಾಜನವರು ಟೆಕ್ಸ್ಟ್ ಬುಕ್ ತೆಗಿದಲ್ಲೇನೆ ಕರ್ನಾಟಕ ಕಾದಂಬರಿಯನ್ನ ಹೇಳ್ತಾ ಇದ್ರು. ಐತಿಹಾಸಿಕ ಭಾಷಾ ವಿಜ್ಞಾನವನ್ನ ಪಾಠ ಮಾಡ್ತಾರೆ. ಇವತ್ತಂತಹ ಪ್ರತಿಭಾವಂತ ಪ್ರಾಧ್ಯಾಪಕರು ಕರ್ನಾಟಕದ ಯಾವ ಯೂನಿವರ್ಸಿಟಿಗಳಲ್ಲೂ ಇಲ್ಲ ಅಂತ ನಾನು ಹೇಳ್ತೀನಿ. ಹಳಗನ್ನಡ ಓದುವಂತ ಸಾಮರ್ಥ್ಯ ಇರುವಂತಹ ಅಧ್ಯಾಪಕರು ಬೇಕಾದ್ರೆ ಮೈಸೂರಿನಲ್ಲಿ ಒಬ್ರು ತಿಮ್ಮರಾಜು ಅಂತ ಇದ್ದಾರೆ. ಆ ಕರ್ನಾಟಕ ಕಾದಂಬರಿ ಅದ್ಭುತವಾಗಿ ಪಾಠ ಮಾಡುವಂತವ್ರು. ಅಂತಹ ಪ್ರತಿಭಾವಂತರ ಕೈಯಲ್ಲಿ ಪಾಠ ಕೇಳ್ದೋ. ಹಾಗೇನೆ ನಮ್ ಶಕ್ತಿ ಮೀರಿ ನಾವು ಪಾಠ ಮಾಡಿದ್ದೇವೆ. ಒಂದು ಏನು ಹೆಮ್ಮೆಯ ಸಂಗತಿ ಅಂತಂದ್ರೆ, ಈ ಸಂದರ್ಭದಲ್ಲಿ ಎಲ್ಲ ಗೆಳೆಯರಿಗೂ ಮನವರಿಕೆ ಆಗಿದೆ, ನಮ್ಮಿಂದ ಕಲ್ತಂತವ್ರು ಯಾರು ಅಪರಾಧಿ ಆಗಿಲ್ಲ.
ಅದೇ ನಾವು ಈ ಸಮಾಜಕ್ಕೆ ಕೊಟ್ಟಿರುವ ಕೊಡುಗೆ ಅಂತ ನಾನು ಭಾವಿಸಿದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು ಸರ್? ನನ್ನ ಹೆಸರು ವಿ ಎನ್ ರಾಮಣ್ಣ ಅಂತ ಹೇಳಿ. ಹಾ. ಹೂವಿನ ಜೊತೆನಲ್ಲಿ ನಾರೂನು ಸ್ವರ್ಗಕ್ಕೆ ಹೋಗುತ್ತೆ ಅನ್ನುವಂಥ ಥರದಲ್ಲಿ ಹಾ. ಇವರೆಲ್ಲರ ಜೊತೆನಲ್ಲಿ ಹ್ಮ್. ಇದ್ದಿದ್ದೇ ಒಂದು ಸೌಭಾಗ್ಯ. ಹಾ. ಯಾಕೆ ಅಂತಂದರೆ ನಾನು ಸಾಮಾನ್ಯವಾಗಿ ವಿದ್ಯಾಭ್ಯಾಸ ಅನ್ನುವಂಥದ್ದು ಹ್ಮ್. ಇದ್ರೂ ಹಾ. ಮಾತು ಅನ್ನುವಂಥದ್ರಲ್ಲಿ ಅವಕ್ಕೆಲ್ಲ ನಾನು ಅಷ್ಟಾಗಿ ತೆರೆದುಕೋತಿರಲಿಲ್ಲ. ಹ್ಮ್. ಆದರೆ ಇವರೆಲ್ಲರ ಸಂಪರ್ಕದಿಂದ, ಅದರಲ್ಲೂ ವಿಶೇಷವಾಗಿ ನನಗೆ ನರಸಿಂಹಮೂರ್ತಿಗಳು, ಹ್ಮ್. ನಮ್ಮ ಜಗದೀಶ್ ಅವರು, ಹ್ಮ್. ಇವರು ಹೆಚ್ಚು ನನ್ನ ಬದುಕನ್ನು ಈ MA ತರಗತಿನಲ್ಲಿ ರೂಪಿಸ್ಕೊಳ್ಳೋದಕ್ಕೆ ಹ್ಮ್. ಕಾರಣೀಭೂತರಾದಂಥವ್ರು. ಹ್ಮ್. ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದಂಥ ಕಾರಣದಿಂದ ಹ್ಮ್. ಸಿನಿಮಾ ಗಿನ್ಮಾ ನೋಡಿಕೊಂಡು ಅನ್ನೋಂಥ ರೀತಿಯಲ್ಲಿ ಎಷ್ಟು ಬೇಕೋ ಅಷ್ಟು ಓದು ಅನ್ನುವಂಥ ರೀತಿಯಲ್ಲಿ ಇದ್ದಂಥವನು. ಹ್ಮ್. ಹಾಗಾಗಿ ನಿಜವಾದ ಸಾಹಿತ್ಯ ಪ್ರೀತಿ ಅನ್ನುವಂಥದ್ದು ಹ್ಮ್. ಬಂದಂಥದ್ದು. ಅದಕ್ಕೆ ಕಾರಣ ನಮ್ಮ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಸರ್ ಅವರು. ಅವರು ನನಗೆ ಡಿಗ್ರಿನಲ್ಲಿ ಇಲ್ಲ ನೀನು ಕನ್ನಡದಲ್ಲಿ ಆಕಸ್ಮಿಕವಾಗಿ PUCನಲ್ಲಿ 95 ನಂಬರ್ ಏನೋ ಬಂತು ಅನ್ನುವಂಥ ಕಾರಣಕ್ಕೆ ಹ್ಮ್. ಇಲ್ಲ ನೀನು ಕನ್ನಡ MAಗೇನೆ ಹೋಗ್ಬೇಕು, ಆಪ್ಷನಲ್ ಕನ್ನಡ ತಗೋ ಅನ್ನುವಂಥ ರೀತಿಯಲ್ಲಿ ಹೇಳಿ ಕಳಿಸಿದಂಥವ್ರು. ಹ್ಮ್. ಹಾಗಾಗಿ ಯಾವಾಗಲೂ ಅಷ್ಟೇನೆ. ಅದಕ್ಕೇನೆ ಬೆಳೆಯುವ ಪೈರು ಮೊಳಕೆಯಲ್ಲಿ ಅನ್ನುವಂಥ ಮಾತು ಸತ್ಯ ಆಗುತ್ತೆ ಅನ್ನುವಂಥದ್ದಕ್ಕೆ ನಮ್ಮ ಇವರೆಲ್ಲ ಕಾರಣ. ಹ್ಮ್. ನಮ್ಮ ಮುಕುಂದರಾಜು ಇರ್ಬೋದು, ಅವತ್ತೇನೆ ಹೋರಾಟಗಾರರು. ಹ್ಮ್. ಸ್ವಾಮಿಯವರು ಹ್ಮ್. ಗುತ್ತಿಗೆ ಶಿಕ್ಷಕರ ಒಂದು ಹೋರಾಟದಲ್ಲಿ ಅವ್ರ ಹೆಸರಿನಲ್ಲಿ HR ಸ್ವಾಮಿ ಅಂಡ್ ಅದರ್ಸ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಹಾಕಿ ಹ್ಮ್. ನಮ್ಮನ್ನ 85ಕ್ಕೆ ಟರ್ಮಿನೇಟ್ ಮಾಡಿಬಿಟ್ಟಿದ್ರು. ಹ್ಮ್. ಆ ಟರ್ಮಿನೇಟ್ ಮಾಡಿದಂಥ ಸಂದರ್ಭದಲ್ಲಿ ಹ್ಮ್. ಮತ್ತೆ ನಮ್ಮನ್ನ ಉದ್ಯೋಗಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಕಾರಣೀಭೂತರಾದಂಥವ್ರು ಅನ್ನುವಂಥ ಥರದಲ್ಲಿ ಇದ್ದಂಥವ್ರು. ಮುಕುಂದರಾಜ್ ಅವರು ಕೂಡ ಆ ರೀತಿನಲ್ಲೇನೆ ಪಠ್ಯಪುಸ್ತಕ ರಚನೆಯಲ್ಲಿ ನಮ್ಮ ಮುಕುಂದರಾಜು ಮತ್ತೆ KS ಸಿದ್ಲಿಂಗಪ್ಪನವರು ಅದರ ನೇತೃತ್ವ ಅನ್ನುವಂಥದ್ದನ್ನು ವಹಿಸಿ ಅದ್ಭುತವಾದ ಪಠ್ಯಪುಸ್ತಕ, ಕನ್ನಡ ಪಠ್ಯಪುಸ್ತಕ ರಚನಾ ಮಂಡಳಿ ಅನ್ನುವಂಥದ್ದಕ್ಕೆ ಎಂತೆಂಥ ಲೇಖನಗಳು ಇರಬೇಕು ಅನ್ನುವಂಥದ್ದನ್ನ ಆಯ್ಕೆ ಮಾಡಿ ಇಟ್ಕೊಟ್ಟಂಥವ್ರು ಇವರು. ಮತ್ತೆ ನಮ್ಮ ನರಸಿಂಹಮೂರ್ತಿಗಳು ಅವರು ಶಿಕ್ಷಣ ಇಲಾಖೆನಲ್ಲಿ ಇರಬೇಕಾದಂಥ ಅಗತ್ಯನೇ ಇರಲಿಲ್ಲ. ಅವರು ಅಬಕಾರಿ ಇಲಾಖೆಗೆ ಆ ಕಾಲದಲ್ಲೇನೆ 86ರಲ್ಲೇನೆ ಅವರಿಗೆ ನೇರವಾದಂಥ ರೀತಿಯ ರಿಕ್ರೂಟ್ಮೆಂಟ್ ಅನ್ನುವಂಥದ್ದು ಬಂತು. ನನಗೆ ಶಿಕ್ಷಕ ವೃತ್ತಿನೇ ಸರಿ, ನನಗೆ ಬೇರೆ ಇಲಾಖೆ ಅನ್ನುವಂಥದ್ದು ಬೇಡ ಅನ್ನುವಂಥ ರೀತಿಯಲ್ಲಿ ತಿರಸ್ಕರಿಸಿದಂಥವು. ಅಂದ್ರೆ ಸಾಮಾನ್ಯವಾಗಿ ಒಂದು ಮಾತಿದೆ, ಯಾವ ಇಲಾಖೆನಲ್ಲೂ ಉದ್ಯೋಗ ಸಿಗ್ಲಿಲ್ಲ ಅನ್ನುವಂತಹ ಕಾರಣಕ್ಕೋಸ್ಕರ ಶಿಕ್ಷಣ ಇಲಾಖೆಗೆ ಬರ್ತಾರೆ ಅಂತ. ಆದ್ರೆ ನಮ್ಮಲ್ಲಿ ಇರುವಂತಹವರೆಲ್ಲ ಅಪೇಕ್ಷೆ ಪಟ್ಟು ಆ ಶಿಕ್ಷಣ ಇಲಾಖೆಗೆ ಅನ್ನುವಂಥ ರೀತಿಯಲ್ಲಿ ಓದಂಥವ್ರು. ಆ ಕಾರಣದಿಂದಾನೆ ಅದಕ್ಕೆ ನಾವು ಹೇಳ್ತೀವಲ್ಲ, ಭೇಟಿ ಅನಿರೀಕ್ಷಿತ. ಅಂದ್ರೆ ಈ ಹುಟ್ಟು ಕೂಡ ಅನಿರೀಕ್ಷಿತವಾದಂಥದ್ದು. ಅಗಲಿಕೆ ಅನಿವಾರ್ಯ, ನೆನಪೊಂದೇ ಶಾಶ್ವತ. 40 ವರ್ಷಗಳು ಕಳೆದಿದ್ರು ನಾವು ಕೆಲವ್ರನ್ನ ನಾವು ನೋಡೇ ಇಲ್ಲ. ಇವಾಗ ಸುಜಾತಾ ಮೇಡಮ್ ಅವರಾಗಿರ್ಬೋದು, ಅಥವಾ ರಾಜಲಕ್ಷ್ಮಿ ಅವರಾಗಿರ್ಬೋದು, ಸುಮಿತ್ರಾ ಅವರಾಗಿರ್ಬೋದು, ಶೀಲಾ ಮಳಿಮಠ್ ಅವರಾಗಿರ್ಬೋದು, ಇವರೆಲ್ಲ ಅವತ್ತು ನೋಡಿದ್ದಷ್ಟೇನೇನೆ. ಇನ್ನು ಉಳಿದಂಥವರೆಲ್ಲ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಇದ್ದಂಥ ಕಾರಣದಿಂದ ನಾವು ವ್ಯಾಲ್ಯುವೇಷನ್ ಸಂದರ್ಭದಲ್ಲಿ ಗಮನಿಸ್ತೀವಿ. ಆದರೆ ಆ ನೆನಪು ಅನ್ನುವಂಥದ್ದು ಮಾತ್ರ ಹಚ್ಚ ಹಸರಾದಂಥ ರೀತಿನಲ್ಲಿ ಇದೆ. ಅದಕ್ಕೇನೆ 60ಕ್ಕೆ ಅರಳು ಮರಳು ಅಂತಾರೆ. ಆದರೆ ಬೇಂದ್ರೆ ಅವರು ಹೇಳ್ದಾಗೆ ಮರಳಿ ಅರಳು ಅನ್ನುವಂಥ ರೀತಿನಲ್ಲಿ ನಮ್ಮೆಲ್ಲರ ಬದುಕಿಗೆ ಒಂದು ಪ್ರೇರಣೆ ಅನ್ನುವಂಥ ರೀತಿನಲ್ಲಿ ಈ MA ಕನ್ನಡಿಗರು ಹೆಮ್ಮೆಯ ಕನ್ನಡಿಗರು ಆಗೋದಿಕ್ಕೆ ಕಾರಣ ಅನ್ನುವಂಥ ರೀತಿನಲ್ಲಿ ಆದಂಥದ್ದು ತುಂಬಾ ಖುಷಿ ಪಡ್ತಕ್ಕಂಥದ್ದು. ಇಷ್ಟು ವರ್ಷಗಳಾದ ನಂತರ ಎಲ್ಲರ ಜೊತೆ ಸೇರಿ ಒಂದು 4 ಮಾತು ಮತ್ತೆ ಆ ನೋಟ ಅನ್ನುವಂಥದ್ದನ್ನು ವಿನಿಮಯ ಮಾಡ್ಕೊಳ್ಳೋದಕ್ಕೆ ಕಾರಣರಾದಂತಹ ನಮ್ಮ ಸೋಮಣ್ಣ ಅವ್ರಿಗೆ ಹತ್ರ ಹುಣ್ಣಿಮೆ ಬರ್ತಿದೆ, ಅವ್ರಿಗೆ ಮತ್ತೆ ಇನ್ನು ನಮ್ಮ ರಾಜರು ಇವರೆಲ್ರಿಗೂ ಕೂಡ ತುಂಬು ಹೃದಯದ ಕೃತಜ್ಞತೆಗಳು ಅನ್ನುವಂಥದ್ದನ್ನ ತಿಳಿಸ್ತಾ, ಇನ್ನಷ್ಟು ಮುಂದಿನ ದಿವಸಗಳಲ್ಲಿ ಮತ್ತಷ್ಟು ಜನ ಅನ್ನುವಂಥದ್ದು ಸೇರಿ ಈ ಹೆಮ್ಮೆಯ ಕನ್ನಡಿಗರು ವಿಸ್ತಾರವಾಗಲಿ ಅನ್ನುವಂಥ ಅಪೇಕ್ಷೆಯನ್ನ ವ್ಯಕ್ತಪಡಿಸ್ತಾ ನನ್ನ ಮಾತನ್ನು. ಓಕೆ, ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ತಮ್ಮ ಹೆಸರು ಸರ್? ನನ್ನ ಹೆಸರು H. ಕೆಂಪರ್ಸೇಗೌಡ ಅಂತ ಮೇಡಮ್. ನಮ್ಮ ನೇಟಿವ್ ರಾಮನಗರ. ನಾವು 1982, 84, 82, 83, 83, 84 ನಾವು ಕನ್ನಡ ಅಧ್ಯಯನ ಕೇಂದ್ರ ಜ್ಞಾನಭಾರತಿಯಲ್ಲಿ ಸಹಪಾಠಿಗಳಾಗಿ ಸೇರಿದ್ವಿ. ಅದರೊಳಗೆ ವೆಸ್ಟರ್ನ್ ಲಿಟ್ರೇಚರ್ ಅನ್ನುವಂಥದ್ದು ಸೇರಲ್ಲ ಅಂದ್ಬಿಟ್ಟು ತೌಲನಿಕ ಅಧ್ಯಯನ ಅಂತ ಒಂದು ಹೊಸ ಹೆಸರನ್ನ ಕೊಟ್ಟಾಗ ನಾವು ಒಂದು 17 ಜನ ತೌಲನಿಕ ಅಧ್ಯಯನ ಅನ್ನುವಂಥದ್ದು, ಒಂದು 40 ಜನ ಲಿಟ್ರೇಚರ್ ಅನ್ನುವಂಥದ್ದು ಇದು ಮಾಡಿದ್ವಿ. ಅದರೊಳಗೆ ಏನಾಗಿದೆ ಅಂದ್ರೆ 2 ಸಬ್ಜೆಕ್ಟ್ ಮಾತ್ರ
ನಾವು ಡಿವೈಡ್ ಆಗ್ತಾ ಇದ್ದೋ, ಇದು ಎಲ್ಲ ಕಂಬೈಂಡ್ ಆಗೇನೆ ಕೂಡ ನಾವು ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೋ. ಭಾಳ ಎಲ್ಲರೂ ಕೂಡ ಆತ್ಮೀಯವಾಗಿತ್ತು. ಈಗಲೂ ಕೂಡ ನಾವು ನೆನೆಸ್ಕೊಂಡಾಗ ಅಲ್ಲಿ ಹೋದಾಗ ಆ ಒಂದು ಬಿಲ್ಡಿಂಗು ಇವು ಇನ್ನೂ ಕೂಡ ನೆನಪು ಬರ್ತವೆ. ನಾವು 84ನೇ ಇಸ್ವಿಲಿ ಬಂದಂಥವರು ಒಂದು ರೀತಿಯಲ್ಲಿ ಲಕ್ ಇತ್ತು. ಜೆ ಸುರದ್ರಪ್ಪನವರು ಕೂಡ ನಮ್ಗೆ ಭಾಳ ಹೆಲ್ಪ್ ಮಾಡಿದ್ರು. ಮಾರ್ಕ್ಸ್ ಕಾರ್ಡ್ ಬೇಗ ಬರುವಂಗೆನೆ ಕೂಡ ಅವರು ಮಾಡಿದ್ರು. ಮಾರ್ಕ್ಸ್ ಕಾರ್ಡು ಬರುವಂಗೆನೆ ಕೂಡ ಬೇಗ ಮಾಡಿ ಎಲ್ಲರೂ ಕೂಡ ಗುತ್ತಿಗೆ ಆಧಾರದ ಮೇಲೆ ಅಂತ ಕೆಲಸ ಸಿಕ್ತು. ಹೋರಾಟವನ್ನು ಮಾಡಿದ್ವಿ. ನಂತರ ಅದು 91ರಲ್ಲಿ ನಮ್ಮನ್ನು ಪರ್ಮನೆಂಟ್ ಅಂತ ಮಾಡಿದ್ವಿ. ಅದಾದ ನಂತರ ನಾವು ವ್ಯಾಲ್ಯೂಯೇಷನಲ್ಲಿ ನಮ್ಮ PU ಕಾಲೇಜ್ನವರು ಸೇರ್ತಾ ಇದ್ವಿ. ನಾವು ಸುಮಾರು ಜನ ಸೇರ್ತಾ ಇದ್ವಿ. ಅದ್ರೊಳಗೆ ಡಿಗ್ರಿ ಕಾಲೇಜ್ನವ್ರು ಸೇರ್ತಾ ಇರಲಿಲ್ಲ. ಮತ್ತು ನಮ್ಮ ರಾಜಲಕ್ಷ್ಮಿ ಮತ್ತು ಇವು ಕೂಡ ಅವಾಗ ಸಿಗ್ತಾ ಇರಲಿಲ್ಲ. ಈಗ ಇದ್ದಾಗ ಹಿಂಗೆ ಸೋಮಣ್ಣ ನಾವೆಲ್ಲ ಮೀಟ್ ಆದಾಗ ರಾಜಲಕ್ಷ್ಮಿ ಅವ್ರ ಮಗನ ಮದುವೆಲಿ ಇದ್ದಾಗ ಇದು ಮಾಡಿಕೊಂಡು, ಬಹುಶಃ ಈ ಒಂದು ಟೈಟಲ್ ಕೊಟ್ಟವರೇ ನಮ್ಮ ರಾಜಲಕ್ಷ್ಮಿ ಅವರೇ ಮಾಡಿಕೊಂಡು ಮೊದಲೇ ಒಂದು ಹೆಮ್ಮೆಯ ಕನ್ನಡಿಗ ಅನ್ನುವಂಥ ಟೈಟಲ್ ಕೊಟ್ಟು ಮೊದಲ 4 ಜನ ಆಗಿದ್ದು. ಈಗಂತೂ ಭಾಳಷ್ಟು ಎಲ್ಲವೂ ಕೂಡ ಅದು ಬಹುಶಃ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅಂತ, ಹಂಗಾಗಿ ಕಮ್ಮಿ ಜನ ಇದ್ದೀವಿ. ಬಹುಶಃ ಮುಂದೆ ಮತ್ತೆ ಎಲ್ಲನೂ ಕೂಡ ಸೇರ್ಕೊಳ್ಬೋದು. ಮತ್ತೆ ನಮಗೆ ಇನ್ನೊಂದು ಅಂತ ಅಂದರೆ, ನಾವೇನಾದ್ರು ಪಾಠ ಮಾಡುವಾಗ ಕವಿ ಕಾವ್ಯ ವಿಚಾರವನ್ನು ಹೇಳ್ಬೇಕು ಅಂದಾಗ ನಮಗೊಂದು ರೀತಿಯ ಹುಡುಗರ ಮುಂದೆ ಹೇಳ್ತಾ ಇದ್ದದ್ದು ಹೇಗೆ ಅಂದರೆ, ನಮ್ಮ ಮಾಸ್ಟ್ರು ಜೆ ಸೂರಪ್ಪನವರು ನಮ್ಮ ಮಾಸ್ಟ್ರು, ಚಿದಾನಂದ ಮೂರ್ತಿ ಅನ್ನುವಂಥವ್ರು, ಬರ್ಗು ರಾಮಚಂದ್ರಪ್ಪ ಅನ್ನುವಂಥವ್ರು. ಈಗ ನಾವು ನಮ್ಮ ಮನೆಯಲ್ಲಿ ನಮ್ಮ ಹೆಂಗಸರಿಗೆ ಮಕ್ಕಳಿಗೆ ನೋಡಿ ಇವರಿಂದ ನಾವು ಪಾಠವನ್ನು ಕಲ್ತ್ವಿ ಅನ್ನೋ ರೀತಿಯಲ್ಲಿ ಭಾಳವಾದಂಥ ಒಂದು ಸಂತೋಷ ಆಗ್ತದೆ. ನಿಜವಾಗ್ಲೂ ಆ ಒಂದು ಫೀಲ್ಡಲ್ಲಿ ನಾವು ಸ್ಟೂಡೆಂಟ್ ಆದದ್ದೇ ಒಂದು ರೀತಿಯಲ್ಲಿ ನಮ್ಮ ಒಂದು ಸೌಭಾಗ್ಯ ಅಂತ ನಾವು ತಿಳ್ಕೊಂಡಿದ್ದೀವಿ ಮೇಡಮ್ ಇರುವಂಥದ್ದು. ಈ ಒಂದು ಇದು ಅದೇ ರೀತಿಯಲ್ಲಿ ಮುಂದುವರ್ಕೊಂಡು ಹೋಗ್ತಾ ಇರಲಿ. ಈ ಒಂದು ಸಂದರ್ಭದಲ್ಲಿ ಒಂದು 4-5 ಜನ ನಮ್ಮ ಆತ್ಮೀಯರೇ ಪಾಪ ದೈವಾಧೀನರಾದರು ಇರುವಂಥದ್ದು. ಅದರೊಳಗೂ ನಮ್ಮ ಇದರೊಳಗೆ ಕೂಡ ನರಸಿಂಹರಾಜು ಅನ್ನುವಂಥವ್ರು ಈಗ ಅಲ್ಲಿದ್ದರೆ ಅವ ಪಾಪ ಎಷ್ಟು ಕಾಮಿಡಿಯಾಗಿ ಇದು ಮಾಡಿಕೊಂಡು ಇಮಿಟೇಟ್ ಮಾಡೋದ್ರೊಳಗೆ ಅಷ್ಟೊಂದು ಮಾಡ್ತಾ ಇರುವಂಥದ್ದು. ಅದೊಂದು ನೋವಿನ ಸಂಗತಿ ಮೇಡಮ್. ಇದಾದ ನಂತರ ಸಂತೋಷವಾಗಿ ಎಲ್ಲವೂ ಕೂಡ ಇದ್ದು ಅಲ್ಲಿ ಇಲ್ಲಿ ಹೋಗೋಣ ಅನ್ಕೊಂಡು. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಸೋಮಶೇಖರ್ ಅಂತ. ಹಾ. HC ಸೋಮಶೇಖರ್ ನನ್ನ ಪೂರ್ತಿ ಹೆಸರು. ಭಾಳ ಸಂತೋಷ ಅನ್ನಿಸ್ತಾ ಇದೆ ಇವತ್ತು ನನಗೆ. 83-84ನೇ ಸಾಲಿನ ಕನ್ನಡ MA ಮಾಡಿದವರು ಒಂದು ರೀತಿ ಪುಣ್ಯವಂತರು. ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಎಂತೆಂಥ ಘಟಾನುಘಟಿ ಪ್ರಾಧ್ಯಾಪಕರು ನಮಗೆ ಸಿಕ್ಕಿದ್ರು ಅಂತಂದರೆ ಬಹುಶಃ ಅದು ನಮ್ಮ ಪೂರ್ವಜನ್ಮದ ಸುಕೃತದ ಫಲ ಅಂತಲೇ ಅನ್ಸುತ್ತೆ. ಡಾಕ್ಟರ್ ಜೆ ಸುರದ್ರಪ್ಪನವರಿದ್ದರು, ಡಾಕ್ಟರ್ M ಚಿದಾನಂದ ಮೂರ್ತಿ ಅವರಿದ್ದರು, ಸಿದ್ಧಲಿಂಗಯ್ಯನವರಿದ್ದರು, ಬರ್ಗು ರಾಮಚಂದ್ರಪ್ಪನವರು, ಚಂದ್ರಶೇಖರ್ ಕಂಬಾರರು, ಲಕ್ಷ್ಮೀನಾರಾಯಣ ಭಟ್ರು, KRM ನಾಗರಾಜ್ ಅವರು, KV ನಾರಾಯಣ ಅವರು, ಯಾರಿದ್ರು ಯಾರಿಲ್ಲ. ಆಗಿನ ಕಾಲದ ಯಾರ್ಯಾರು ಉದ್ಧಾಮ ಸಾಹಿತಿಗಳು ಅಂತಿದ್ರು ಅವರೆಲ್ಲರೂ ನಮಗೆ ಅವತ್ತು ಅಲ್ಲಿ ಪಾಠ ಮಾಡೋದು ನೆನೆಸ್ಕೊಂಡ್ರೆ ಆಶ್ಚರ್ಯ ಆಗುತ್ತೆ. ಇವತ್ತು ಯಾವ್ದಕ್ಕೋಸ್ಕರ ಇಲ್ಲೆಲ್ಲರೂ ಸೇರಿದ್ದೀರಾ ನೀವು ಸ್ನೇಹಿತರು? ನಾವೆಲ್ಲರೂ ಒಂದೇ ವರ್ಷದಲ್ಲಿ MA ಪೂರೈಸಿದವರು. 4 ದಶಕಗಳದು ನೆನೆಸ್ಕೊಂಡ್ರೆ ನೆನ್ನೆ ಮೊನ್ನೆ ಆದಂಗೆ ಅನ್ಸುತ್ತೆ. ಹಾಗಾಗಿ ಆ ಒಂದು ಹಳೆಯ ಸ್ನೇಹವನ್ನ, ಆ ಬಾಂಧವ್ಯವನ್ನು ನೆನಪಿಟ್ಕೊಂಡು ಮತ್ತೆ ಎಲ್ಲರೂ ಸೇರಿ ಇಲ್ಲ ಅದನ್ನು ಪುನರ್ ನವೀಕರಣ ಮಾಡೋಣ ಅನ್ನೋ ಉದ್ದೇಶದಿಂದ ನಾವಿಲ್ಲೆಲ್ಲ ಸೇರಿದ್ದೇವೆ. ಇನ್ನೊಂದು ವಿಶೇಷ ಏನು ಅಂತಂದ್ರೆ 83-84ರ ತಂಡದವರ ಜೊತೆಗೆ ನಮ್ಮ ಕಿರಿಯರಾದ 84-85ನೇ ತಂಡದವರು ಕೂಡ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಇವತ್ತು ಸುಮಾರು ಒಂದು 24-25 ಜನ ಬರ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಒಟ್ಟು 52 ಜನ ಇದ್ವಿ. 52 ಜನ ಇದ್ದ ತರಗತಿಯ ಸಹಪಾಠಿಗಳೆಲ್ಲರೂ ಸೇರಬೇಕು ಅನ್ನೋ ಒಂದು ಮಹದಾಕಾಂಕ್ಷೆ ನಮಗಿತ್ತು. ಅದರಲ್ಲಿ ದುರದೃಷ್ಟವಶಾತ್ ಒಂದು 5 ಜನ ನಮ್ಮ ಸಹಪಾಠಿಗಳು ಈಗ ಇಲ್ದಂಗಾಗಿದ್ದಾರೆ. ಅಧ್ಯಾಪಕರು ಕೂಡ ಕೆಲವರು ನಮ್ಮಿಂದ ದೂರ ಆಗಿದ್ದಾರೆ. ಅದೊಂದು ಅತ್ಯಂತ ನೋವಿನ ಸಂಗತಿ. ಅವನು ಉಳಿದು ಇನ್ನೆಷ್ಟು ಜನ ಸಾಧ್ಯ ಆಗುತ್ತೋ ಅಷ್ಟು ಜನ ಕಲೆ ಹಾಕಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಕಡೆ ಸೇರಬೇಕು ಅಂತ ಅಂದಾಗ, ಮುಕುಂದ ರಾಜು ನಮ್ಮ ಆಫೀಸ್ಗೆ ಬನ್ನಿ, ಇಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ ಒಳ್ಳೆ ಸ್ಥಳಾವಕಾಶ ಇದೆ, ಯಾರಿಗೇನು ತೊಂದರೆ ಆಗ್ಲಿಕ್ಕಿಲ್ಲ ಅಂತಂದ್ರು. ಅದು ಮತ್ತೆ ಇದು ಸಿಟಿನಲ್ಲಿ ಕೇಂದ್ರ ಪ್ರದೇಶ ಆಗಿರೋದ್ರಿಂದ ಎಲ್ರಿಗೂ ಬರೋಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣದಿಂದ ಎಲ್ಲರೂ ಒಪ್ಕೊಂಡ್ರು, ಬಂದರು. ಬಹುಶಃ ಇನ್ನೂ ಕೆಲವರು ಬರಲಿದ್ದಾರೆ. ಹಾಗಾಗಿ ಅವರ ನಿರೀಕ್ಷೆಯಲ್ಲಿ ಇದ್ಕೊಂಡು ಇಲ್ಲಿ ನಾವೀಗ ಎಲ್ಲರೂ ಒಂದು ಸ್ನೇಹ ಸಮ್ಮೇಳನ ಅಂತ ಮಾಡ್ತಾ ಇದ್ದೀವಿ. ಭಾಳ ಸಂತೋಷ ಆಗ್ತಾ ಇದೆ. ನನ್ನ ಎಲ್ಲ ಸಹಪಾಠಿಗಳಿಗೂ ಕೂಡ ಆತ್ಮೀಯವಾದ ಒಂದು ಸ್ವಾಗತವನ್ನ ಕೋರ್ತಾ ಇದ್ದೀನಿ ಅಲ್ಲಿ. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರಮ್ಮ. ಮೇಡಮ್ ನಮಸ್ಕಾರ. ನಮಸ್ತೆ. ಹೇಳಿ ಮೇಡಮ್, ಇವತ್ತು ಸೇರಿದರ ಉದ್ದೇಶ ಹೇಳಿ.
ನನ್ಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂದ್ರೆ ಹಾ. ಎಲ್ರಿಗೂ ಕೂಡ ನಾನು ನಮಸ್ಕಾರಗಳನ್ನ ಸಲ್ಲಿಸ್ತೀನಿ. ಹಾ. 84-85 ಸಾಲಿನ ನನ್ನ ಹಿರಿಯ ಜ್ಞಾನ ಮಿತ್ರರು ಇವರೆಲ್ರು. ಹಾ ಹಾ ಇವತ್ತೇನು ಹೆಮ್ಮೆಯ ಕನ್ನಡಿಗರು ಅನ್ನುವಂತಹ ಶೀರ್ಷಿಕೆಯಲ್ಲಿ ಹಿರಿಯ ಜ್ಞಾನಿ ಸೋಮಶೇಖರ್ ಅವರು ಮತ್ತು ಸಂಘಟಕರು ಶ್ರೀಮತಿ ರಾಜಲಕ್ಷ್ಮಿ ಅವರು ಏನ್ ಗ್ರೂಪ್ ಅನ್ನ ಮಾಡಿದಾರೋ ಆ ಗ್ರೂಪ್ ಅಲ್ಲಿ ನನ್ನನ್ನು ಸೇರಿಸ್ಕೊಂಡಾಗ ನನಗೆ ಎಷ್ಟು ಸಂತೋಷ ಆಯ್ತು ಅಂದ್ರೆ ಅಲ್ಲಿ ನಾನು ಒಬ್ಳೆ ಕಿರಿಯಳಿದ್ದೀನಿ. ನಾನು ಎಲ್ಲಾರ್ದು ಹೆಸರುಗಳು ನೋಡ್ಕೊಂಡು ಬಂದಾಗ ದಿಗ್ಗಜರಾದಂತ ಪ್ರಾಂಶುಪಾಲೆ ವಿಜಯಮ್ಮ ಇದ್ರು, ಕವಿಯತ್ರಿ ಪುಷ್ಪಾ ಅವರಿದ್ರು, ಪ್ರಾಂಶುಪಾಲರಾಗಿರ್ತಕ್ಕಂಥ ಜಗದೀಶ್ ಅವರಿದ್ರು, ನಿರ್ದೇಶಕರಾಗಿರ್ತಕ್ಕಂಥ ನರಸಿಂಹಮೂರ್ತಿ ಅವರು, ರಾಮಚಂದ್ರಪ್ಪ ಅವರು, ರಾಮಣ್ಣ ಅವರು, ಕೆಂಪ ನರಸೆ ಅವರು, ನರಸೇಗೌಡ ಅವರು, ನಮ್ಮ ಸ್ವಾಮಿ ಅವರು, ಇವ್ರ ಮುಂದೆ ಎಲ್ಲ ನಾನು ಅತ್ಯಂತ ಕಿರಿಯಳು. ನಾನು ಗಾಯತ್ರಿ ಆಗಿರ್ಬೋದು, ಸುಜಾತ ಅವರು ಕವಿ ಅವಾಗ್ಲೇನೆ ಕಾವ್ಯ ಕುತೂಹಲ ಅಂತ ಹೇಳಿ ನಮ್ಮ ಮುಕುಂದ್ ರಾಜ್ ಸರ್ ವಾರದಲ್ಲಿ ಒಂದು ಶುಕ್ರವಾರ 3 ಗಂಟೆಗೆ ನಮ್ನೆಲ್ಲ ಸೇರಿಸ್ತಾ ಇದ್ರು. ಯಾರಿಗೆ ಕವನಗಳ ಅಭಿವ್ಯಕ್ತಿ ನೆಲೆ ಬೇಕಾಗಿದೆಯೋ ಅವರು ಶುಕ್ರವಾರ ಕಾವ್ಯ ಕುತೂಹಲಕ್ಕೆ ಬರ್ಬೋದು ಅಂತೇಳಿ ಆವಾಗ ನನಗೆ ಪುಷ್ಪ ಅವರು, ಮುಕುಂದ್ ರಾಜ್ ಅವರು ಇವರೆಲ್ಲರ ಒಂದು ಕೌಶಲ್ಯ ಗೊತ್ತಾಗ್ತಾ ಹೋಯ್ತು. ಅರಿವಿ ಗುರು ಶೈಲಾ ಅವರೇ, ನೀವು ಇದನ್ನೆಲ್ಲ ಡಾಕ್ಯುಮೆಂಟ್ ಮಾಡ್ಲಿಕ್ಕೆ ಬಂದಿದ್ದು ಕೂಡ ನಮ್ಗೆಲ್ಲ ಅತ್ಯಂತ ಸಂತೋಷ ಆಗಿದೆ. ಈ ಸಂದರ್ಭದಲ್ಲಿ ನಾನು ಮೊದಲು ಅಭಿನಂದನೆ ಸಲ್ಲಿಸಬೇಕಾಗಿರೋದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿರ್ತಕ್ಕಂಥ LN ಮುಕುಂದ್ ರಾಜ್ ಅವರಿಗೆ, ಈ ಗ್ರೂಪ್ ಅನ್ನ ಮಾಡಿರ್ತಕ್ಕಂಥ ರಾಜಲಕ್ಷ್ಮಿ ಮತ್ತು ಸೋಮಶೇಖರ್ ಅವರಿಗೆ. ವ್ಯಕ್ತಿತ್ವವಾಗೋದು ಹೇಗೆ ಅನ್ನೋದನ್ನ ನಾನು ಕಲ್ತಿದ್ದು ಈ ಎಲ್ಲ ಹಿರಿಯ ಗೆಳೆಯ ಗೆಳತಿಯವರೊಂದಿಗೆ. ನಾನಾಗ ಸೇರ್ಕೊಂಡಾಗ ಜಸ್ಟ್ ವ್ಯಕ್ತಿ ಆಗಿದ್ದೆ. ಒಂದು ವ್ಯಕ್ತಿತ್ವ ನಿರ್ಮಾಣವನ್ನ ಮಾಡ್ಲಿಕ್ಕೆ 4 ಕೌಶಲ್ಯಗಳು ಮುಖ್ಯ ಅಂತ ಹೇಳ್ಕೊಟ್ಟಿರ್ತಕ್ಕಂಥ ಈ ಎಲ್ಲ ಹಿರಿಯರು. ಮಾತುಗಾರಿಕೆಯ ನೆಲೆಯನ್ನ ಹೇಳ್ಕೊಟ್ಟಿದ್ದು ಮುಕುಂದ್ ರಾಜು, ಕೆಂಪ ನರಸೇಗೌಡರು, ರಾಮಚಂದ್ರಪ್ಪ ಅವರು, ನರಸಿಂಹಮೂರ್ತಿ ಅವರು, ಜಗದೀಶ್ ಅವ್ರ ಹತ್ರ ನಾವು ಹೇಗೆ ಮಾತುಗಾರಿಕೆ ಕೌಶಲ್ಯವನ್ನ ಕಲ್ತ್ವಿ ಅನ್ನೋದು ನನಗೆ ಅವತ್ತು ನನ್ನ ಉದ್ದೇಶ ಇವತ್ತು ಈಡೇರ್ತಾ ಇದೆ. ನಾನೊಬ್ಳು ಪ್ರಾಧ್ಯಾಪಕಿಯಾಗಿ, ನಾನೊಬ್ಳು ಪ್ರಾಂಶುಪಾಲರಾಗಿ ನಿವೃತ್ತಳಾಗಿದ್ದೀನಿ ಅಂದ್ರೆ ಈ ನಮ್ಮ ಗೆಳತಿಯರು ಕಾರಣ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಒಂದು ಕವನವನ್ನ ಬರೆಯೋದು ಹೇಗೆ ಅಂದಾಗ ನಮ್ಗೆ ಬರವಣಿಗೆಯ ಕೌಶಲ್ಯವೂ ಕೂಡ ಬಹಳ ಮುಖ್ಯ. ಪುಷ್ಪಾ ಅವರ ಅಮೃತ ಮತ್ತು ಸ್ವಗತವನ್ನ ಅವ್ರು ಬರೆಯುವಾಗ ಹೇಗ್ ಬರ್ದಿರ್ಬೋದು ಮೇಡಮ್, ಪದ ರಚನೆ ಹೆಂಗ್ ತಗೊಂಡಿರ್ಬೋದು, ಹೇಗೆ ಅವ್ರಿಗೆ ಆ ವಾಕ್ಯಗಳು ಬರ್ತಾ ಹೋಗುತ್ತೆ, ಅದೆಲ್ಲ ಓದ್ಲಿಕ್ಕೆ ಸಾಧ್ಯವಾಯ್ತು. ಅಂದ್ರೆ ಬರವಣಿಗೆಯ ಕೌಶಲ್ಯಕ್ಕೆ ಹೋಗಿರ್ತಕ್ಕಂಥ ನಾನು ನಂಗೆ ನೆಕ್ಸ್ಟ್ ಬರುವಂತದ್ದೇನು ಅಂದ್ರೆ ಸೃಜನಶೀಲತೆಯ ಕೌಶಲ್ಯ. ನಾಟಕಕಾರರಾಗ್ಬೋದಲ್ಲ, ಕವಿಗಳಾಗ್ಬೋದಲ್ಲ, ವಿಮರ್ಶಕರಾಗ್ಬೋದಲ್ಲ. ನೋಡಿ ಸ್ವಾಮಿ ಕನ್ನಡ ಐಚ್ಛಿಕ ಕನ್ನಡ ಓದಿದ್ರು ಕೂಡ ಇವತ್ತು ಅವರು ವೈಜ್ಞಾನಿಕ ಚಿಂತನೆಯನ್ನ ಮಾಡ್ತಕ್ಕಂಥವ್ರು. ಹಾಗಾಗಿ ನಮ್ಗೆ ಇಲ್ಲಿ ಸಾಮಾಜಿಕ ಕಾರ್ಯಕರ್ತರಿದ್ದಾರೆ, ನಮ್ಮ ಸುಮಿತ್ರಾ ಮೇಡಮ್, ಸಂಘಟಕರಿದ್ದಾರೆ ಇಲ್ಲಿ ವಿಜಯಮ್ಮ ಅಂತವ್ರು, ಗಾಯತ್ರಿ ಅಂತವ್ರು, ಕವಿ ಇದ್ದಾರೆ ಪುಷ್ಪಾ ಅವರು, ಮುಕುಂದ್ ರಾಜ್ ಅವರು, ಪ್ರಬಂಧ ಲೇಖನವನ್ನ ಬರೀತಕ್ಕಂಥ ಎಲ್ಲ ರಾಮಚಂದ್ರ ಸರ್ ಇಂದ ಹಿಡಿದು ಜಗದೀಶ್ ಅವರು, ನಮ್ಮ ರಾಮಣ್ಣ ಅವರು, ಇವರೆಲ್ಲರೂ ಕೂಡ ಒಂದು ಪ್ರಬಂಧವನ್ನ ಬರೆಯೋದು ಹೇಗೆ ಎನ್ನುವ ಬರವಣಿಗೆಯ ಕೌಶಲ್ಯವನ್ನ. ಹಾಗಾಗಿ ನನಗೆ ಅತ್ಯಂತ ಸಂತೋಷ ಆಗೋದೇನು ಅಂದ್ರೆ ಒಂದು ಹಿರಿಯರ ಜಾಣರ ಗುಂಪಿನಲ್ಲಿ ನನ್ನನ್ನು ಕರೀತಿದ್ದಾರೆ ಅಂತಂದಾಗ ನಮ್ಮ ವ್ಯಕ್ತಿತ್ವ ಬಹುಶಃ ನಿರ್ಮಾಣ ಆಗಿದೆ ಏನೋ, ಅಥವಾ ನಿರ್ಮಿಸಿಕೊಳ್ಳಿಕ್ಕೆ ಮತ್ತೊಂದು ದಾರಿ ಸಿಕ್ತೇನೋ ಅಂತ ಈ ಸಂದರ್ಭದಲ್ಲಿ ಹೇಳಿ. ಸುಮಾರು ಜನ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ. ನನಗೂ ಕೂಡ ಖುಷಿ ಆಗೋದೇನು ಅಂತ ಹೇಳಿದ್ರೆ ಎಂಥ ಹಿರಿಯ ವಿದ್ವಾಂಸರ ಮೇಷ್ಟ್ರುಗಳ ಜೊತೆಯಲ್ಲಿ ನಾವಿದ್ವಿ. ಆದ್ರೆ ಆ ಮೇಷ್ಟ್ರುಗಳ ಹತ್ರ ಧೈರ್ಯವಾಗಿ ಹೋಗ್ಬೇಕು, ಆತ್ಮವಿಶ್ವಾಸದಿಂದ ಹೋಗ್ಬೇಕು ಅಂತ ಕಲ್ಸಿದ್ಯಾರು ಅಂದ್ರೆ ಹಿರಿಯರು ಇರ್ಲೇಬೇಕು ಬೆಂತಟ್ಲಿಕ್ಕೆ ಅಂತ ಹೇಳಿ. ಚನ್ವೀರ್ ಕಣ್ವಿ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ಹೂವು ಅರಳುವ ಸೂರ್ಯನ ಕಡೆಗೆ ನನ್ನ ದಾರಿ ಬರಿ ಇಲ್ಲಿಯವರೆಗೆ. ಇವ್ರನ್ನೆಲ್ಲ ನೋಡಿದಾಗ ಅನಿಸ್ತು ಇಲ್ಲಿಯವರೆಗೆ ಅಲ್ಲ, ಅಲ್ಲಿಯವರೆಗೆ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ. ಹಾಗಾಗಿ ಇವ್ರ ಹತ್ರ ಎಲ್ಲ ಸಲ್ಲಿದ್ರಿಂದಾನೆ ಇವತ್ತಿಗೂ ಕೂಡ ನಾವು ಎಲ್ಲಾ ಕಡೆ ಸಲ್ತೀವಿ ಅಂತ ನಂಗೆ ಅನಿಸ್ತಾ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರೆಲ್ಲ, ಈ ಎಲ್ಲ ಹಿರಿಯ ಗೆಳತಿಯರ ಮುಂದೆ ಇನ್ಯಾರೂ ಇಲ್ಲ ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಸಮರ್ಪಿಸ್ತೀನಿ. ತುಂಬಾ ಧನ್ಯವಾದ ಸರ್. ನಮಸ್ಕಾರ. ನಿಮಗೆ ಮೊದಲು ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಕ್ಕೆ ನನ್ನ ಕಡೆಯಿಂದ ನಿಮಗೆ ಹೃದಯಪೂರ್ವಕ ಅಭಿನಂದನೆಗಳು. ಥ್ಯಾಂಕ್ ಯು. ಏನು ಅಂದರೆ ಇವರೆಲ್ಲ ನನ್ನ ಸಹಪಾಠಿಗಳು. ನನಗೆ ಎಷ್ಟು ಸಂತೋಷ ಇದೆ ಅಂತಂದರೆ, ನಾನೊಬ್ಬ ಆಟೋ ರಿಕ್ಷಾ ಓಡಿಸ್ತಾ ಇದ್ದೆ. ನಾನು ಒಂದು ಕಾಲದಲ್ಲಿ ಅಂದರೆ
1977ರಿಂದ 84ರವರೆಗೆ ಬೆಂಗಳೂರಿನಲ್ಲಿ ಮತ್ತು ತುಮಕೂರಿನಲ್ಲಿ ಆಟೋ ರಿಕ್ಷಾ ಓಡಿಸ್ತಾ ಇದ್ದೆ. ಬೆಳಗ್ಗೆ ಹೊತ್ತು ಆಟೋ ರಿಕ್ಷಾ ಓಡಿಸಿ ಸಾಯಂಕಾಲ ಈವ್ನಿಂಗ್ ಕಾಲೇಜ್ಗೆ ಹೋಗ್ತಾ ಇದ್ದೆ ತುಮಕೂರಿನಲ್ಲಿ. ಬೆಂಗಳೂರಿಗೆ ಬಂದಾಗ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯ ಶನಿವಾರ ಭಾನುವಾರ ರಜಾ ಇರೋದು ಕನ್ನಡ ಅಧ್ಯಯನ ಕೇಂದ್ರ. ಅವಾಗ 2 ದಿವಸ ಶನಿವಾರ ಭಾನುವಾರ ಆಟೋ ಓಡಿಸೋದು, ಇನ್ನು ಉಳಿಕೆ ದಿವಸ ಯೂನಿವರ್ಸಿಟಿಗೆ ಹೋಗೋದು. ಅಲ್ಲಿ ಸಿಕ್ತವ್ರು ಇವರೆಲ್ಲ. ಆಟೋ ರಿಕ್ಷಾ ಓಡಿಸ್ತಾ ಇದ್ದ ನನ್ನಂಥವನೊಬ್ಬ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಆಗ್ತೀನಿ ಅನ್ನೋದಕ್ಕೆ ಇಂಥ ಅನೇಕ ಜನ ಕಾರಣ ಇದ್ದಾರೆ. ಇದು ನನ್ನ ಒಬ್ಬನ ಸಾಧನೆ ಅಥವಾ ನನ್ನ ಒಬ್ಬನ ಇದು ನನಗೆ ಬೆಳೆಸಿದವರು ಭಾಳ ಜನ ಇದ್ದಾರೆ. ನನ್ನ ಸಂಬಂಧಿಕರು ಇರ್ಬೋದು ಅಥವಾ ನನ್ನ ಸ್ನೇಹಿತರು, ನಮ್ಮ ಗುರುಗಳು, ಭಾಳ ದೊಡ್ಡ ಗುರು ಪರಂಪರೆ ಇವರೆಲ್ಲ ಹೇಳಿದ್ದಾರೆ. ನನಗಿನ್ನೂ ಮೊದಲಿಂದಲೂ ಕೂಡ ನಾನು ಹೈಸ್ಕೂಲ್ನಿಂದಲೇ ಒಳ್ಳೆ ಕಥೆಗಾರರು ನನಗೆ ಮೇಷ್ಟ್ರಾಗಿದ್ದರು. ಕಡು ರಾಮಸ್ವಾಮಿ, ವೆಲ್ಲಾಳ ಸತ್ಯಂ ಅಂತ ಗುಬ್ಬಿಯಲ್ಲಿ ನನಗೆ ಹೈಸ್ಕೂಲ್ನಲ್ಲಿ ಅವ್ರು ಮೇಷ್ಟ್ರಾಗಿದ್ದರು. ನಾನು PUCಗೆ ಬಂದಾಗ ಜಿ ನಾರಾಯಣ ಅಂತ ಹೇಳಿ ಅವರು ಭಾಳ ಒಳ್ಳೆ ಕಥೆಗಾರರು. ನಾನು ಓದೋದನ್ನ ಅವರು ಮನೆಗೆ ಹೋಗಿ ಅಭ್ಯಾಸ ಮಾಡ್ಕೊಳ್ತಾ ಇದ್ದೆ. ಯಾಕಂದ್ರೆ ಅವ್ರ ಹತ್ರ ಸಿಕ್ಕಾಪಟ್ಟೆ ಕಾರಂತರದ್ದು, ನಿರಂಜನರದ್ದು, ಭೈರಪ್ಪ ಈ ಥರ ಅನೇಕ ಕಾದಂಬರಿಗಳು ಅವ್ರು ಇಟ್ಕೊಂಡಿರೋರು. ಅದನ್ನ ಓದಿ ಓದಿ PUC ಫೇಲ್ ಆಗಿದ್ದೆ. PUC ಒಳಗೆ ಸೈನ್ಸ್ ಓದ್ತಾ ಇದ್ದೆ. ಟೆಕ್ಸ್ಟ್ ಬುಕ್ ಓದ್ತಿರ್ಲಿಲ್ಲ ಟೆಕ್ಸ್ಟ್ ಬುಕ್ ಓದ್ತಿರ್ಲಿಲ್ಲ, ಅರ್ಥ ಆಗ್ತಿರ್ಲಿಲ್ಲ. ಹಾ. ಸೊ ಇದು ಚೆನ್ನಾಗಿ ಅರ್ಥ ಆಗೋದು ಓದುವೆ. ಆಮೇಲೆ ನಾನು ಆ ಸೈನ್ಸಿನ ಸವಾಸ ಬಿಟ್ಟು ಆರ್ಟ್ಸ್ ತಗೊಂಡು ಆಮೇಲೆ ಕನ್ನಡ MA ಮಾಡಿದ್ದು ಇರಲಿ. ಸೊ ಇವತ್ತು ನನಗೆ ಎಷ್ಟು ಆಶ್ಚರ್ಯ ಅಂತಂದರೆ, ಅಕ್ಷರ ಅನ್ನೋದಿದೆಯಲ್ಲ, ಅಕ್ಷರ ನಮ್ಮನ್ನ ಯಾವ ಎತ್ತರಕ್ಕೆ ತಗೊಂಡು ಹೋಗುತ್ತೆ ಅಂತ ಹೇಳಿ. ಒಂದು ಕಾಲದಲ್ಲಿ ನಾವು ನಮ್ಮ ತಾತ ಮುತ್ತಾತಂದ್ರ ಕಾಲದಲ್ಲಿ ವಿದ್ಯಾಭ್ಯಾಸವನ್ನು ಮಾಡೋಕ್ಕೆ ಅವಕಾಶವೇ ಇರಲಿಲ್ಲ. ಶಾಲೆ ಕಾಲೇಜುಗಳೇ ಇರಲಿಲ್ಲ. ಶಾಲೆ ಕಾಲೇಜುಗಳೆಲ್ಲ ಶುರುವಾಗಿದ್ದು ಬ್ರಿಟಿಷರು ಬಂದ ಮೇಲೆ, ಮತ್ತು ನಮ್ಮಲ್ಲಿ ಕರ್ನಾಟಕದಲ್ಲಿ ಕೃಷ್ಣರಾಜ ಒಡೆಯರ್ ಅಂಥವರು ಶಾಲೆಗಳನ್ನು ಪ್ರಾರಂಭ ಮಾಡ್ತಾರೆ. ಅವ್ರು ಮಾಡಿರೋ ಶಾಲೆಗಳು ಇವತ್ತಿಗೂ ಜಿಲ್ಲಾ ಕೇಂದ್ರಗಳಲ್ಲಿ ನೀವು ನೋಡಬೇಕು. ಅದೇ ನಮ್ಮ ತುಮಕೂರಲ್ಲಿ ಒಂದು ಹೈಸ್ಕೂಲು ಮತ್ತು ಅದು ಜೂನಿಯರ್ ಕಾಲೇಜ್ ಆಗಿದೆ. ಅದು ಎಷ್ಟು ವಿಶಾಲವಾದಂಥ ಮೈದಾನ ಅಂತಂದರೆ, ಇವತ್ತಿಗೂ ಅಷ್ಟೇ ವಿಶಾಲವಾದಂಥ ಜಾಗ ಅಲ್ಲಿದೆ. ಅಷ್ಟು ದೂರದೃಷ್ಟಿ ಇತ್ತು. ಅಷ್ಟೇ ಅಲ್ಲ, ಕೃಷ್ಣರಾಜ ಒಡೆಯರ್ ಏನು ಮಾಡ್ತಾರೆ, ತಮ್ಮ ತಾಯಿ ಹೆಸರಲ್ಲಿ ವಾಣಿ ವಿಲಾಸ್ ಶಾಲೆಯನ್ನು ಬೆಂಗಳೂರಿನ ಮಾರ್ಕೆಟ್ ಏರಿಯಾ ಇದೆಯಲ್ಲ, ವಿಕ್ಟೋರಿಯಾ ಆಸ್ಪತ್ರೆ ಇದೆ, ಇವತ್ತಿಗೂ ಇದೆ. ಅದು ಸುಮಾರು 130-140 ವರ್ಷದ ಮೇಲಾಗಿದೆ. ಮಕ್ಕಳು, ಕರ್ನಾಟಕದ ಮಕ್ಕಳು, ಕನ್ನಡಿಗರು ಓದಬೇಕು ಅನ್ನುವಂಥದ್ದು ಅವರ ಉದ್ದೇಶ ಆಗಿತ್ತು. ಸೊ ಆ ಥರ ಒಂದು ನಮಗೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದ ಮೇಲೆ ಸಂವಿಧಾನ ಬಂತು. ಸಂವಿಧಾನದ ಬಲದಿಂದ ನಾವೆಲ್ಲ ಓದಕ್ಕಾಯ್ತು. ಇಲ್ಲಾಂದ್ರೆ ಅದು ಓದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನಾನೆಲ್ಲೋ ಹೊಲ ಉತ್ಕೊಂಡು, ದನ ಕಾಯ್ಕೊಂಡು, ಗೊಬ್ಬರ ಹೊಡ್ಕೊಂಡು ಇರಬೇಕಾಗಿತ್ತು. ಅದಕ್ಕಾಗಿ ಈ ಅಕ್ಷರದ ಶಕ್ತಿ ಏನು ಅನ್ನುವಂಥದ್ದನ್ನ ಇವತ್ತು ನೀವು ಕಣ್ಣಾರ ನೋಡ್ತಿದ್ರಿ. ನಮ್ಮಲ್ಲಿ ಎಷ್ಟು ಜನ ಸಾಧಕರು ಅಂತಂದರೆ, ನಾನಾ ರೀತಿಯ ಕೆಲಸ ಮಾಡಿದವರು. ಎಲ್ಲರದ್ದು ವಿವರಗಳು, ಸ್ವಾಮಿ ಇರ್ಬೋದು, ಪುಷ್ಪ ಇರ್ಬೋದು, ಆಮೇಲೆ ನಮ್ಮ ಸುಜಾತ ಇರ್ಬೋದು, ಅಥವಾ ಶೀಲಾಮಣಿ ಮಠ ಇರ್ಬೋದು. ಸೊ ಹಿಂಗೆ ಸಾಕಷ್ಟು ನಮ್ಮ MG ರಾಮಚಂದ್ರ, MG ಅಲ್ಲ, ನಾವು ಸುಮ್ಮನೆ ತಮಾಷೆಗೆ MGR ಅಂತ ಕರಿತೀವಿ. ರಾಮಚಂದ್ರ, ಸೋಮಶೇಖರ್ ಒಳ್ಳೆ ಫೋಟೋಗ್ರಾಫರು. ಇವತ್ತು ಆತನ ಕೈಯಲ್ಲಿ ಕ್ಯಾಮ್ರಾ ಇಲ್ಲ, ಅದಕ್ಕೆ ಫೋನ್ ಹಿಡ್ಕೊಂಡು ಓಡಾಡ್ತಾ ಇದ್ದ. ಸೊ ಈ ಥರ. ಆಮೇಲೆ ನಮ್ಮ ಸುಮಿತ್ರ ಇರ್ಬೋದು, ರಾಜಲಕ್ಷ್ಮಿ ಇರ್ಬೋದು, ಸುಜಾತ, ವಿಜಯಮ್ಮ, ರಾಮಣ್ಣ, ನಮ್ಮ ನರಸಿಂಹಮೂರ್ತಿ. ಆ ನರಸಿಂಹಮೂರ್ತಿ ಒಬ್ಬ ಗ್ರಾಮೀಣ ವಿದ್ವಾಂಸ. ಒಂದು ಅತ್ಯಂತ ಪುಟ್ಟ ಗ್ರಾಮದಲ್ಲಿ ಇದ್ಕೊಂಡು ಆತನಲ್ಲಿರುವ ಲೈಬ್ರರಿ ಇದೆಯಲ್ಲ, ಮತ್ತು ಪ್ರಾಚೀನ ಸಾಹಿತ್ಯದಲ್ಲಿ ಆತನಿಗಿರುವ ಪರಿಶ್ರಮ ಇದೆಯಲ್ಲ, ಅದು ಅಪಾರವಾದ. ಸೊ ಹೀಗಾಗಿ ಇವರೆಲ್ಲರೂ, ನಮ್ಮ ಜಗದೀಶ್ ಮಾತಾಡಿದ್ದು ಕೇಳಿದ್ರಿ, ಎಷ್ಟು ಚೆನ್ನಾಗಿ ಆತ ಒಂದು ವಿಚಾರವನ್ನು ಮಂಡಿಸಬಲ್ಲ ಅಂತ. ನಮ್ಮ ಕೆಂಪರಸೇಗೌಡ ಇರ್ಬೋದು, ಗಾಯತ್ರಿ ಇರ್ಬೋದು, ವಿಜಯಮ್ಮ, ಇವರೆಲ್ಲ ಬಿಡಿ. ಆಮೇಲೆ ಇಲ್ಲಿ ಬರ್ದಲೇ ಇರೋರು ಎಷ್ಟು ಜನ ಇದ್ದಾರೆ, ಅವರೆಲ್ಲರೂ ಕೂಡ ಅವ್ರದ್ದೇ ಆದ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಇವತ್ತು ಸಾಹಿತ್ಯ ಅಕಾಡೆಮಿಗೆ ಇವರೆಲ್ಲ ಬಂದಿದ್ದಾರೆ. ಎಲ್ಲೋ ಹೋಗಬೇಕು ಅಂತ ಅನ್ಕೊಂಡಿದ್ರು ಇವರು. ಆದ್ರೆ ನಾನು ಯಾಕೆ ಅಲ್ಲಿ ಹೋಗ್ತೀರಿ, ನಮ್ಮ ಕಚೇರಿಗೆ ಬನ್ನಿ, ನೀವೆಲ್ಲ ಬಂದರೆ ನನಗೆ ಸಂತೋಷ ಆಗುತ್ತೆ. ಯಾಕೆ ಅಂತಂದರೆ, ಯಾವಾಗಲೂ ನಾವು ಏನಾದರೂ ಸಾಧನೆ ಮಾಡಿದಾಗ ಆ ಸಾಧನೆಯನ್ನು ನಮ್ಮ ಹತ್ತಿರದವ್ರು ಗುರುತಿಸಿದಾಗ ನಮಗೆ ಭಾಳ ಸಂತೋಷ. ನಮ್ಮ ಅಣ್ಣ ತಮ್ಮದಿರು, ಅತ್ತಿಗೆದಿರು, ಸಂಬಂಧಿಕರು, ಸ್ನೇಹಿತರು, ಇಂಥವ್ರು ಗುರುತಿಸಿದಾಗ ಅದು ಒಂದು ರೀತಿ ಬೇರೆ ತುಂಬ ಜನ ನಮ್ಮನ್ನು ಗುರುತಿಸಿರ್ಬೋದು. ಆದರೆ ಬೇರೆಯವ್ರು ಗುರುತಿಸೋದಕ್ಕಿಂತ ಈ ಸ್ನೇಹಿತರು ಗುರುತಿಸೋದಿದೆಯಲ್ಲ, ಗೌರವಿಸೋದಿದೆಯಲ್ಲ, ಅದು ನನಗೆ ಭಾಳ ಸಂತೋಷ. ಮತ್ತು ಸಾಹಿತ್ಯ ಅಕಾಡೆಮಿಯನ್ನು ಅವರಿಗೆ ಪರಿಚಯ ಕೂಡ ಮಾಡಬೇಕು. ಇವ್ರಿಗೆ ಪರಿಚಯ ಇಲ್ಲ ಅಂತೇನಲ್ಲ. ಈಗಾಗಲೇ ನಮ್ಮ ಗುರುಗಳು ಇಲ್ಲಿ GS ಶಿವರುದ್ರಪ್ಪನವರು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದರು, ಮತ್ತು ಬರಗೂರು ರಾಮಚಂದ್ರಪ್ಪನವರು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದರು. ಅವರೆಲ್ಲ ಮಾಡಿರೋ ಕೆಲಸಗಳನ್ನು ಇವರೆಲ್ಲ ಗಮನಿಸಿದ್ದಾರೆ. ಆಮೇಲೆ ಅಂಥ ಒಂದು ಜಾಗದೊಳಗೆ ನಾನು ಇರೋದ್ರ ಬಗ್ಗೆ ಅವರಿಗೆಲ್ಲ ಒಂದು ಪ್ರೀತಿ ಇದೆ, ಅಭಿಮಾನ ಇದೆ. ಇದೆಲ್ಲವನ್ನು ಕೂಡ ಮತ್ತು ಸಾಹಿತ್ಯ ಅಕಾಡೆಮಿಯ ಚಟುವಟಿಕೆಗಳನ್ನು ಇವರಿಗೆ ಪರಿಚಯಿಸಬೇಕಾಗಿದೆ. ಸಾಹಿತ್ಯ ಅಕಾಡೆಮಿ ಇವತ್ತೇನು ಮಾಡ್ತಾ ಇದೆ ಅಂತಂದರೆ,
ಇದೊಂದು ವಿದ್ವತ್ ವಲಯಕ್ಕೆ ಮಾತ್ರ ಸೀಮಿತವಾಗಿದ್ದಂಥ ಸಾಹಿತ್ಯ ಅಕಾಡೆಮಿಯನ್ನ, ಅಥವಾ ಬೆಂಗಳೂರಿನಂಥ ಪಟ್ಟಣಕ್ಕೆ ಮಾತ್ರ, ಮೈಸೂರು ನಗರಕ್ಕೆ ಮಾತ್ರ ಸೀಮಿತವಾಗಿದ್ದ ಸಾಹಿತ್ಯ ಅಕಾಡೆಮಿಯನ್ನ ಇವತ್ತು ಹಳ್ಳಿಗಳಿಗೆ ತಗೊಂಡೋಗ್ತಾ ಇದ್ದೀವಿ. ನಮ್ಮ ಚಕೋರ ಮೂಲಕ ತಿಂಗಳಿಗೆ ಒಂದು ಎಲ್ಲ ಜಿಲ್ಲೆಗಳಲ್ಲೂ ಉಪನ್ಯಾಸಗಳು, ಎಲ್ಲ ಜಿಲ್ಲೆಗಳಲ್ಲೂ ಉಪನ್ಯಾಸಗಳನ್ನ ಮಾಡ್ತಾ ಇದ್ದೀವಿ. ಈ ತಿಂಗಳು ನಾಳೆ ಇದೆಯಲ್ಲ, ಫೆಬ್ರವರಿ 1ರಿಂದ ನಮ್ಮ ಗುರುಗಳಾದಂಥ ಡಾಕ್ಟರ್ GS ಶಿವರುದ್ರಪ್ಪನವರಿಗೆ ಅವ್ರು ಬದುಕಿದ್ರೆ ಶತಮಾನೋತ್ಸವ ಆಗೋದು. ಆ ಶತಮಾನೋತ್ಸವದ ಕಾರಣಕ್ಕಾಗಿ ಇಡೀ ಕರ್ನಾಟಕದಲ್ಲಿ ಸಾಹಿತ್ಯ ಅಕಾಡೆಮಿ ಎಲ್ಲಾ ಜಿಲ್ಲೆಗಳಲ್ಲೂ ಉಪನ್ಯಾಸಗಳನ್ನ ಏರ್ಪಾಟ್ ಮಾಡ್ತಾ ಇದ್ದೆ. ಇಂಥ ಚಟುವಟಿಕೆಗಳನ್ನ ಇವ್ರಿಗೆ ಗಮನಕ್ಕೆ ತರಬೇಕು. ನಮ್ಮಲ್ಲಿ ಬೇಕಾದಷ್ಟು ಪ್ರಕಟಣೆಗಳಿದಾವೆ. ಆ ಪ್ರಕಟಣೆಗಳು, ಪುಸ್ತಕಗಳು, ಅದ್ಭುತವಾದಂಥ ಪ್ರಕಟಣೆಗಳು ಇಲ್ಲಿದ್ದಾವೆ. ಆಮೇಲೆ ತುಂಬಾ ಹೆಚ್ಚು ಜನ ಬಂದು, ನಾವೆಲ್ಲೂ ಅಕಾಡೆಮಿಯಿಂದ ಪುಸ್ತಕದ ಅಂಗಡಿಗಳನ್ನು ತೆಗೆಯೋದು, ಮಳಿಗೆ ಮಾಡೋದು ಇವೆಲ್ಲ ಏನ್ ಮಾಡಿಲ್ಲ, ನಮ್ಮಲ್ಲೇ ಪುಸ್ತಕಗಳನ್ನು ಕೊಂಡ್ಕೊಂಡು ಹೋಗ್ತಾರೆ. ಅಷ್ಟರ ಮಟ್ಟಿಗೆ ಅಕಾಡೆಮಿ ಪುಸ್ತಕಗಳು ಜನಪ್ರಿಯತೆಯನ್ನ ಗಳಿಸ್ಕೊಂಡಿದ್ದಾವೆ. ಆಮೇಲೆ ಬೇರೆ ಬೇರೆ ಚಟುವಟಿಕೆಗಳು, ನಾನು ಹೇಳ್ತಾ ಇದ್ದೀನಿ ನಿಮ್ಗೆ, ಸಾಹಿತ್ಯ ಬರೀ ಪಟ್ಟಣಕ್ಕೆ, ಬರೀ ಯಾರೋ ಒಂದು ಸೀಮಿತ ವಲಯಕ್ಕೆ ಅಲ್ಲ, ಅದು ಎಲ್ಲ ಕಡೆಗೂ ಕೂಡ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಇವತ್ತು ನಾವು ಸಂತೆಯಲ್ಲಿ ಸಾಹಿತ್ಯದ ಸಭೆಗಳನ್ನು ಮಾಡ್ತಾ ಇದ್ದೀವಿ. ನಾನು ಯಡಿಯೂರು ಸಂತೆಯಲ್ಲಿ, ನಮ್ಮ ರಾಮಣ್ಣ ಬಂದಿದ್ರು, ಯಡಿಯೂರು ಸಂತೆಯಲ್ಲಿ ಒಂದು ಪಂಪನ ಬಗ್ಗೆ ಮಾತಾಡಿದೆ. ಪಂಪ ಅಂತಿದ್ದಂಗೆನೆ ಏನ್ ತಿಳ್ಕೊಳ್ತಾರೆ ಜನ, ಓ ಪಂಪ ನಮಗಲ್ಲ, ಯಾರೋ ಬರೀ ವಿದ್ಯಾವಂತರಿಗೆ, ಅವ್ರಿಗೆ ಮಾತ್ರ, ನಮಗಲ್ಲ ಅಂತ. ಇದು ಸಾಮಾನ್ಯ ಜನರಿಗೂ ಪಂಪ ಇದ್ದಾನೆ ಅನ್ನೋಂಥದ್ದನ್ನ ತೋರಿಸ್ಕೊಡಕ್ಕೆ ಸಾಧ್ಯ ಆಗಿದೆ. ಸಾಹಿತ್ಯ ಅಕಾಡೆಮಿ ಇವತ್ತು ಅದನ್ನ ಮಾಡ್ತಾ ಇದೆ. ಜೈಲುಗಳಲ್ಲಿ, ಅಲ್ಲಿ ಏನು ಬಂದಿಗಳಾಗಿ ಕಾರಾಗೃಹದಲ್ಲಿ ವಾಸಿಗಳಾಗಿದ್ದಾರೆ, ಅವ್ರಿಗಾಗಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ಸೊ ಹೀಗೆ ಎಲ್ಲೆಲ್ಲಿ ಯಾರ್ಯಾರನ್ನ ತಲುಪೋಕ್ ಸಾಧ್ಯ ಇದೆಯೋ ಅಲ್ಲಿಗೆಲ್ಲ ಸಾಹಿತ್ಯ ಅಕಾಡೆಮಿ ಹೋಗ್ತಾ ಇದೆ. ನನ್ನ ಅದೃಷ್ಟ ಏನಂದ್ರೆ, ನಮ್ಮ ಸ್ನೇಹಿತರು ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿಗೆ ಬಂದಿರೋದು ಇದೆಯಲ್ಲ, ಇದು ನನಗೆ ಬಹಳ ಸಂತೋಷವನ್ನ ತಂದಿದೆ. ಸೊ ಸಾಹಿತ್ಯ ಅಕಾಡೆಮಿ ಜೊತೆಗೆ ನನ್ನ ಎಲ್ಲಾ ಸ್ನೇಹಿತರು ಕೂಡ ಒಡನಾಟ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಚಟುವಟಿಕೆಗಳನ್ನ ವಿಸ್ತರಿಸೋದಕ್ಕೆ, ಇವರೆಲ್ಲರೂ ಪಾಂಡಿತ್ಯ ಉಳ್ಳವರು, ಆಮೇಲೆ ಎಲ್ಲ ಸಾಹಿತ್ಯದ ವಿದ್ಯಾರ್ಥಿಗಳು, ಎಲ್ಲರೂ ಕನ್ನಡ MA ಓದಿರೋರು. ಸೊ ಈ ಥರದವ್ರ ಜೊತೆಯಲ್ಲಿ ಒಡನಾಡೋದಂಥದ್ದು ಇದೆಯಲ್ಲ, ಇದು ಬಹಳ ಮುಖ್ಯವಾದ್ದು. ಸಾಹಿತ್ಯ ಅಕಾಡೆಮಿಗೂ ಕೂಡ ಇದು ಒಂದು ಗೌರವ ಅಂತ ನಾನು ಭಾವಿಸಿದ್ದೀನಿ. ಇವರೆಲ್ಲರೂ ಬಂದಿರೋದು ಸಂತೋಷ ತರ್ತಾ ಇದೆ ಅಂತ ಮತ್ತೆ 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 ಹೇಳ್ತಾ ಇದ್ದೀನಿ. ಇನ್ನೊಂದು ವಿಚಾರ ಸರ್, ಈಗ ನಿಮ್ಮ ಅಕಾಡೆಮಿ ಏನೇನೋ ಪ್ರೋಗ್ರಾಮ್ಗಳು ಮಾಡ್ತಾ ಇದೆಯಲ್ಲ, ಈಗ ನಾನು ಒಬ್ಬಳು ಸಾರ್ವಜನಿಕರಾಗಿ ಎಲ್ಲೆಲ್ಲಿ ಆ ಪ್ರೋಗ್ರಾಮ್ನ ನಾನು ಹೆಂಗ್ ಹುಡುಕ್ಬೇಕು, ನಾನು ಹೆಂಗ್ ಅದನ್ನ ಸರ್ಚ್ ಮಾಡಿ ಇಲ್ಲಿ ಪ್ರೋಗ್ರಾಮ್ ನಡೀತಾ ಇದೆ ಅಂತ ಹೋಗ್ಬೇಕು ಅಂದ್ರೆ ಏನ್ ಮಾಡೋದು? ನಮ್ದು ವೆಬ್ಸೈಟ್ ಇದೆ, ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಬೋದು. ಪತ್ರಿಕೆಗಳಲ್ಲಿ ಪ್ರಚಾರ ಕೊಡ್ತೀವಿ. ಪತ್ರಿಕೆಗಳಲ್ಲಿ ನಾನಾ ರೀತಿಯಲ್ಲಿ ಪ್ರಚಾರ ಇರುತ್ತೆ. ಒಂದೇನು ಅಂತಂದ್ರೆ, ಮೊದಲೇ ಪತ್ರಿಕಾಗೋಷ್ಠಿ, ಮೊನ್ನೆ ವಿಜ್ಞಾನ ಸಾಹಿತ್ಯ ಅಕಾಡೆಮಿ ಜೊತೆಯಲ್ಲಿ ಸೇರಿ ಒಂದು ವಿಜ್ಞಾನ ಕಮ್ಮಟ ಮಾಡೋದು. ಅವಾಗ ಏನ್ ಮಾಡೋದು ಅಂತಂದ್ರೆ, ಇಲ್ಲೇ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಪತ್ರಕರ್ತರನ್ನೆಲ್ಲ ಕರೆದು ಹೀಗೆ ಮಾಡ್ತಾ ಇದೀವಿ ಅಂತ ಪ್ರಚಾರ ಕೊಡ್ತೀವಿ. ಅದಾದ್ಮೇಲೆ ಈ ಬೆಂಗಳೂರಿನೊಳಗೆ ನಗರದಲ್ಲಿ ಇಂದು ಕಾಲಂ ಬರುತ್ತೆ, ಅದ್ರೊಳಗೆ ನೋಡ್ಕೊಂಡು ಬರ್ಬೋದು. ಅಲ್ಲಿ ನಮ್ದು ರೆಗ್ಯುಲರ್ ಆಗಿ ಬರುತ್ತೆ. ಆಮೇಲೆ ಎಷ್ಟೋ ದಿನಗಳಲ್ಲಿ ನಮ್ಮ ಕಾರ್ಯಕ್ರಮಗಳು ಪ್ರಾರಂಭ ಆಗೋದಕ್ಕೆ ಮೊದಲೇ ಪತ್ರಿಕೆಯವರು ತಾವಾಗಿಯೇ ವಾಲಂಟಿಯರ್ ಆಗಿ ಆ ಕಾರ್ಯಕ್ರಮದ ವಿವರಗಳನ್ನ ಪತ್ರಿಕೆಯಲ್ಲಿ ಪ್ರಕಟಿಸ್ತಾರೆ. ಅದನ್ನ ಗಮನಿಸಿ ಬರ್ಬೋದು. ಆಮೇಲೆ ಸಾಕಷ್ಟು ಸಾಮಾಜಿಕ ಜಾಲತಾಣಗಳು, ವಾಟ್ಸಪ್, ಫೇಸ್ಬುಕ್ ಇವೆಲ್ಲ ಇದಾವಲ್ಲ, ಅಲ್ಲೆಲ್ಲ ಪ್ರಚಾರ ಕೊಡ್ತೀವಿ. ನಮ್ದೇ ಸಾಹಿತ್ಯ ಅಕಾಡೆಮಿದೇ ವೆಬ್ಸೈಟು ಮತ್ತು ಫೇಸ್ಬುಕ್ ಪೇಜು ಈ ತರದವೆಲ್ಲ ಇದಾವೆ. ನಮ್ಮ ಸಿಬ್ಬಂದಿ ಅದ್ರೊಳಗೆಲ್ಲ ಅದನ್ನ ಹಾಕೋದ್ರ ಮೂಲಕ ಪ್ರಚಾರ ಕೊಡ್ತಾರೆ. ಅದನ್ನ ಗಮನಿಸಿ ಬರ್ಬೋದು. ಆಮೇಲೆ ಇನ್ವಿಟೇಷನ್ ಪ್ರಿಂಟ್ ಮಾಡಿಸ್ತೀವಿ. ಯಾರು ನಿಜವಾಗ್ಲೂ ರೆಗ್ಯುಲರ್ ಆಗಿ ಬರ್ತಾರೋ ಅಂಥವ್ರಿಗೆ ಆಮಂತ್ರಣ ಪತ್ರಿಕೆಗಳನ್ನ ನಾವು ಪೋಸ್ಟಲ್ ಕೂಡ ಕಳಿಸ್ತೀವಿ. ಅದು ಬೆಂಗಳೂರು ನಗರದಲ್ಲಿ ನಡೆಯೋದಾದ್ರೆ ಬೆಂಗಳೂರು ಜಿಲ್ಲೆಯವರಿಗೆ, ತುಮಕೂರಲ್ಲಾದ್ರೆ ತುಮಕೂರಿನವ್ರಿಗೆ, ಗುಲ್ಬರ್ಗದಲ್ಲಾದ್ರೆ ಗುಲ್ಬರ್ಗದವರಿಗೆ, ಅಲ್ಲಿ ವಾಸ ಮಾಡ್ತಾ ಇರೋರಿಗೆ ಇನ್ವಿಟೇಷನ್ ತಪ್ಪದೆ ಕಳಿಸುವ, ಆಸಕ್ತರಿಗೆ ಕಳಿಸುವಂತ ಕೆಲಸವನ್ನು ಮಾಡ್ತೀವಿ. ಆಮೇಲೆ ಅದಕ್ಕೆ ಏನಾದ್ರು ಫೀಸ್ ಇರುತ್ತೆ? ಏನ್ ಫೀಸು ಇಲ್ಲ, ಬರೀ ಅಡ್ರೆಸ್ ಕೊಟ್ಟು ಹೋದ್ರೆ ಸಾಕು. ಅದು ಈಗಲೂ ನಮ್ಮಲ್ಲಿ ನಿಮ್ಮ ಮೇಲಿಂಗ್ ಲಿಸ್ಟ್ ಅಲ್ಲಿ ಇರುತ್ತೆ. ನೀವು ಅಡ್ರೆಸ್ ಕೊಟ್ಟು ಹೋದ್ರೆ ಕಾರ್ಯಕ್ರಮ ಆದಾಗ ನಿಮ್ಗೊಂದು ಇನ್ವಿಟೇಷನ್ ಕಳಿಸ್ತೀವಿ. ಅಲ್ಲ, ಪೋಸ್ಟೇ ಮಾಡ್ತೀವಿ. ತುಂಬಾ ಧನ್ಯವಾದಗಳು ಸರ್. ನಮಗಾಗಿ ಒಂದು ಸಮಯವನ್ನು ಕೊಟ್ಟು ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯ. ಅಲ್ಲ, ನಿಮಗೆ ಅರಿವೇ ಗುರು ಅಲ್ವಾ? ಅರಿವೇ ಗುರು. ಬಹಳ ಒಳ್ಳೆ ಚೆನ್ನಾಗಿ ಹೆಸರಿಟ್ಕೊಂಡಿದ್ದೀರಿ. ನೀವು ಬಂದು ನಮ್ಮ ಜೊತೆಲಿ ಸೇರ್ಕೊಂಡು ಇಷ್ಟೆಲ್ಲ ನಮ್ಮ ಗೆಳೆಯರ ಮಾತುಗಳನ್ನ ರೆಕಾರ್ಡ್ ಮಾಡಿ ಜನರಿಗೆ ತಲುಪಿಸ್ತಾ ಇದ್ದೀರಲ್ಲ, ನಿಮಗೂ ಕೃತಜ್ಞತೆಗಳು. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ಪ್ರಪ್ರಥಮವಾಗಿ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಪ್ರಥಮ ಬಾರಿಗೆ ಯಾರು ಪ್ರಾಂಶುಪಾಲರಾಗಿದ್ರು, ಯಾರು ಉಪನ್ಯಾಸಕರಾಗಿದ್ರು, ನಮ್ಮ ಈವರೆಗೆ
ಕರ್ನಾಟಕ ಸಾಹಿತ್ಯ ರಾಜ್ಯ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿರೋ ಪ್ರಪ್ರಥಮವಾಗಿ ಮುಕುಂದರಾಜ್ ಅವರು. ಈಗ ಶಾಂತರ ಸಾಗಿ ಪದವಿ ಪೂರ್ವ ಶಿಕ್ಷಣ ನನಗದು ಗೊತ್ತಿಲ್ಲ. ಹೀಗಾಗಿ ನಮಗೆ ಬಹಳ ಮುಖ್ಯವಾಗಿ ನಮ್ಮ ಆತ್ಮೀಯ ಸ್ನೇಹಿತರು, ಹೆಸರಾಂತ ಸಾಹಿತಿಗಳು, ಜನಪರ ಹೋರಾಟಗಾರರು, ನಮ್ಮ ಗುತ್ತಿಗೆ ಶಿಕ್ಷಕರಿಗೆ ಒಂದು ಜೀವನವನ್ನು ಕೊಡಬೇಕು, ಅವರಿಗೆ ಒಂದು ಭದ್ರ ಬುನಾದಿಯನ್ನು ಹಾಕಬೇಕು ಅನ್ನೋ ನಿಟ್ಟಲ್ಲಿ ಹೋರಾಟಕ್ಕೆ ಮುಂಚೂಣಿಯಲ್ಲಿ ನಮ್ಮನ್ನೆಲ್ಲ ತೊಡಗಿಸ್ತವ್ರು. ಮತ್ತು ಕಬ್ಬನ್ ಪಾರ್ಕಲ್ಲಿ ರಾಜಕಾರಣಿಗಳು ಕನ್ವಿನ್ಸ್ ಮಾಡೋದಿರ್ಬೋದು, ಅವ್ರು ಕಾಲಿಡೋದ್ರಿಂದ ಹಿಡಿದು ನಮ್ಗೆ ಒಳ್ಳೇದು ಮಾಡಬೇಕು ನಮ್ಮ ಒಂದು ಶಿಕ್ಷಕ ವರ್ಗಕ್ಕೆ, ಆ ನಿಟ್ಟಲ್ಲಿ ಅತ್ಯಂತ ಸಮರ್ಥ ಹೋರಾಟಗಾರರು ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು, ಹೆಸರಾಂತ ಸಾಹಿತಿಗಳು ನಮ್ಮ ಮುಕುಂದರಾಜ್ ಅವ್ರಿಗೆ ನಮ್ಮ ಸ್ನೇಹ ಸಮ್ಮಿಲನ ಹೆಮ್ಮೆಯ ಕನ್ನಡಿಗರ ಪರವಾಗಿ ನಾವು ಅವ್ರಿಗೆ ಈ ಒಂದು ಸಂದರ್ಭವನ್ನು ಕಲ್ಪಿಸೋದಕ್ಕೆ ಹೃತ್ಪೂರ್ವಕವಾಗಿ ಅವರನ್ನು ಈ ಶಾಲ್ ಹೊದಿಸೋದ್ರ ಮೂಲಕ ನಾವು ಹೃದಯ ತುಂಬಿ ಆತ್ಮೀಯವಾಗಿ ಸನ್ಮಾನಿಸ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಮತ್ತೆ ಪುಷ್ಪಾ ಮೇಡಮ್ ಅವರು, HL ಪುಷ್ಪಾ ಮೇಡಮ್ ಅವರು, ನಾನು 1982ರಲ್ಲಿ ಅಶೋಕ್ ನಗರದಲ್ಲಿ ಯೂನಿವರ್ಸಿಟಿಗೆ ಹೋಗೋ ಬಸ್ಸಲ್ಲಿ ಒಂದು ಮೂಲೆಗೆ ಅವ್ರು ನಿಂತ್ಕೊಳ್ತಾ ಇದ್ರು, ನಾನೊಂದು ಮೂಲೆಗೆ ನಿಂತ್ಕೊಳ್ತಾ ಇದ್ದೆ. ಅವರು ತುಂಬಾ PUC ಓದೋ ಹುಡುಗಿ ತರ ಕಾಣ್ತಾ ಇದ್ರು. ನಾನು ಇವ್ರು ಯಾರು ಈ ತರ ನಿಂತಾರೆ ಹುಡುಗಿ ಇಲ್ಲಿ ಅಂದ್ಕೊಂಡಿದ್ದೆ. ಯೂನಿವರ್ಸಿಟಿ ಹಸಿರು ಬಸ್ ಬಂದಾಗ ನನಗೆ ಗೊತ್ತಾಯ್ತು, ಅಯ್ಯೋ ನಮ್ಮ MA ತರಗತಿ ಅವರೇ ನಾನು ಫಸ್ಟ್ ಟೈಮ್ ನೋಡಿದ್ದು. ಅವರು ಬೆಳೆದದ್ದಂತ ಅವರು ಆ ಒಂದು ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಹೊಸಳ್ಳಿ ಕುಗ್ರಾಮದಿಂದ ಬಂದು ಅವರು BSc ಪದವೀಧರ, ಅವರು ಆರ್ಟ್ಸ್ ಅಲ್ಲ ಅಲ್ವಾ ಮೇಡಮ್, BSc ಪದವೀಧರಾಗಿ ಕನ್ನಡ ಸಾಹಿತ್ಯದ ಬಗ್ಗೆ ಅಪಾರವಾದ ಪ್ರೀತಿ ಇಟ್ಕೊಂಡು ಅವರು ಲೇಖನಗಳನ್ನ ಕವನಗಳನ್ನ ಬರೆದು, ಮತ್ತೆ ನಾವು ಆಗ್ಲೇ ಹೇಳಿದೆ ಛಲ ಬಿಡದ ತ್ರಿವಿಕ್ರಮರಂತೆ ಎಲ್ಲರಲ್ಲೂ ಇದೆ, ಅವರಲ್ಲಿ ಹೆಚ್ಚಿಗೆ ಇದೆ. ಹೀಗಾಗಿ ಕರ್ನಾಟಕ ಕವಯಿತ್ರಿಯರ ಸಂಘದ ಅಧ್ಯಕ್ಷರಾಗಬೇಕು ಅಂದ್ರೆ ಅದು ಹುಡುಗಾಟದ ಕೆಲಸ ಅಲ್ಲ. ಅಲ್ಲಿ ಬರೀ ಈ ಹೇಗೆ ಅಂತಂದ್ರೆ ಕಪ್ಪೆಗಳು ತಕ್ಕಡಿಗೆ ಹಾಕೋದು, ಮತ್ತೆ ಈ ಏಡಿಗಳು, ಒಂದು ಫಾರಿನರ್ ಒಬ್ಬ ಏಡಿನಲ್ಲಿ ಯಾಕೆ ಬಿರಟೆ ಹಾಕಿಲ್ಲ ಅಂದ್ರೆ ಅದು ಯಾವ್ದನ್ನೂ ಮೇಲ್ಕ್ ಹೋಗಕ್ ಬಿಡೋದಿಲ್ಲ, ಕೆಳಗಡೆ ಎಳಿತಾ ಇರ್ತದ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಮೇಡಮ್ ಅವರು ಸಮರ್ಥವಾಗಿ ಆ ಹುದ್ದೆಯನ್ನು ನಿಭಾಯಿಸ್ತವ್ರು. ಹಾಗಾಗಿ ಅವ್ರಿಗೆ ನಮ್ಮ ಸ್ನೇಹ ಸಮ್ಮಿಲನ ಹೆಮ್ಮೆಯ ಕನ್ನಡಿಗರು ನಾವೇನಿದ್ದೇವೆ ನಮ್ಮ ಪರವಾಗಿ ಅವ್ರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. ಅವ್ರು ಇನ್ನೂ ಬೆಳಿಬೇಕು, ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು. ಮತ್ತೆ ನಮ್ಮ HR ಸ್ವಾಮಿ ಅವರು HR ಸ್ವಾಮಿ ಅಂದ್ರೆ ಈಗಾಗಲೇ ನಮ್ಮ ನರಸಿಂಹಮೂರ್ತಿ ಹೇಳಿದ್ರು, ನಮಗೆ ಲೈಫ್ ಕೊಟ್ಟವರು. ಯಾಕಂದ್ರೆ ನಾವು ಹೊಸ್ದಾಗಿ ಕೆಲ್ಸಕ್ಕೆ ಸೇರಿದಾಗ ಟೆಂಪ್ರರಿ ಇತ್ತು, ಬಿಸಾಕ್ತಾ ಇದ್ರು. ಆವಾಗ ಸುಪ್ರೀಂ ಕೋರ್ಟಲ್ಲಿ ಅವ್ರು ಅದೃಷ್ಟವಂತ ಆತ, ಅವನ ಹೆಸರಲ್ಲಿ ನಾವು ಕೇಸ್ ಹಾಕಿದ್ದಕ್ಕೆ HR ಅಂಡ್ ಸ್ವಾಮಿ, ನಾನೊಂದಿಷ್ಟು ಪೇಪರ್ ನೋಡ್ತೀನಿ, HR ಸ್ವಾಮಿ ಅಂಡ್ ಅದರ್ಸ್ ಗುತ್ತಿಗೆ ಶಿಕ್ಷಕರಿಗೆ ಜೀವದಾನ ಕೊಟ್ಟವನು ನಮ್ಮ ಮಹಾನ್ ಭಾವ. ಹಂಗಾಗಿ ನಮ್ಮ ಸಮಸ್ಯೆಗಳಿಗೆ ನಾನು ಮತ್ತೆ ಪುಷ್ಪಾ ಮೇಡಮ್ಮು, ಮುಕುಂದರಾಜ್ ಅವರು, HR ಸ್ವಾಮಿಯವರು, ಬರ್ಗೂರು ರಾಮಚಂದ್ರಪ್ಪ ಅವ್ರ ಮೂಲಕ ಸಿದ್ದರಾಮಯ್ಯನವ್ರಿಗೆ ಹೇಳಿ ನಮ್ಮ ಸಮಸ್ಯೆನ ಬಗೆಹರಿಸ್ಬೇಕು ಅಂತ ಯಾವಾಗ ಬೇಕಾದ್ರೂ ಕರೆಯೋ MGR ನಾನು ಬರ್ತೀನಿ ಅಂತ ಹೇಳ್ತಾ ಇದ್ರು. ಏಕವಚನದಲ್ಲಿ ಕರೆದ್ರೆ ನನ್ಗೆ ಬಹಳ ಇಷ್ಟ ಆತ, ಬಹಳ ಪ್ರೀತಿಯ ವ್ಯಕ್ತಿ. ಅವ್ರಿಗೂ ಕೂಡ ಯಾಕಂದ್ರೆ ನಾನು ವಿಜ್ಞಾನ ಪರಿಷತ್ ಪುಸ್ತಕಗಳು ನನ್ನ ಹತ್ರ ಇತ್ತು, ನೋಡಿದ್ರೆ ಒಂದ್ಸಾರಿ ಉಪಾಧ್ಯಕ್ಷರು ಇವರೇ, ರಾಜ್ಯ ವಿಜ್ಞಾನ ಪರಿಷತ್ನ ಉಪಾಧ್ಯಕ್ಷರು HR ಸ್ವಾಮಿ ಅಂತ ಇತ್ತು, ಅರಸೀಕೆರೆಗೆ ಇದ್ರು ಅವರು. ಸ್ವಾಮಿ ಉಪಾಧ್ಯಕ್ಷ, ಇವು ಯಾವ ಸ್ವಾಮಿ ಅಂತ ಅಂದ್ರೆ ನಮ್ಮ ಸ್ವಾಮಿ. ಹಾಗಾಗಿ ನಂಗೆ ಬಹಳ ಖುಷಿಯಾಗಿದ್ದೇನು. ನಾನು ಅವಾಗಲೇ ಹೇಳಿದೆ ಒಂದು ಮಾತು, ನಾವೇನು ಸಾಧನೆ ಮಾಡಕ್ ಆಗಿಲ್ಲ, ಅದು ನಮ್ಮ ಸ್ನೇಹಿತರು ಮಾಡಿದ್ರೆ, ನಮ್ಮ ಸಂಬಂಧಿಕರು ಮಾಡಿದ್ರೆ, ಅಥವಾ ಯಾರೋ ನಮ್ಮ ವಿದ್ಯಾರ್ಥಿಗಳು ಮಾಡಿದ್ರೆ, ಅಥವಾ ನಮ್ಮ ಮಕ್ಕಳೇ ಮಾಡಿದ್ರೆ ಹೆಚ್ಚು ಖುಷಿಯಾಗಂತ ಮನಸ್ಥಿತಿ, ಹೃದಯವಂತಿಕೆ ಇರಬೇಕು ಯಾವಾಗಲೂ. ಅದು ನನ್ನ ಈ 3 ಜನದ ಬಗ್ಗೆ ಮೇಯ್ತಾ. ಮತ್ತೆ ಉಳಿದವರು ಕೂಡ ಅಷ್ಟೇ, ನಮ್ಮ ನರಸಿಂಹಮೂರ್ತಿ ಮತ್ತೆ ರಾಮಣ್ಣವರು ಮತ್ತೆ ಜಗದೀಶ್ ಅವ್ರು ನೋಡಿದ್ರೆ ಭಯ ಆಗುತ್ತೆ ನಂಗೆ. ಅವ್ರು ತುಂಬಾ ಜ್ಞಾನದಲ್ಲಿ ತುಂಬಾ ಸಾರ್ವಭೌಮರು. ನಾವು ಸ್ವಲ್ಪ ದಡ್ಡರು, ಅವ್ರು ಸ್ವಲ್ಪ ತುಂಬಾ ಬುದ್ಧಿವಂತರು. ಅವ್ರು ಕಂಡ್ರೆ ಸ್ವಲ್ಪ ಹಿಂಜರಿತಾ ಇದ್ವು, ಯಾಕಂದ್ರೆ ಅವ್ರು ಬುದ್ಧಿವಂತರು ನೋಡಿ. ಹಂಗಾಗಿ ಅವ್ರ ನೆರಳಲ್ಲಿ ನಾವು ಸಾಗಿದ್ದೇವೆ. ದೊಡ್ಡ ಮರ ಕೆಳಗಡೆ ಒಂದು ಸಣ್ಣ ಸಸಿ ಬೆಳೀತದಲ್ಲ, ಹಂಗೆ ನಾವು ಬೆಳೆದಿದ್ದೇವೆ. ತುಂಬಾ ಥ್ಯಾಂಕ್ಸು. ಈ ಒಂದು ಸಂದರ್ಭವನ್ನು ಕಲ್ಪಿಸಿದ ನಮ್ಮ ಸೋಮು ಇದನ್ನಲ್ಲ, ಅವನ ಆಫೀಸ್ಗೆ ಹೋಗಿದ್ದೆ, ಅಗ್ರಿಕಲ್ಚರ್ ಆಫೀಸರ್ ಆಗಿದ್ದ ಅವನು, ಚಿಕ್ಕಬಳ್ಳಾಪುರದಲ್ಲಿ ಅಲ್ಲಣ್ಣ. ಹೋದಾಗ ನನಗೆ ಕಾಫಿ ಕೊಡ್ಸಿದ್ದ, ದೋಸೆ ಕೊಡ್ಸಿದ್ದ. ಮತ್ತೆ ಆತ್ಮೀಯವಾಗಿ ನಾವು ಅವರು ಸ್ವಲ್ಪ ಜಾಸ್ತಿ ಮಾತಾಡೋದು. ಅವನು ಹೇಳ್ತಾ ಇರೋದು ನಾನು ನಿಲ್ಸಂಗಿಲ್ಲ, ನಾನು ಹೇಳ್ತಾ ಇದ್ದೆ ಅವನು ನಿಲ್ಸಂಗಿಲ್ಲ. ಇರ್ಲಿ, ಸಂತೋಷ. ಈ ಕ್ಷಣಕ್ಕೆ, ಈ ಸಂದರ್ಭಕ್ಕೆ ತುಂಬಾ ಯಾವಾಗಲೂ ಖುಷಿ ಪಡಬೇಕು. ಸಂತೋಷದಲ್ಲಿ ಅಲ್ವಾ 3 ದಿನದ ಬಾಳು ಮಗಮಗಿಸುತ್ತಿರಲಿ ಅಂತ. ಯಾಕಂದ್ರೆ ನೀರ ಮೇಲೊಳ ಗುಳ್ಳೆ ನಿಜವಲ್ಲ ಅರಿ ಅಂತ ದಾಸರು ಹೇಳಿದ್ದಾರೆ. ಯಾವಾಗ ಹೋಗೋದು, ನಮ್ಮ 5 ಜನ ಸ್ನೇಹಿತರು ಹೊರಟೋಗಿದ್ದಾರೆ, ನಾವಿನ್ನ ಬದುಕಿದ್ದೇವೆ. ಇವತ್ತು, ಈ ದಿನ, ಈ ಕ್ಷಣ ಇದು ನಿಜ.
ಅಲ್ವಾ, ಟ್ರೂ. ಆದ್ರೆ ನಾಳೆ ನಮಗೆ ಗೊತ್ತಿಲ್ಲ. ಹಂಗಾಗಿ ನಾವು ಇವತ್ತೆಲ್ಲ ಖುಷಿಯಾಗಿದ್ದೀವಿ, ಹೆಮ್ಮೆಯ ಕನ್ನಡಿಗರು ನಾವು ಅಂತ ಎದೆಯುಬ್ಬಿ ನಾವು ಹೇಳ್ತಿದ್ದೀವಿ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ